ಕಾಕ್ರೋಚ್ ನೀನಿರೋ ಕಡೆಯೆಲ್ಲ ಕಚಡಾನೆ. ಸರ್ ಟೈಮ್ ಕೊಡ್ತೀರಲ್ಲ ಸರ್ ನೋಡಿ, ಈಗ 2 ಅವರ್ ಟೈಮ್ ಕೊಟ್ಟಿದ್ದೀನಿ. ಈ 2 ಅವರು ನಾನು ನಿಮ್ಮ ಆಸ್ತಿ. ನೀವು ನನ್ನ ಲೈವ್ ಬ್ಯಾಂಡಲ್ಲಾದರೂ ಹೋಗಿ ಕೊಡ್ಕೊಳ್ಳಿ, ಇಲ್ಲ ದೇವಸ್ಥಾನದ ಉಂಡಿಲಾದ್ರೂ ಹೋಗಿ ಹಾಕೊಳ್ಳಿ. ಆ ಯಮಂಗ್ ಬೇಕಾದ್ರೆ ಯಾಮರ್ಸ್ಬೋದು, ಆದ್ರೆ ಈ ಸಾವಿತ್ರಿಗೆ ಯಾಮರ್ಸಕ್ಕಾಗಲ್ಲ. ದುಡ್ಡಿನ ಮಹತ್ವ ಎಷ್ಟು ಚೆನ್ನಾಗಿ ಗೊತ್ತಿದೆ ಸುದಿಗೆ ಅಂತ. ಸರ್ ಸಿಕ್ಕಾಪಟ್ಟೆ ಚೆನ್ನಾಗಿ ಗೊತ್ತು ಸರ್. ಲೈಫಲ್ಲಿ ಸೇವಿಂಗ್ಸು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಆದರೆ ಆ ಸೇವಿಂಗ್ನ ನಮ್ಮ ಅಪ್ಪ ಮಾಡಬೇಕು ಸರ್. ನಾನು ಇವತ್ತು ನನ್ನ ಬದುಕಲ್ಲಿ ಹಳೇದು ಕಂಪೇರ್ ಮಾಡಿ ತುಂಬ ಚೆನ್ನಾಗಿಟ್ಟಿದೆ ಸಿನಿಮಾ. ನಮ್ದ್ರಲ್ಲಿ ಪುಂಗೋರ್ ಜಾಸ್ತಿ. ಈಗ ಒಂದು 20 ಲಕ್ಷದ ಕಾರಲ್ಲಿ ಬಂದರು ಅಂದ್ಕೊಳ್ಳಿ, 18 ಲಕ್ಷ ಲೋನ್ ಇದೆ. ಯಾವ್ದಕ್ಕೋಸ್ಕರ ಬಟ್ಟೆ ಹಾಕೊಳ್ಳೋದು, ಅಲ್ಲೆಲ್ಲೋ ರೆಂಟಿಗೆ ತಂದು ಸೂಟ್ ಹಾಕೊಂಬರೋದು, ಅವೆಲ್ಲ ನಾನು ಮಾಡಲ್ಲ ಸರ್. ಬಿಗ್ ಬಾಸ್ ಸುದಿ ಇವಾಗ ಈಗ ನಮ್ಮ ಕಾಕ್ರೋಚ್ ಸುದಿ ಎಲ್ಲ ಹೇಳಂಗೆ ಇಲ್ಲ ಈಗ. ಇಲ್ಲ ಸರ್, ಒಂದು ಕ್ಷಮೆ ಇರಲಿ. ಇಲ್ಲ ಸರ್, ನನಗೆ ಲೈಫಲ್ಲಿ ಬಿಗ್ ಬಾಸ್ ಒಂದು ಪ್ರಾಜೆಕ್ಟ್. ಒಳ್ಳೆ ಕೆಲಸ, ಒಳ್ಳೆ ಸಂಬಳ, ಊಟ ಕೊಟ್ಟಿದ್ದಾರೆ, ಹೆಸರು ತಂದು ಕೊಟ್ಟಿದ್ದಾರೆ. ನಾನು ಸಾಯೋವರೆಗೂ ಕಾಕ್ರೋಚ್ ಸುದ್ದಿ ಸರ್. ಕಾಕ್ರೋಚ್ ನಾವು ಜನಗಳು ಮನ ಮುಟ್ಬೇಕು ಅಂದ್ರೆ ವೀಕೆಂಡ್ ವಿತ್ ರಮೇಶ್ ಹೋಗ್ಬೇಕು. ಬೆಂಗಳೂರಲ್ಲಿ ಮನೆ ಕಟ್ಟಬೇಕು ಅಂದ್ರೆ ಬಿಗ್ ಬಾಸ್ ಹೋಗ್ಬೇಕು ಸರ್. ಹೋಮ್ ಟೂರ್ ಕೊಡಿದ್ರೆ ಸರ್ ನನ್ನ ಮನೆ ಹತ್ರ ಮಾತ್ರ ಬರಬೇಡಿ. ಇಲ್ಲ ಸರ್, ಒಂದು ಹೋಮ್ ಟೂರ್ ಮಾಡೋ ಮನೆ ಅಲ್ಲ, ನಾವು ಟೂರ್ ಮಾಡೋದು ದೊಡ್ಡವರಲ್ಲ ಸರ್. ಸ್ಕೂಲಲ್ಲಿ ಎಲ್ಲಾ ಟೀಚರ್ಸ್ ಒಂದು ಪಾಠ ಹೇಳ್ಕೊಡ್ತಾರೆ ಸರ್. ಏನೋ ಹಿಂಗ್ ಓದ್ಕೊಳ್ರ ದೊಡ್ಡವರ ಏನಾನ ಮಾಡ್ರು, ಓದಿದ್ರೆ ಕಣ್ರೆ ದೊಡ್ಡವರ ಆಗೋದು, ನೀವು ಏನಾನ ಜೀವನದಲ್ಲಿ ಸಾಧನೆ ಮಾಡ್ತೀರಿ ಅಂತಾರೆ. ಬಟ್ ಆ ವಿಚಾರದಲ್ಲಿ ಸುದ್ದಿ ಹೆಂಗೆ ಅಂತ ಯಾವಾಗಲೂ ನಮ್ಮ ಟೀಚರ್ ಹೇಳೋರು. ನಾನು ಹಂಗೂ ಪಕ್ಕದಲ್ಲಿರೋ ಹುಡುಗರಿಗೆ ಹೇಳುವೆ, ಅಲ್ಲ ಮಗ, ಟೀಚರ್ಗಳು ಹೇಳ್ತಾರಲ್ಲೋ ಚೆನ್ನಾಗಿ ಓದಿ ಬರೀರೋ, ಡಾಕ್ಟರ್ ಆಗ್ತೀರಾ, ಇಂಜಿನಿಯರ್ ಆಗ್ತೀರಾ, ಆಫೀಸರ್ ಆಗ್ತೀರಾ ಅಂತ. ನಾನು ಹೇಳ್ತಿದ್ದೆ, ಯಾವತ್ತಾರು ಅವ್ರ ಬಾಯಲ್ಲಿ ಒಂದೇ ಒಂದಿನ ಚೆನ್ನಾಗಿ ಓದ್ರೋ ಟೀಚರ್ ಆಗ್ತೀರಾ ಅಂತ ಬಂದಾಯ್ತಾ ಅಂತ. ಅಂದ್ರೆ ಟೀಚರ್ ಆಗ್ಬೇಕು ಅಂದ್ರೆ ಸುಮಾರಾಗಿ ಓದಿದ್ರೆ ಸಾಕ ಸರ್. ಅಹಂಕಾರ ಅನ್ನೋದು ಹೆಂಗೆ ಗೊತ್ತಾ ಸರ್, ಈ ಮೇಣದ ಬತ್ತಿ ಒಳಗಿರೋ ಬತ್ತಿ ಥರ ಸರ್. ಪೂರ್ತಿ ಕರಗದಾಗಲೇ ಗೊತ್ತಾಗೋದು ನನ್ನನ್ನು ಸುಟ್ಟಿದ್ದು ನನ್ನೊಳಗಿರೋ ಬತ್ತಿನೇ ಅಂತ. ನಾವು ನಾಳೆ ಏನಾರು ಹಾಳಾಗೋದ್ರೆ ಆ ನನ್ನೊಳಗಿರೋ ಅಹಂಕಾರನೇ ನಾನು ಹಾಳು ಮಾಡೋದು. 2 ಲೈನ್ ಯಾವಾಗೂ ನನ್ನ ತಲೆಯಲ್ಲಿ ಇರೋದು, ನಾನು ಸಾವುಕಾರ ಆಗದಿರೋ ಪರವಾಗಿಲ್ಲ, ಸಾಲ್ಗಾರ ಆಗಬಾರ್ದು ಅನ್ನೋದು. ನಿಮಗೆ ಸಾವೇ ಸುಮ್ಮನೆ ಬರೋದಿಲ್ಲ ಸರ್, ಇನ್ನು ಸಕ್ಸಸ್ ಸುಮ್ಮನೆ ಬರುತ್ತೆ ಸರ್. ನಮ್ಮ ಹಣೆ ಬರ ಹಿಂಗಿತ್ತು ಅಂತ ಹೇಳ್ತಾರೆ ಸರ್. ಇಲ್ಲ ಸರ್, ಹಣೆ ಬರನ ಅಳಿಸುವಂತ ಒಂದು ಲಿಕ್ವಿಡ್ ಇದೆ ಸರ್. ಯಾವ್ದು ಗೊತ್ತಾ ಸರ್? ನಮ್ಮ ಬೆವರು ಸರ್. ನೀವು ಬೆವುತ್ತಾಗ ಹಿಂಗೆ ಒರೆಸಿ ಸರ್, ನಿಮ್ಮ ಹಣೆ ಬರ ಬದಲಾಗಿ ನೀವು ಸಕ್ಕದಾಗಿಲ್ಲ ಅಂದರೆ ನನ್ನ ಹೆಸರೇ ಬೇರೆ ಚಾನ್ಸೇ ಇಲ್ಲ. ಯಾಕಂದ್ರೆ ನಾನು ಕೋರ್ಟು, ಲಾಯರು, ಪೊಲೀಸು ಸಿಕ್ಕಾಪಟ್ಟೆ ಬದುಕಲ್ಲಿ ನೋಡಿದ್ದೀನಿ. ನನ್ನ ಹೆಸರೇ ಸರ್ ಸಾವಿತ್ರಿ. ಬೇಡ, ಇದು ವರ್ಕ್ ಆಗಲ್ಲ, ಬೇಡ, ಕೆಣಕದಂಗೆ ಆಗುತ್ತೆ ಜೀವನಗುಡು ಕೈದಂಗೆ, ಬೇಡ. ಆ ಯಮಂಗ್ ಬೇಕಾದ್ರೆ ಯಾಮರ್ಸ್ಬೋದು, ಆದ್ರೆ ಈ ಸಾವಿತ್ರಿಗೆ ಯಾಮರ್ಸಕ್ಕಾಗಲ್ಲ. ಕಾಕ್ರೋಚ್ ಏನ ಕ್ರಿಮಿನಲ್ಸ್ನೆಲ್ಲ ಅಟ್ಟಿಸ್ಕೊಂಡೋಗಿ ಹಿಡಿತೀಯಾ ನೀನು? ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಬಾಸ್ ವಾಲ. ನಾನು ಚಂದನ್. ಪ್ರತಿ ಸಲ ಫೋನ್ ಮಾಡಿ 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 ಬೇಸತ್ತಿಸ್ಬಿಟ್ಟಿರುವಂಥ ಏಕೈಕ ವ್ಯಕ್ತಿ ಅಂತಂದರೆ ಇವ್ರಿಗೆ ಸಿಕ್ಕಾಪಟ್ಟೆ ಡೈಲಾಗಿನ ಅಧ್ಯಕ್ಷ ಅಂತ ಕರೆದ್ರೂ ತಪ್ಪಾಗೋದಿಲ್ಲ, ಅಥವಾ ಸಿನಿಮಾದಲ್ಲಿ ಡೈಲಾಗ್ ಕಿಂಗ್ ಅಂತ ಅಂದ್ರೂ ತಪ್ಪಾಗೋದಿಲ್ಲ. ಯಾಕಂದರೆ ಆಲ್ರೆಡಿ ಒಬ್ಬರಿದ್ದಾರೆ, ಅದು ಅಂದಕಾಲತ್ತಿಲ್ಗೆ, ಇದು ಹಿಂದಕಾಲತ್ತಿಲ್ಗೆ ಇವ್ರಿಗಂತ ಅಂದ್ರೂ ಕೂಡ ಇನ್ನೂ ತಪ್ಪಾಗಲ್ಲ. ಕಚ್ಚೋದು ಜಾಸ್ತಿ ರೀ, ಎಲ್ಲಂದ್ರಲ್ಲಿ ಕಚ್ತಾರೆ. ಆದರೆ ಯಾರು ಇವರು ಈ ಥರ ಎಲ್ಲ ಹೇಳ್ತಿದ್ದೀರಲ್ಲ ಅಂದರೆ ಕಾಕ್ರೋಚ್ ಸುದಿ. ನನಗೋಸ್ಕರ ಅಂತಲೇ ಟೈಮ್ ಕೊಡ್ತೀನಿ ಸರ್, ನೀವು ಬಂದ್ಬಿಡಿ ಇವತ್ತು, ಅದು ಆಗಿದ್ದಾಗೋಗ್ಲಿ, ಪ್ರಪಂಚ ಪ್ರಳಯ ಆದರೂ ಕೂಡ ನಿಮ್ಗಂತ ಟೈಮ್ ಕೊಡ್ತೀನಿ ಅಂತ ಕೇಳಿದ್ರು. ಅದರಲ್ಲೂ ನನಗೆ ಡೌಟು, ಆದರೂ ಅವ್ರನ್ನ ವೆಲ್ಕಮ್ ಮಾಡೋಣ. ಸುದಿ ಸರ್, ವೆಲ್ಕಮ್ ಟು ಮೈ ಶೋ. ಸರ್ ಟೈಮ್ ಕೊಡ್ತೀರಲ್ಲ ಸರ್? ನೋಡಿ, ಈಗ 2 ಅವರ್ ಟೈಮ್ ಕೊಟ್ಟಿದ್ದೀನಿ. ಈ 2 ಅವರು ನಾನು ನಿಮ್ಮ ಆಸ್ತಿ. ನೀವು ನನ್ನ ಲೈವ್ ಬ್ಯಾಂಡಲ್ಲಾದ್ರೂ ಹೋಗಿ ಕೊಡ್ಕೊಳ್ಳಿ, ಇಲ್ಲ ದೇವಸ್ಥಾನದ ಉಂಡಿಲಾದ್ರೂ ಹೋಗಿ ಹಾಕೊಳ್ಳಿ. ಸೂಪರ್ ಸುದಿ, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಟೈಮ್ ಕೊಟ್ಟಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಇದೇ ಪ್ರೀತಿ, ವಿಶ್ವಾಸ, ಕರುಣೆ, ದಯೆ ಎಲ್ಲವೂ ನಮ್ಮ ಮೇಲೆ ಇರಲಿ. ಸ್ವಲ್ಪ ಇದಕ್ಕೆ ಮೇಲೆ ನಾನು ಫೋನ್ ಮಾಡಲ್ಲ ಅಂತ ಡಿಸೈಡ್ ಆಗಿದ್ದೆ. ಅಣ್ಣ ಆದ್ರೂ ಬೆಳಗ್ಗೆ ಸ್ವಿಚ್ ಆಫ್ ಫೋನು. ನಾನು ಹೋಯ್ತು, ಇವತ್ತು ಇಂಟರ್ವ್ಯೂ ಹೋಯ್ತು ಅಂತ ಅನ್ಕೊಂಡೆ. ಇಲ್ಲ ಸರ್, ನಾನು ರಾತ್ರಿ ಬಂದಾಗ 3 ಗಂಟೆ ಇದು ಕಾನ್ಫಿಡೆಂಟ್ ಗ್ರೂಪ್ ಅವ್ರದ್ದು ಒಂದು ಫ್ಯಾಷನ್ ಶೋ ಇತ್ತು, ಅಲ್ಲಿದ್ದೆ ನಾನು. ಅಲ್ಲಿ ಗೆಸ್ಟ್ ಆಗಿದ್ದೆ, ಬಂದಿದ್ದು 3 ಗಂಟೆ. ಸಾರಿ ಸರ್, ಹೌದು ಶೂಟಿಂಗ್ ಬಿಸಿ, ಹಂಗಾಗಿ ಬಿಸಿ ಆಗಿರೋಂಥ ಆರ್ಟಿಸ್ಟ್ ನಾನು ನೋಡ್ತಿದ್ದೀನಿ. ನನಗೂ ಇನ್ನೊಂದಷ್ಟು ಖುಷಿನೇ. ಥ್ಯಾಂಕ್ ಯು ಸರ್. ನನ್ನ ಹಳೆಯ ಸುದ್ದಿ ನೋಡಿರೋದಕ್ಕೂ ಇವಾಗಕ್ಕೂ ಭಾರಿ ವ್ಯತ್ಯಾಸ. ಅಂಡ್ ಬಿಗ್ ಬಾಸ್ ಸುದ್ದಿ ಇವಾಗ, ಈಗ ಮುಂಚೆ ಕಾಕ್ರೋಚ್ ಸುದ್ದಿ ಎಲ್ಲ ಹೇಳಂಗೆ ಇಲ್ಲ ಈಗ. ಇಲ್ಲ ಸರ್, ಒಂದು ಕ್ಷಮೆ ಇರಲಿ. ಇಲ್ಲ ಸರ್, ನನಗೆ ಲೈಫಲ್ಲಿ ಬಿಗ್ ಬಾಸ್ ಒಂದು ಪ್ರಾಜೆಕ್ಟ್. ಒಳ್ಳೆ ಕೆಲಸ, ಒಳ್ಳೆ ಸಂಬಳ, ಊಟ ಕೊಟ್ಟಿದ್ದಾರೆ, ಹೆಸರು ತಂದು ಕೊಟ್ಟಿದ್ದಾರೆ. ನಾನು ಸಾಯೋವರೆಗೂ ಕಾಕ್ರೋಚ್ ಸುದ್ದಿ ಸರ್. ಬಿಗ್ ಬಾಸ್ ಮೇಲೆ ಗೌರವ ಇದೆ, ತುಂಬಾ ದೊಡ್ಡ ಗೌರವ ಇದೆ, ಭಕ್ತಿ ಪ್ರೀತಿ ಎಲ್ಲ ಇದೆ. ಯಾಕಂದ್ರೆ ಅದು ಒಬ್ಬ ಡೈರೆಕ್ಟರ್ ಕಂಪೋಸ್ ಮಾಡೋದಂತ ಇದು, ನಾನು ಡೈರೆಕ್ಟರ್ಗಳಿಗೋಸ್ಕರ ಕೆಲಸ ಮಾಡ್ತಿರೋದು. ಬಟ್ ನಾನು ಸಾಯೋವರೆಗೂ ಕಾಕ್ರೋಚ್ ಸುದ್ದಿ ಸರ್. ಸುದ್ದಿ ಬನ್ನಿ, ನಿಮ್ಮ ಬಗ್ಗೆ ಒಂದಷ್ಟು ಮಾತಾಡೋಣ, ದುಡ್ಡಿನ ವಿಚಾರ ಬಗ್ಗೆ. ಸುದ್ದಿ ಸರ್, ತುಂಬಾ ಬಡತನದಲ್ಲಿ ನೋಡಿ ಬಂದಿರೋರು ನೀವು. ತುಂಬಾ ಬಡತನ ಆದ್ರೆ ನೀವು ನಂಗೊಂದ್ಸಲ ಫೋನ್ ಮಾಡಿ ಕೂಡ ಹೇಳಿದ್ರಿ, ಸರ್ ಮೋರಿ ನೀರೆಲ್ಲ ಮನೆಗೆ ಬಂದ್ಬಿಟ್ಟಿರೋದು ಸರ್ ಅಂತ. ಒಳ್ಳೆ ಮನೆ ನೋಡಿದೆ, ಖುಷಿ ಆಯ್ತು. ಹೋಮ್ ಟೂರ್ ಕೊಡಿ ಅಂದ್ರೆ ಸರ್ ನನ್ನ ಮನೆ ಹತ್ರ ಮಾತ್ರ ಬರಬೇಡಿ. ಇಲ್ಲ ಸರ್, ಒಂದು ಹೋಮ್ ಟೂರ್ ಮಾಡೋ ಮನೆ ಅಲ್ಲ, ನಾವು ಟೂರ್ ಮಾಡೋದು ದೊಡ್ಡವರಲ್ಲ ಸರ್. ಮಿಡಲ್ ಕ್ಲಾಸ್, ಒಂದು ಚೊಕ್ಕವಾಗಿ ಚಿಕ್ಕದಾಗಿ ಮನೆ ಕಟ್ಕೊಂಡು, ನಾನು, ನನ್ನ ಹೆಂಡತಿ, ನನ್ನ ಮಗ, ನಂದೊಂದು ನಾಯಿ ಮರಿ ರಾಣ ಅಂತ. ಅದೂ 100 ಕೋಟಿ ಕೊಟ್ಟಿಲ್ಲ ಸರ್. 10-15 ಸಾವಿರಕ್ಕೆ ಸಿಗುವಂತ ಮರಿ ಅವ್ನು ನನ್ನ ಮಗ. ನನಗೆ ಅವ್ನು 100 ಕೋಟಿ. ಹಂಗೆ 100 ಕೋಟಿಗೆ ಅವ್ನು ಬಾಳಲ್ಲ, ಅವನೇ ನಂಗೆ 100 ಕೋಟಿ. ಅಷ್ಟೇ ಸರ್ ನಮ್ಮ ಲೈಫ್. ಅಪ್ಪ ಅಮ್ಮ
ಓಕೆ ಸೂಪರ್. ಸುದೀಪ್ ಸರ್, ನಿಮ್ಮ ಕಡು ಬಡತನದಿಂದ ಜೀವನ ನೋಡ್ಕೊಂಡು ಬಂದಿರೋ ನಿಮಗೆ ದುಡ್ಡಿನ ಮಹತ್ವ ತುಂಬಾ ಚೆನ್ನಾಗಿ ಗೊತ್ತು. ಭಯಂಕರ ನೀವು ಲೆಕ್ಕನೇ ಇಲ್ಲ. ನೀವು ತುಂಬಾ ಚೆನ್ನಾಗಿ ಹೇಳ್ತೀರಿ. ಫೀಸ್ಗೋಸ್ಕರ ಕೆಲಸ ಮಾಡಬೇಕಾದ್ರೆ ಕೆಲವೊಂದ್ಸಲ ಪ್ಯಾಷನ್ಗೋಸ್ಕರ ಕೆಲಸ ಮಾಡ್ಬೇಕಾಗುತ್ತೆ ಅಂತ ಹೇಳಿ. ಸುದಿ ಈಗ ಪ್ರೆಸೆಂಟ್ ಯಾವ ತರ ಕೆಲಸ ಮಾಡ್ತಾ ಇದಾರೆ ಸರ್? ಅದಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಸರ್ ಇಲ್ಲ ಸರ್, ಎಲ್ಲರೂ ಭೂಮಿ ಮೇಲೆ ದುಡ್ಗೋಸ್ಕರ ಸರ್ ಕೆಲಸ ಮಾಡೋದು. ಈಗ ಹೇಳ್ಬೋದು ಏನೋ ಅದೇ ದುಡ್ಡೇ ಎಲ್ಲ ಅಲ್ಲ ಅಂತ, ಕರೆಕ್ಟ್ ಅಲ್ವಾ? ಇದೆಲ್ಲ ಕೇಳ್ಕೊಂಡ್ ಬಂದಿದೀವಿ ಸರ್. ಈ ದುಡ್ಡೇ ಎಲ್ಲ ಅಲ್ಲ ಅನ್ನೋದು ಯಾವಾಗ ಗೊತ್ತಾ? ಸಿಕ್ಕಾಪಟ್ಟೆ ದುಡ್ಡು ಮಾಡಿದ್ಮೇಲೆ. ಸಿಕ್ಕಾಪಟ್ಟೆ ದುಡ್ಡು ಮಾಡಿದವ್ರು ಹೇಳಿರೋ ಮಾತಿದು. ಒಬ್ಬ ಬಡವ್ರು ಕೇಳಿ ಮಾತನ್ನ ಹೇಳ್ಸಿ ಸರ್ ನೋಡೋಣ. ಸರ್ ತುಂಬಾ ದುಡ್ಡು ಮಾಡಿದ್ಮೇಲೆ ವೇದಾಂತಗಳೆಲ್ಲ ಹೇಳಕ್ ಚಂದ. ದುಡ್ಡೇ ಮಾಡಿಲ್ಲ ಅಂದ್ರೆ ದುಡ್ಡು ತುಂಬಾ ಇಂಪಾರ್ಟೆಂಟ್ ಸರ್. ನಾನು ತುಂಬಾ ಕೆಟ್ಟದಾಗ ನೋಡಿದೀನಿ ಬದುಕು. ದುಡ್ಡು ಬೇಕು ಸರ್. ಸರ್ ಜೀವನದಲ್ಲಿ ಎಲ್ಲರೂ ಏನ್ ಅನ್ಕೊಂಡ್ರಿ ಗೊತ್ತಾ? ಬೆಳಗ್ಗೆ ಇದ್ರೆ ಕೋಳಿ ಕೂಗಿದ್ರೇನೆ ಬೆಳಗಾಗೋದು, ಬೆಳಗ್ಗೆ ಕೂಗಿದ್ರೇನೆ ಬೆಳಗಾಗೋದು ಅಂತ. ಬಟ್ ನೀವು ತುಂಬಾ ಚೆನ್ನಾಗಿ ಹೇಳ್ತೀರಿ. ನಿಮ್ಗೆ ಯಾವ್ದು ಬೆಳಗ್ ಮಾಡೋದು ಅಂತ. ಇಲ್ಲ ಸರ್, ನಾನು ಅಂದ್ರೆ ಒಂದೊಂದ್ಸರಿ ಮನೇಲಿ ಹೇಳ್ತಿರ್ತೀನಿ ನನ್ನ ವೈಫ್ಗೆ. ತಪ್ಪಾಗುತ್ತೆ ಏನೋ ಗೊತ್ತಿಲ್ಲ, ಅಂದ್ರೆ ಅದು ಹೆಣ್ಮಕ್ಳಿಗೆ ಸಂಬಂಧಪಟ್ಟಂಗೆ. ಬಟ್ ತಮಾಷೆಗೆ ಯಾವಾಗಲೂ ಒಂದು ಮಾತಿದೆ, ಹೆಣ್ಮಕ್ಳು ನಮ್ಮ ಮನೇಲಿ ಜಗಳ ಎಲ್ಲ ಬಂದರೆ ನಾನು ಹೆಂಡ್ತಿಗೆ ಹೇಳ್ತಾ ಇರ್ತೀನಿ, ಕೋಳಿ ಕೂಗಿದ್ರೇನೆ ಬೆಳಕರಿಯೋದು ಅಂತ ಹೇಳ್ತಾರಲ್ಲ, ಅದೇ ರಾಂಗು ಅಂತ. ಸರ್ ಕೂಗೋದು ಕೋಳಿ ಅಲ್ಲ ಸರ್, ಹುಂಜ ಸರ್. ಅಯ್ಯೋ, ನನ್ನ ಹೆಂಡ್ತಿಗೆ ಹೇಳ್ತಾ ಇರ್ತೀನಿ, ನೋಡಿ ಇಲ್ಲೇ ಬೇಸಿಕಲಿ ರಾಂಗ್ ಇದೆ, ನೀವು ಹೆಣ್ಮಕ್ಳು ಸ್ಟ್ರಾಂಗು ಹಂಗೆ ಹಿಂಗೆ ಅಂತೀರ. ಹೌದು, ಹೆಣ್ಮಕ್ಳು ಸ್ಟ್ರಾಂಗ್, ನಾನು ಇಲ್ಲ ಅಂತ ಹೇಳಲ್ಲ. ಆದ್ರೆ ಬೇಸಿಕಲಿ ಲೈನೇ ತಪ್ಪಿದೆ ಸರ್. ಸರ್ ಕೋಳಿ ಅಲ್ಲ ಸರ್ ಕೂಗೋದು ಹುಂಜ ಸರ್. ಸೂಪರ್ ಸರ್. ಇನ್ನೊಂದೇನಂದ್ರೆ ಉಪ್ಪಿ ಸರ್ನ ಅಪ್ಪಟ ಅಭಿಮಾನಿ. ಯಾವ ಲೆವೆಲ್ಗೆ ಅಂತ ಅದು ನೆಕ್ಸ್ಟ್ ಲೆವೆಲ್. ನೀವು ಕೂಡ ಸೈಮ್ ಅವಾರ್ಡ್ಸ್ ಅಲ್ಲೂ ಕೂಡ ಒಂದು ಮಾತಾಡಿ ಉಪ್ಪಿ ಸರ್ ಬಗ್ಗೆ ಅಲ್ವಾ? ನಿಮ್ಮ ಪ್ರಕಾರ ಉಪ್ಪಿ ಸರ್ನ ಒಂದಷ್ಟು ಫಾಲೋ ಮಾಡ್ತೀನಿ ಅಂದ್ರೆ ಏನ ಫಾಲೋ ಮಾಡ್ತಾರೆ ಸರ್? ನಾನು ಚಿಕ್ಕ ವಯಸ್ಸಿಂದಾನು ಏನು ತುಂಬಾ ಚಿಕ್ಕ ವಯಸ್ಸಿನ ಫಸ್ಟ್ ಲವ್ ಅನ್ನೋ ತರ, ಲಾಸ್ಟ್ ಲವ್ ಉಪ್ಪಿ ಸರೇ. ಅಂದ್ರೆ ಉಪ್ಪಿ ಸರ್ ಹತ್ರ ನಾನು ಅವಾಗಿಂದ ನೋಡ್ಕೊಂಡ್ ಬಂದಾಗ ಅವ್ರು ನಮ್ಗಿಂತ ಬಡತನ ನೋಡಿದ್ರು ಸರ್, ನಮ್ಗಿಂತ ಬಡವರು. ಅವ್ರ ಹತ್ರ ಇದ್ದಿದ್ದು ಒಂದೇ ಒಂದು ಮಾರಾಟಕ್ಕೆ, ಅವ್ರ ಹತ್ರ ಇದ್ದಿದ್ದು ಒಂದೇ ಒಂದು ಪ್ರಾಡಕ್ಟ್, ಅವ್ರ ಕಲೆ ಸರ್. ಅವ್ರ ಬರವಣಿಗೆ ಅಥವಾ ಅವ್ರ ಡೈರೆಕ್ಷನ್, ಅವ್ರ ಒಳಗಿದ್ದ ಕಲೆ ಸರ್. ಸೊ ಅವಾಗಿಂದಾನು ನಾನು 2 ತರ ಫಾಲೋ ಮಾಡ್ತಿದ್ದೆ. ಎಲ್ಲರೂ ಉಪ್ಪಿ ಸರ್ನ ಫಾಲೋ ಮಾಡಿದ್ರು ಸರ್, ನಾನು ಉಪ್ಪಿ ಸರ್ ಆದರ್ಶಗಳನ್ನ ಫಾಲೋ ಮಾಡ್ತಿದ್ದೆ ಸರ್. ಸೊ ಅವ್ರೊಳಗಿದ್ದ ಪ್ರಾಡಕ್ಟ್ ನ ಹೆಂಗೆ ಬಿಸ್ನೆಸ್ ಮಾಡಿದ್ರು, ನಾನು ನನ್ನೊಳಗಿರೋ ಪ್ರಾಡಕ್ಟ್ ನ ಹೇಗೆ ಬಿಸ್ನೆಸ್ ಮಾಡ್ಬೋದು, ಇಷ್ಟೇ ಸರ್. ಹೌದು, ನನ್ಗೆ ತುಂಬಾ ಆದರ್ಶ ಸರ್ ಉಪ್ಪಿ ಸರ್. ಈಗ ಸ್ಕೂಲಲ್ಲಿ ಎಲ್ಲಾ ಟೀಚರ್ಸ್ ಒಂದು ಪಾಠ ಹೇಳ್ಕೊಡ್ತಾರೆ ಸರ್. ಏನೋ ಹಿಂಗ್ ಓದ್ಕೊಳ್ರ ದೊಡ್ಡವರ ಏನಾನ ಮಾಡ್ರು, ಓದಿದ್ರೆ ಕಣ್ರೆ ದೊಡ್ಡವರ ಆಗೋದು, ನೀವು ಏನಾನ ಜೀವನದಲ್ಲಿ ಸಾಧನೆ ಮಾಡ್ತೀರಿ ಅಂತಾರೆ. ಬಟ್ ಆ ವಿಚಾರದ ಸುದ್ದಿ ಹೆಂಗೆ ಅಂತ, ಇದು ಎಷ್ಟು ಪಾಠ ಕಲ್ತಿದ್ದಾರೆ? ಯಾವಾಗ್ಲೂ ನಂದು ಉಲ್ಟಾ ಕೋಪಡಿ ಸರ್, ಚಿಕ್ಕ ವಯಸ್ಸಿಂದ ಉಲ್ಟಾ ಕೋಪಡಿನೇ ನಂದು. ಯಾವಾಗಲೂ ನಮ್ಮ ಟೀಚರ್ ಹೇಳೋರು, ನಾನು ಹಂಗೂ ಪಕ್ಕದಲ್ಲಿರೋ ಹುಡುಗರಿಗೆ ಹೇಳುವೆ, ಅಲ್ಲ ಮಗ, ಟೀಚರ್ಗಳು ಹೇಳ್ತಾರಲ್ಲೋ ಚೆನ್ನಾಗಿ ಓದಿ ಬರೀರೋ ಡಾಕ್ಟರ್ ಆಗ್ತೀರಾ, ಇಂಜಿನಿಯರ್ ಆಗ್ತೀರಾ, ಆಫೀಸರ್ ಆಗ್ತೀರಾ ಅಂತ. ನಾನು ಹೇಳ್ತಿದ್ದೆ, ಯಾವತ್ತಾರು ಅವ್ರ ಬಾಯಲ್ಲಿ ಒಂದೇ ಒಂದಿನ ಚೆನ್ನಾಗಿ ಓದ್ರೋ ಟೀಚರ್ ಆಯ್ತೀರಾ ಅಂತ ಬಂದಾಯ್ತಾ ಅಂತ. ಅಂದ್ರೆ ಟೀಚರ್ ಆಗ್ಬೇಕು ಅಂದ್ರೆ ಸುಮಾರಾಗಿ ಓದಿದ್ರೆ ಸಾಕ ಸರ್. ನಂದಿದು ಗೊತ್ತಿಲ್ಲ, ಇದು ತಪ್ಪೋಗಿಪ್ಪೋ, ನನಗೆ ಹಿಂಗೆ ಯೋಚನೆ ಬರ್ತಿತ್ತು. ನಾನು ನನ್ನ ಪಕ್ಕದಲ್ಲಿರೋರ್ಗೆ ಹೇಳ್ತಿದ್ದೆ, ಅಲ್ಲ ಮಗ, ಯಾವಾಗ ಓದ್ರೋ ಡಾಕ್ಟರ್ ಆಯ್ತೀರಾ, ಇಂಜಿನಿಯರ್ ಆಯ್ತಾರ ಅಂತ. ಯಾಕೆ ಒಂದು ಟೀಚರು ಚೆನ್ನಾಗಿ ಓದ್ರೋ ಟೀಚರ್ ಆಯ್ತೀರಾ ಅನ್ನಲ್ಲ ಅಂತ. ಇದು ನನ್ನ ಪ್ರಶ್ನೆ. ಹೌದಲ್ಲ? ಅಂದ್ರೆ ಇದು ನನ್ನ ತಲೆಯಲ್ಲಿ ಓಡ್ತಿತ್ತು ಅವಾಗ. ಅಂದ್ರೆ ನನಗಿನ ಚೆನ್ನಾಗಿರ್ತೀರೇನೋ ಅಂತ ಇರ್ಬೋದಾ? ಟೀಚರ್ಗಳು ಚೆನ್ನಾಗಿರ್ಬಾರ್ದು ಅಂತ ಗೊತ್ತಿಲ್ಲ ಸರ್. ಬೆಸ್ಟ್ ಆಫ್ ಬೆಸ್ಟ್ ಅಂತ ಅನ್ನಲ್ಲ ಸರ್. ಈಗ ಹಂಗಿರ್ಬೋದೇನೋ ಅಂತ ನಾನು ಹೇಳೋದು. ಯಾಕಂದ್ರೆ ಟೀಚರ್ ಬೆಸ್ಟ್ ಅಲ್ವಾ ಸರ್? ಈಗ ಒಬ್ಬ ಡಾಕ್ಟರ್ನ ಡಾಕ್ಟರ್ ಮಾಡದೆ ಒಬ್ಬ ಟೀಚರ್ ಸರ್, ಒಬ್ಬ ಇಂಜಿನಿಯರ್ ಮಾಡದೆ ಒಬ್ಬ ಟೀಚರ್ ಅಲ್ವಾ ಸರ್? ನಾನು ಅದ್ ಗೊತ್ತಿಲ್ಲ, ನನ್ನ ತಲೆಯಲ್ಲಿ ಹಿಂಗ್ ಓಡೋದು, ಯಾವಾಗ್ಲೂ ಹಿಂಗ್ ಓಡೋದು. ಆಮೇಲೆ ಈ ತರದ್ದು ಎಷ್ಟೋ ವಿಚಾರಗಳಿದೆ ನನಗೆ, ಅದ್ ಗೊತ್ತಿಲ್ಲ ನಿಮ್ಗೆ ಹೆಂಗ್ ಅನ್ಸುತ್ತೋ. ಈಗ ಈ ಮಹಾಭಾರತದ ಒಂದು ಕತೆ ಕೇಳಿರ್ತೀವಿ ಯಾವಾಗಲೂ. ಮಹಾಭಾರತದಲ್ಲಿ ಒಂದಿದೆ, ಗೊತ್ತಿಲ್ಲ ಇದು ತಪ್ಪೋ ಸರಿನೋ, ನನ್ನ ತಲೆಯಲ್ಲಿ ಹಿಂಗ್ ಓಡೋದು. ಮಹಾಭಾರತದಲ್ಲಿ ದ್ರೌಪದಿ ಅವ್ರನ್ನ ಗೆದ್ಕೊಂಡ್ ಬಂದಿರ್ತಾರೆ, ಅದ್ಯಾವುದೋ ಒಂದು ಇದರಲ್ಲಿ ಸ್ವಯಂವರದಲ್ಲಿ. ಅವ್ರು ಬಂದು ಅಮ್ಮಂಗೆ ಹೇಳ್ತಾರೆ, ಅಮ್ಮ ಹೆಣ್ಣು ತಂದಿದೀವಿ ಅಂತ. ಕುಂತಿ ಅವರು ಹಣ್ಣು ತಂದಿದ್ದಾರೆ ಅನ್ಕೊಂಡು ಮಕ್ಕಳ 5 ಜನ ಹಂಚ್ಕೊಬೇಡಿ ಅಂತಾರೆ ಅಲ್ವಾ ಸರ್? ಈ ಕತೆ ಕೇಳಿದ್ವಿ. ನನ್ನ ತಲೆಯಲ್ಲಿ ಅವಾಗ ಹೆಂಗೋಡೋದು ಅಂದ್ರೆ, ಹಂಗಾರೆ ಮಹಾಭಾರತ ಕರ್ನಾಟಕದಲ್ಲೇ ನಡೆದಿರ್ಬೇಕು, ಇವರೆಲ್ಲ ಕನ್ನಡಿಗರೇ ಆಗಿರ್ಬೇಕು, ಬೇರೆ ಯಾವ ಭಾಷೆಯಲ್ಲೂ ರೈಮಿಂಗ್ ಕೂತ್ಕೊಳ್ಳಲ್ಲ. ನೀವು ಹಿಂದಿಲ್ ತಗೊಳ್ಳಿ, ಫಲ್ ಅಂತಾರೆ, ಅಥವಾ ಇದನ್ನ ಬಹುನೋ ಅಥವಾ ಬೇಟಿನೋ ಅಥವಾ ಏನೋ ಅಂತಾರೆ. ಹಣ್ಣು ಹೆಣ್ಣು ಕನ್ನಡದಲ್ಲಿ ಮಾತ್ರ ರೈಮಿಂಗ್ ಕೂತ್ಕೊಳ್ಳೋದು. ಇವ್ರು ಹಣ್ಣು ಅಂತಾರೆ, ಹೆಣ್ಣು ಅಂತಾರೆ, ಅವ್ರಿಗೆ ಹಣ್ಣು ಅಂತ ಕೇಳಿಸುತ್ತಲ್ವಾ? ಹಂಗಾರೆ ಮಹಾಭಾರತ ಕನ್ನಡದ, ಹಂಗಾರೆ ಪಾಂಡವರೆಲ್ಲ ಕರ್ನಾಟಕದವರ, ಈಗ ಯೋಚನೆ ಬರೋದು ನನಗೆ. ಇದನ್ನ ಕೇಳಕ್ ಹೋದಾಗ ನಾವು ಇಷ್ಟು ದಿವಸ ಅನ್ಕೊಂಡಿದ್ದು ತಪ್ಪು ಏನು ಅಂತಂದ್ರೆ, ಉಪ್ಪಿ ಸರ್ ಮಾತ್ರ ಉಲ್ಟಾ ಯೋಚನೆ ಮಾಡೋದು ಅನ್ಕೊಂಡಿದ್ ಜೊತೆ ಸುದಿ ಸರ್ ಇಲ್ಲ ಸರ್. ಅದು ನನ್ಗೆ ಅನ್ನಿಸ್ತಿದ್ದಂಗೆ ಯಾವಾಗ ನಾನು ಒಂದು 7ನೇ ಕ್ಲಾಸ್ 8ನೇ ಕ್ಲಾಸ್ ಹೋದ್ವಿ, ಉಪ್ಪಿ ಸರ್ ಹೆಸರು ತುಂಬಾ ಪೀಕಲ್ಲಿ ಇತ್ತಲ್ಲ, ಆಗ ಇಲ್ಲ ಗುರು ಇವರೇ ನನ್ನ ದ್ರೋಣಾಚಾರ್ಯರು, ನೋಡಿ ಇವ್ರು ನಾನು ಯೋಚನೆ ಮಾಡ್ದಂಗೆ ಯೋಚನೆ ಮಾಡ್ತಾರೆ. ಅಂದ್ರೆ ಅವ್ರು ಯೋಚನೆ ಆಗಿದೆ, ನಾನು ಯೋಚನೆ ಮಾಡ್ದಂಗಲ್ಲ, ಅವ್ರು ಯೋಚನೆ ಮಾಡ್ದಂಗೆ ನನ್ನ ಯೋಚನೆ ಬರ್ತಿದೆ. ಉಪ್ಪಿ ಸರ್ ಕರ್ದು ಹೇಳೋರ ಮಗ ಏನು ಈ ಲೆವೆಲ್ ಹಿಂಗೆಲ್ಲ ಡೈಲಾಗ್ ಹೊಡಿತಿ ಅಂತ, ನನ್ನ ಅಪ್ರಿಸಿಯೇಷನ್ ಆ ಥರದ್ದು ಇದೆ ಸರ್. ನಾವು ಕೆಲಸ ಮಾಡುವಾಗ ಉಪ್ಪಿ ಸರ್ ಹೇಳಿದ್ದಾರೆ, ಸುದಿ ನಿಮ್ ಇಂಟರ್ವ್ಯೂಗಳು ನೋಡ್ತೀನಿ, ತುಂಬಾ ಚೆನ್ನಾಗಿರುತ್ತೆ ನಿಮ್ ಮಾತು ಅಂತ. ಎಲ್ಲಿ ಸರ್, ಅವ್ರು ದ್ರೋಣಾಚಾರ್ಯರು ಸರ್, ಅವ್ರು ನೋಡ್ಕೊಂಡ್ ಬೆಳೆದಿರೋದು ನಾನು. ಬಟ್ ಹೌದು ಸರ್, ಹೇಳಿದ್ದಾರೆ. ಸುದಿ ಸರ್, ದುಡ್ಡಿನ ವಿಚಾರ ಮತ್ತೊಂದು ಪ್ರಶ್ನೆ ಕೇಳೋದಂದ್ರೆ, ರೂಪಾಯಿಗೂ ಅಲ್ದೇ ನಿಂತಿದೆ, 2 ರೂಪಾಯಿ ಅಲ್ಲ ಸರ್, ಚಿಲ್ಲರೆಗೂ. ನೀವು ಒಂದು ಮಾತು ನಮಗೆ ಲಾಸ್ಟ್ ಟೈಮ್ ಒಂದು ಇಂಟರ್ವ್ಯೂ ಹೇಳಿದ್ರಿ ಸರ್, ಸಾಯಕ್ಕೆ 8 ರೂಪಾಯಿ ಕೇಳ್ಬೇಡ ಸರ್, ನನ್ನ ಹತ್ರ 8 ರೂಪಾಯಿ ಇಲ್ಲ ನನ್ನ ಹತ್ರ, ಸಾಯ್ಬೇಕು ಅಂತ ಡಿಸೈಡ್ ಮಾಡೋದಕ್ಕೆ ಅಂತ. ಸಾಯೋ ವಿಚಾರದಲ್ಲೂ ಕೂಡ ಕಷ್ಟ ಇದೆ ಅನ್ನೋದು ನೀವು ಒಂದು ಡೈಲಾಗ್ ಸಮೇತ ಹೇಳಿದ್ರೆ ಚೆನ್ನಾಗಿರ್ತದೆ
ಸರ್ ಏನ್ ಗೊತ್ತಾ ನೋಡಿ, ನಿಮ್ಗೆ ಸಾವೇ ಸುಮ್ನೆ ಬರೋದಿಲ್ಲ ಸರ್, ಇನ್ನು ಸಕ್ಸಸ್ ಸುಮ್ನೆ ಬರುತ್ತೆ ಸರ್. ಕರೆಕ್ಟ್ ಕರೆಕ್ಟ್ ಅಲ್ವಾ ಸರ್, ಸರ್? ಸುಲಭ ಅಲ್ಲ. ಕಷ್ಟ ಪಡ್ಬೇಕು ಸರ್. ಈಗ ಅದೇ ಈ ಹಣೆ ಬರ, ನಮ್ಮ ಹಣೆ ಬರ ಹಿಂಗಿತ್ತು ಅಂತ ಹೇಳ್ತಾರೆ ಸರ್. ಇಲ್ಲ ಸರ್, ಹಣೆ ಬರ ಅಳ್ಸಕ್ಕೆ ಒಂದು ರಬ್ಬರ್ ಇದೆ ಸರ್. ಹಣೆ ಬರನ ಅಳಿಸುವಂತ ಒಂದು ಲಿಕ್ವಿಡ್ ಇದೆ ಸರ್. ಯಾವ್ದು ಗೊತ್ತಾ ಸರ್? ನಮ್ ಬೆವರು ಸರ್. ನೀವು ಬೆವುತಾಗ ಹಿಂಗ್ ಒರೆಸಿ ಸರ್, ನಿಮ್ ಹಣೆ ಬರ ಬದಲಾಗಿ ನೀವು ಸಖತ್ತಾಗಿ ಆಗಿಲ್ಲ ಅಂದ್ರೆ ನನ್ನ ಹೆಸರೇ ಬೇರೆ ಇಟ್ಕೊಳ್ಳಿ ಸರ್. ಬೆವರು ಬೇಕು ಸರ್. ಸುದ್ದಿ ಸರ್ ಪ್ರಕಾರ ದುಡ್ಡು ಅಂದ್ರೆ, ಯಾಕಂದ್ರೆ ನಾನು ಅದಕ್ಕೆ ರೂಪಾಯಿ 1 ರೂಪಾಯಿಗೂ ಕಷ್ಟಪಟ್ಟಿದ್ದ ದಿನಾನು ನೋಡಿದೆ, ಒದೆ ತಿಂದಿದ್ ನೋಡಿದೆ, ಮೋರಿ ಹತ್ರ ಕೆಲಸ ಮಾಡಿ ಮೂಗನಿಂಗ್ ಹಿಡ್ಕೊಂಡು ಜೀವನ ಮಾಡಿರುವಂತ ಜೀವನನೂ ನೋಡಿದ್ರೆ, ಅದ್ರ ಫೋಟೋಸು ನಾನು ಕಳಿಸಿದ್ರಿ. ಅದಕ್ಕೆ ನಾನು ಕೇಳ್ತಿದ್ದೆ. ಹಾಗಿರ್ಬೇಕಾದ್ರೆ ಇವತ್ತಿನ ದುಡ್ಡಿನ ಮಹತ್ವ ಎಷ್ಟು ಚೆನ್ನಾಗಿ ಗೊತ್ತಿದೆ ಸುದಿಗೆ ಅಂತ ಸರ್? ಸಿಕ್ಕಾಪಟ್ಟೆ ಚೆನ್ನಾಗಿ ಗೊತ್ತು ಸರ್. ಅಂದ್ರೆ ನನ್ನ ಸ್ಟೈಲಲ್ಲಿ ಹೇಳೋದಾದ್ರೆ ಒಂದ್ 2 ತರ ಹೇಳ್ಬೋದು ಸರ್. ನೋಡಿ, ಅಂದ್ರೆ ಎರಡು ಕಷ್ಟ ತರದ್ದು ಹೇಳ್ಬೋದು ಸರ್. ಲೈಫಲ್ಲಿ ಸೇವಿಂಗ್ಸು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು, ಆದ್ರೆ ಆ ಸೇವಿಂಗ್ನ ನಮ್ಮ ಅಪ್ಪ ಮಾಡ್ಬೇಕು ಸರ್. ಹ್ಞೂ ಸರ್, ಅಲ್ವಾ ಸರ್? ನಾನೇ ಮಾಡಕ್ ಹೋದ್ರೆ ನಂಗೆ ವಯಸ್ಸಾಗ್ಬಿಡುತ್ತೆ ಸರ್. ಅದಕ್ಕೆ ಅಟ್ಲೀಸ್ಟ್ ನಾನು ಪಡೆದೇ ಇರೋದು, ನನ್ಗೆ ಸಿಗದೆ ಇರೋದು ನನ್ನ ಮಗನ್ ಸಿಗ್ಲಿ ಅಂತ ಮಾಡ್ತೀನಿ ಸರ್. ಎಲ್ಲೋ ಒಂದು ಇಂಟರ್ವ್ಯೂ ನೋಡಿದ್ರೆ ನಂಗೆ ಬಹಳ ಖುಷಿ ಆಗಿದೆ. ಅಂದ್ರೆ ಸುದ್ದಿ ಅವ್ರ ಪೇಮೆಂಟ್ ಜಾಸ್ತಿ ಆಗಿದೆ ಅಂತ ಕೇಳಿದ್ ನೆನಪು. ಆ ಒಂದು 75,000 ಅಂದಾಗ ಅಂತೀರಿ ಅಂತ ನೀವು. ಹೌದು ಸರ್, ಹೌದು ಸರ್, ಹೌದು ಸರ್. ಹಾಗಿದ್ರೆ ಸುದ್ದಿ ಅವ್ರ ಇನ್ಶೂರೆನ್ಸ್ ಎಷ್ಟು ಮಾಡ್ಸವ್ರೆ ಅಂತ? ಇನ್ಶೂರೆನ್ಸ್ ವ್ಯಾಲ್ಯೂ ಏನಿದೆ? ಒಂದು ಇಲ್ಲ ಸರ್, ಆ ಥರದ್ದೆಲ್ಲ ಇಲ್ಲ ಸರ್. ನಾನು ಆ ಥರದ್ದೆಲ್ಲ ಏನು ಮಾಡಲ್ಲ ಸರ್. ಬದುಕಿಗೆಲ್ಲ ಹಿಂಗೆ ಹೋಗ್ತಾ ಏನಾದ್ರು ಆದ್ರೂ ಏನು ಹೇಳಕ್ಕಾಗಲ್ಲ. ಆ ಥರದ್ದೇನು ಪ್ಲಾನ್ಸೇ ಇಲ್ಲ ಸರ್. ಸುಮ್ಮನೆ ಲೈಫ್ ಹೆಂಗೆ ಹೋಗುತ್ತೋ ಹಂಗೆ ಹೋಗೋದು. ಹೌದು, ನಿಜ. ನನಗೆ ತುಂಬ ಜನ ಕೇಳಿದ್ರು, ಒಂದು ಇಂಟರ್ವ್ಯೂಲ್ ನನ್ನ ಅಮೌಂಟ್ ಹೇಳಿದ್ದೆ. ಯಾರಾದ್ರೂ ಹಿಂಗೆ ಹೇಳ್ತಾರ ಪೆದ್ದಂಗೆ ಅಂತ ಕೇಳಿದ್ರು. ಗುರು, ನಾನು ಪೆದ್ದಾನು ಅಲ್ಲ, ದಡ್ಡನೂ ಅಲ್ಲ. ಏನಾಗುತ್ತೆ ಗೊತ್ತಾ ಸರ್? ಕೆಲವ್ರು ಪಾಪ ಹೊಸದಾಗಿ ಏನೋ ಸಿನಿಮಾ ಮಾಡ್ತಿರ್ತಾರೆ, ಅವ್ರ ತಲೆಯಲ್ಲಿ 5,000 10,000 ಇಟ್ಕೊಂಡು ಬಂದ್ಬಿಟ್ಟಿರ್ತಾರೆ. ಅಂದ್ರೆ ಪರ್ ಡೇ ಅನ್ನೋ ಥರದ್ದು ಇರುತ್ತೆ. 4-5 ಅವರ್ ಕತೆ ಕೇಳಿ ಎಲ್ಲ ಆಗಿ ಎಲ್ಲ ಓಕೆ ಆಗಿ ರೆಮ್ಯುನರೇಷನ್ ಅವ್ರಿಗೂ ಮನ್ಸಿಗೆ ನೋವಾಗುತ್ತೆ, ಕುತ್ಕೊಂಡು ನನಗೂ ಮನ್ಸಿಗೆ ನೋವಾಗುತ್ತೆ, ಅಥವಾ ಟೈಮು ಎಲ್ಲೂ ಅವ್ರದ್ದು ವ್ಯರ್ಥ, ನಂದು ವ್ಯರ್ಥ. ಸೊ ಆ 10-20 ಅವ್ರಿಗೆ ಗೊತ್ತಾಗುತ್ತೆ ಇಲ್ಲ ಸುದಿ ಈ ರೇಂಜಲ್ಲಿ ಅಂತ. ಕೆಲವ್ರಿಗೆ ಏನಾಗುತ್ತೆ, ಸುದಿ 3 ಲಕ್ಷ ಅಂತೆ, 4 ಲಕ್ಷ ಅಂತೆ ಅಂತ ಹಿಂಗೆ ಪುಂಗ್ಬಿಟ್ಟಿರ್ತಾರೆ ಯಾರೋ ಆಚೆ. ಅವರು ಗುರು ಅವ್ರ ಪೇಮೆಂಟ್ ಆಗಲ್ಲ ಅಂತ. ಆ ಥರದ್ದು ಎಷ್ಟೋ ಸಿನಿಮಾ ಹೋಗಿದೆ ನನಗೆ. ಅವ್ರು ಸಿಕ್ಕಿದಾಗ ಸಾರ್ 3 ಲಕ್ಷ ಅನ್ಬಿಟ್ರು ಸರ್ ನಿಮ್ಮ ರೆಮ್ಯುನರೇಷನ್ ಪರ್ ಡೇ ಅಂತ. ಸೊ ಅದು ನನಗೆ ಆ ಥರದ್ದು ಎಫೆಕ್ಟ್ ಆಗಿದೆ. ಈ ಥರದ್ದು ಆಗಬಾರ್ದು, ಆ ಥರದ್ದು ಆಗಬಾರ್ದು. ಅದೊಂದು ಕ್ಲಾರಿಟಿ ಇರಲಿ ಅನ್ನೋದಕ್ಕೋಸ್ಕರ ಹೇಳಿದೆ ಸರ್. ನಾನೇನು ದಡ್ಡನ ಸರ್? ಇನ್ನೊಂದು ದುಡ್ಡಿನ ವಿಚಾರ ಅಂತ ಬಂದಾಗ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಸುದಿ ಅವರು. ನಂಗೆ ಲಾಸ್ಟ್ ಟೈಮ್ ಒಂದು ಡೈಲಾಗ್ ಚೆನ್ನಾಗಿ ನೆನಪಿದೆ. ಇವತ್ತು ಅವ್ರ ಡೈಲಾಗ್ ನಾನೇ ಹೇಳ್ತೀನಿ. ಈಗ 6 ಗಂಟೆ ಕೈ ತೊಳಿತಿದ್ರೆ ನಾನು ಪೇಮೆಂಟ್ ಕೊಡಬೇಕಿತ್ತು ಅವಾಗ. ಇವಾಗ 6 ಗಂಟೆ ಮಕ್ಕದ್ಗೆ ಬಣ್ಣ ತೊಳಿಸಿದ್ರೆ ನಂಗೆ ಪೇಮೆಂಟ್ ಕೊಡಬೇಕು ಅಂತ. ಇವತ್ತಿನ ಸುದ್ದಿ ಹೇಗಿದ್ದಾರೆ ಅಂತ? ಯಾಕಂದ್ರೆ ಇದೊಂದು 4 ವರ್ಷ ಆಯ್ತು ನಾವು ನೀವು ಸಿಕ್ಕಿ ಸರ್. ಇಲ್ಲ ಸರ್, ಇದು ಖಂಡಿತ ನಿಜ ಸರ್. ಈಗ ಸರ್ ಯಾರೇ ಆಗ್ಲಿ ಸರ್, ಅಲ್ಟಿಮೇಟ್ಲಿ ಎಲ್ಲರೂ ದುಡ್ಡಿಗೆ ಕೆಲಸ ಮಾಡ್ತಿರೋ. ಕರೆಕ್ಟ್. ಎಲ್ಲರೂ ಯಾವ ಶೋಸ್ ಆಗ್ಲಿ ಏನಾಗ್ಲಿ, ಈಗ ನಾನು ಬಿಗ್ ಬಾಸ್ಗೆ ಹೋಗಿದ್ದು ನನ್ನ ಸಂಬಳಕ್ಕೋಸ್ಕರ ಅಲ್ಲ ಸರ್. ಸಂಬಳನೇ ಸರ್. ಅದು ಬಿಟ್ಟು ನಾನು ಯಾವುದೋ ನಾನು ಬರೋ ದುಡ್ಡು ಚಾರಿಟಿ ಕೊಟ್ಬಿಡ್ತೀನೋ, ಅಥವಾ ಅದು ಯಾವುದೋ ಇದಕ್ಕೆ ಹೋಗುತ್ತೆ, ಇನ್ಯಾವುದೋ ಒಂದು ಸೇವೆಗೆ ಹೋಗುತ್ತೆ, ಹಂಗಲ್ಲ ಸರ್. ಸಂಬಳ ಇಂಪಾರ್ಟೆಂಟು ಸರ್. ಹೌದು, ನಾನು ತುಂಬ ನೋಡಿದ್ದೀನಿ. ಹಂಗಾಗಿ ನಾನು ಕೆಲಸ ಮಾಡಿರೋ ಸಂಬಳ ಕೇಳ್ತೀನಿ, ಅಷ್ಟೇ ಅಲ್ಲ ಸರ್. ಬಿಗ್ ಬಾಸ್ ಅಲ್ಲಿ ಗಳಿಸಿದ್ದೆಷ್ಟು ಅಳಿಸಿದ್ದೆಷ್ಟು ಸರ್? ಅಳಿಸೋದೆಲ್ಲ ಏನೂ ಇಲ್ವೇ ಸರ್? ಯಾಕಂದರೆ ಪಾಪ ಅಲ್ಲಿ ನನಗೆ ನಾನು ಒಂದು ಹೆಂಗೆ ಹೇಳ್ಬೋದು ಸರ್, ಕುಡಿದಿರೋ ಒಂದು ಬಾಟ್ಲು ನೀರಿಂದ ಹಿಡಿದು ತಿಂದಿರೋ ಅನ್ನದಿಂದ ಹಿಡಿದು ಎಲ್ಲವೂ ಅವ್ರದ್ದೇ. 0% ಸರ್. ನಾನು ಏನು ಅಳಿಸ್ಕೊಳ್ಳೋದೇನಿದೆ ಸರ್, ಗಳಿಸಿರೋದೇ ಸರ್. ತುಂಬ ಪ್ರೀತಿ ಕೊಟ್ಟಿದ್ದಾರೆ, ಜನ ಪ್ರೀತಿಸ್ತಿದ್ದಾರೆ, ಸಂಬಳ ಕೊಟ್ಟಿದ್ದಾರೆ, ಅಷ್ಟು ದೊಡ್ಡ ಶೋಲ್ ನನ್ನನ್ನು ಕರೆದಿದ್ದಾರೆ, ಗಳಿಸಿರೋದೆ ಸರ್. ಬಿಗ್ ಬಾಸ್ ಯಾವತ್ತು ಗಳಿಸೋದೆ ಸರ್, ಅಳಿಸೋದೇನೆ. ಎಲ್ಲಾದ್ರೂ ಒಂದ್ ಕಡೆ ನಿಮ್ಗೆ ಒಂದಷ್ಟು ಕಮೆಂಟ್ಗಳೆಲ್ಲ ಅನ್ಸುತ್ತೆ, ಸುದಿಗೆ ಇದು ಬೇಕಿತ್ತ ಬಿಗ್ ಬಾಸ್ ಅನ್ನೋದು ಎಷ್ಟೊಂದು ಜನ ಮೈಂಡ್ ಸೆಟ್. ಮಾರ್ಕೆಟೇ ಬೇರೆ ಹೊರಗಡೆ ಸಿನಿಮಾದಲ್ಲಿ ಅಂತ ನೋಡಿದಾಗ ಬಿಗ್ ಬಾಸ್ ಬೇಕಿತ್ತ ಸರ್? ಸುದೀಗ್ ಬಿಗ್ ಬಾಸ್ ಬೇಕಿತ್ತು ಸರ್, ಖಂಡಿತ ಸರ್. ಯಾಕೆ ಗೊತ್ತಾ? ಹೌದು, ಕಮೆಂಟಲ್ಲಿ ನಾನು ಆ ಥರದ್ದು ಓದಿದ್ದೀನಿ ಸರ್. ನಾನು ಹೆಂಗಿದ್ದೆ ಒಳಗೆ ಹಂಗೆ ಇದ್ದೆ ಸರ್. ಈಗ ನೋಡಿ, ಸಿಂಪಲ್ ನಿಮ್ಗೊಂದು ಹೇಳೋದು, ಹೆಂಗನ್ಸುತ್ತೋ ಗೊತ್ತಿಲ್ಲ. ಈಗ ಗಿಲ್ಲಿ ಕಾಮಿಡಿಯನ್ ಅನ್ಕೊಳ್ಳಿ, ಕಾಮಿಡಿಯನ್ ಅನ್ಕೊಳ್ಳಿಲ್ಲ, ಗಿಲ್ಲಿ ಕಾಮಿಡಿಯನ್, ಅವ್ನು ಕಾಮಿಡಿ ಮಾಡ್ತಿದ್ದಾನೆ ಅಲ್ವಾ? ಮಿಟಾನ್ ರಘು ಅವರು ಅಥ್ಲೆಟಿಕ್, ಅವರು ಅಥ್ಲೆಟಲ್ಲಿ ಆ ಸ್ಪೋರ್ಟ್ಸ್ ಎಲ್ಲ ಸ್ಟ್ರಾಂಗ್ ಆಗಿದೆ. ಸುದಿ ವಿಲನ್ ಅಲ್ವಾ ಸರ್? ಸುದಿ ಹಂಗಾರಲ್ಲಿರೋ ಹೆಂಗಸರು ಹೆಗಲ ಮೇಲೆ ಎತ್ತಾಕೊಂಡು ಹೋಗ್ಬಿಡಕ್ಕಾಗತ್ತೆ ಸರ್? ಹೋಗಿ ಇನ್ನೇನೋ ಅಟೆಂಪ್ಟ್ ಮಾಡ್ಬಿಡಕ್ಕಾಗತ್ತೆ ಸರ್? ಹಂಗಾಗಲ್ಲ ಸರ್. ಕಾಮಿಡಿ ಮಾಡ್ಬೋದು. ನನ್ನ ಪಾತ್ರಗಳು ಬೇರೆ, ನಾನು ಬದುಕಿರೋ ರೀತಿ ಬೇರೆ ಅಲ್ವಾ ಸರ್? ಹಂಗಾಗಲ್ಲ. ನಾನು ಹೆಂಗಿದ್ನೋ ಹಂಗೆ ಇದ್ದೆ ಸರ್. ಅಂದರೆ ನೀವು ಅಂದರೆ ಸುದಿಗೆ ಬಿಗ್ ಬಾಸ್ ಬೇಕಿತ್ತ ಅಂತ? ಬೇಕಿತ್ತು ಸರ್. ಬಿಕಾಸ್ ಏನು ಗೊತ್ತಾ ಸರ್, ಸುದಿದೆ ಆದ ಒಂದಷ್ಟು ಲೋನು ಗೀನು ಆ ಥರದ್ದೆಲ್ಲ ಇದೆ ಸರ್. ಸೊ ನನಗೆ ಖಂಡಿತ ಬಿಗ್ ಬಾಸ್ ಬೇಕಿತ್ತು ಸರ್. ಹೌದು. ಈಗ ಒಂದು ಸಿಂಪಲಾಗಿ ಹೇಳ್ತೀನಿ ನೋಡಿ, ನೀವು ಮನ ಮುಟ್ಟಬೇಕು ಅಂದರೆ, ಜನಗಳು ಮನ ಮುಟ್ಟಬೇಕು ಅಂದರೆ ವೀಕೆಂಡ್ ವಿತ್ ರಮೇಶ್ಗೆ ಹೋಗ್ಬೇಕು ಸರ್. ಓಕೆ, ಸರಿ. ಬೆಂಗಳೂರಲ್ಲಿ ಮನೆ ಕಟ್ಟಬೇಕು ಅಂದರೆ ಬಿಗ್ ಬಾಸ್ಗೆ ಹೋಗ್ಬೇಕು ಸರ್. ನಾನು ಮುಟ್ಟಿದ್ದೀನಿ, ಮನೇನೂ ಕಟ್ಟಿದ್ದೀನಿ. ಅದ್ರ ಲೋನ್ ಇತ್ತು, ಅದು ತೀರ್ಸಕ್ಕೋಸ್ಕರ ಹೋಗಿದ್ದೀನಿ. ಅದಕ್ಕೆ ನನಗೆ ತುಂಬಾ ಒಳ್ಳೆ ಸಂಬಳ ಕೊಟ್ಟಿದ್ದಾರೆ. ನಾನು ಪ್ರಕಾಶ್ ಸರ್ನ, ಸುದೀಪ್ ಸರ್ನ, ಎಂಟೈರ್ ಅದು ಕಲರ್ಸ್ ಟೀಮ್ನ ನೆನ್ಸ್ಕೊಳ್ಳೇಬೇಕು ಸರ್. ಹೌದು ಸರ್. ಸರ್, ಈ ಸಿನಿಮಾದವರು ಅಂದಿದ ತಕ್ಷಣ ದೂರದ ಬೆಟ್ಟ ನುಣಿಗೆ ಅಥವಾ ನೀವು ನಾವು ತುಂಬಾ ಚೆನ್ನಾಗಿ ಹೇಳ್ಕೊಂಡಿರ್ತೀವಿ, ನೀರಿನ ಮೇಲೆ ಗುಳ್ಳೆ ಇದ್ದಂಗೆ ಜೀವನ ಅಂತ. ಬಟ್ ಅಷ್ಟು ಸುಲಭ ಅಲ್ಲ ಸುದಿ ಜೀವನ, ಸಾಕ್ಷಾತ್ ಸುಲಭ ಅಲ್ಲ. ನಾಳೆ ಸುದಿ ಇಲ್ಲ ಅಂದ್ರೆ ಮನೆ ಹೆಂಗೆ, ಅಥವಾ ಸಿನಿಮಾದವ್ರ ಕತೆ ಹೆಂಗೆ ಅನ್ನೋದು ಎಷ್ಟೋ ಜನಕ್ಕೆ ಮೈಂಡ್ ಸೆಟ್ ಬಂದಿರುತ್ತೆ. ಬಿಕಾಸ್ ಈಗ ಸರ್ ಈಗ ಒಳಗಡೆ ಇದ್ದಾರೆ, ಅವ್ರ ಸಿನಿಮಾ ಪಾಪ ಹೆಂಗಿರುತ್ತೆ ಏನೋ ಅನ್ನೋದು ಟೆನ್ಷನ್ ಇತ್ತು. ಬಟ್ ಜನ ತುಂಬಾ ಮೆರೆಸ್ತಿದಾರೆ ಅದನ್ನ.
ಹಂಗೆ ಬಟ್ ನೀರಿನ ಮೇಲಿರೋ ಗುಳ್ಳೆನೆ ಕರೆಕ್ಟು. ಬಟ್ ಎಷ್ಟು ಪೀಕ್ ನೋಡಿದಾರೆ ಸುದಿ, ಎಷ್ಟು ಡೌನ್ ನೋಡಿದಾರೆ ಸಿನಿಮಾದಲ್ಲಿ? ಇದೆ ಸರ್, ನೋಡಿದ್ದೀನಿ. ಅಂದ್ರೆ ಈಗ ಸಿನಿಮಾದವ್ರು ಅಂದ್ರೆ ಏನಾಗ್ತದೆ ಗೊತ್ತಾ ಸರ್, ಸಿಕ್ಕಾಪಟ್ಟೆ ಲ್ಯಾವಿಶ್ ಲೈಫು ಅದು. ಆಮೇಲೆ ಒಂದೇನು ಗೊತ್ತಾ ಸರ್, ಕೆಲವರು ಆ ಥರ ಆಗಿದೆ. ನಾನು ಇವತ್ತು ನನ್ನ ಬದುಕಲ್ಲಿ ಹಳೇದು ಕಂಪೇರ್ ಮಾಡಿ ತುಂಬಾ ಚೆನ್ನಾಗಿಟ್ಟಿದೆ ಸಿನಿಮಾ. ನಮ್ದ್ರಲ್ಲಿ ಪುಂಗೋರ್ ಜಾಸ್ತಿ. ಈಗ ಒಂದು 20 ಲಕ್ಷದ ಕಾರಲ್ಲಿ ಬಂದ್ರು ಅನ್ಕೊಳ್ಳಿ, 18 ಲಕ್ಷ ಲೋನೇ ಇರ್ತದೆ. ಯಾವ್ದೋಕ್ಕೋಸ್ಕರ ಬಟ್ಟೆ ಹಾಕೊಳ್ಳೋದು, ಅಲ್ಲೆಲ್ಲೋ ರೆಂಟಿಗೆ ತಂದು ಸೂಟ್ ಹಾಕೊಂಬರೋದು, ಅವೆಲ್ಲ ನಾನು ಮಾಡಲ್ಲ ಸರ್. ಅದೆಲ್ಲ ಯಾವುದು ಮಾಡಿಲ್ಲ. ಆಮೇಲೆ ಏನು ಗೊತ್ತಾ ಸರ್, ಟು ಬಿ ಫ್ರ್ಯಾಂಕ್, ಆನೆ ಅದು ಕಾಣೋ ಅಲ್ಲೇ ಬೇರೆ ಸರ್, ತಿನ್ನೋ ಅಲ್ಲೇ ಬೇರೆ ಸರ್. ನೋಡಿದ್ರ ಕಾಣೋ ಅಲ್ಲೂ ದಂತ 4 ಅಡಿ ಇರ್ತದೆ, ತಿನ್ನೋ ನೋಡಿದ್ರ ಒಂದಿಷ್ಟು ದಪ್ಪ ಇರ್ತದೆ. ಹಿಂಗೆ ಸಿನಿಮಾದವ್ರದ್ದು ಇರೋದನ್ನ ಹೇಳ್ಕೊಂಡು ಬದುಕಬೇಕು ಸರ್. ಈಗೇನು ಸರ್, ನೀವು ಬಂದ್ರೆ ಹೋಮ್ ಟೂರ್ ಮಾಡೋಣ ಅಂತ ನಾನು ಏನಂದೆ ಸರ್, ಪೂರ್ ಸರ್ ನಾನು ಇದು ಎಲ್ಲಿ ಮಾಡ್ತೀರಾ ಸರ್ ಟೂರು ಅಂತ. ಅಷ್ಟೇ ಬೇಡ ಸರ್, ಬನ್ನಿ ವಿಶಾಲವಾಗಿ ಪಾರ್ಕ್ ಇದೆ ಇಲ್ಲೇ ಮಾಡೋಣ ಅಂತ. ಇಷ್ಟೇ ಸರ್ ಬದುಕು, ಇರೋದನ್ನ ಹೇಳ್ಕೊಂಡು ಬದುಕ್ಬಿಡ್ಬೇಕು ಸರ್. ದಿನಾ ಮುಚ್ಚಬೇಕಾಗುತ್ತೆ ಸರ್. ನೀವು ಮುಚ್ಚಕೋರೆ ಒಂದ್ಸರಿ ತೆಗೆದಿಟ್ಬಿಡಿ, ರೋದನೇನೆ ಇರಲ್ಲ ಸರ್. ಅಷ್ಟೇ ಸರ್. ಸುದಿ ಎಷ್ಟು ಸುಳ್ಳು ಹೇಳಿರ್ಬೋದು ಇವತ್ತಿನವರೆಗೂ ಸಿನಿಮಾದವ್ರ ಹತ್ರ ಅಂತ? ಸರ್ ನಾನು ಆಚೆ ಯಾರಿಗೂ ಸುಳ್ಳು ಹೇಳಲ್ಲ ಸರ್, ದೇವರಾಣೆಗೂ. ನಾನು ಬರೀ ಸುಳ್ಳು ಹೇಳೋದು ಒಬ್ಬರೇ ಏಕೈಕ ವ್ಯಕ್ತಿ ಹತ್ರ ಸರ್, ನನ್ನ ಹೆಂಡತಿ ಹತ್ರ ಸರ್. ಎಲ್ಲ ಮಾತು ಸುಳ್ಳು ಹೇಳೋದು, ಯಾಕಂದ್ರೆ ಮನೇಲಿ ಜಗಳ ಮಾಡ್ತಾಳೆ, ಬೈತಾಳೆ ಅಂತ. ಬೇರೆ ಯಾಕೆ ಸರ್ ಸುಳ್ಳು? ನಾನು ಯಾವನಿಗೂ ಎದ್ರಲ್ಲ ಸರ್, ಯಾರಿಗೂ ಎದ್ರಲ್ಲ. ಇದು ದೇವರಾಣೆ ಅಹಂಕಾರದ ಮಾತಲ್ಲ, ಏನಕ್ಕೆ ಎದುರ್ಬೇಕು ಸರ್? ನನ್ನ ವೈಫ್ ಹತ್ರ ಮಾತ್ರ ಬೇಜಾನ್ ಸುಳ್ಳು ಹೇಳ್ತೀನಿ ಸರ್, ಅಲ್ಲಿ ಎದುರ್ತೀನಿ ಸರ್. ಅದೊಂಥರ ಬಗ್ಸುವಂತ ಆನೆ ನಮ್ಮ ಮಾವತ ಅವರೇ ಅನ್ಸುತ್ತೆ. ಅದು ಹೆಂಗ್ ಗೊತ್ತಾ ಸರ್, ಅದು ಗೊತ್ತಿಲ್ಲ. ನಾನು ಯಾವಾಗ ನನ್ನ ವೈಫ್ ಹೇಳ್ತೀನಿ, ನಿಮ್ಗೆ ಹೆಂಗ್ ಅನ್ಸುತ್ತೋ ಗೊತ್ತಿಲ್ಲ, ಇದು ಆಮೇಲೆ ತಪ್ಪಾಗುತ್ತೋ ಇಲ್ವೋ. ನನ್ನ ಹೆಂಡತಿ ಯಾವ ಥರ ಜಗಳ ಮಾಡೋದು ಗೊತ್ತಾ? ಈ ಸುಭಾಷ್ ಚಂದ್ರ ಬೋಸ್ ಅವರು ಇದಾರಲ್ಲ, ಮಹಾತ್ಮ ಗಾಂಧಿ ಅವರು ಇದ್ದಾರೆ ಗೊತ್ತಾ? ಈ ಸುಭಾಷ್ ಚಂದ್ರ ಬೋಸ್ ಅವರು, ಭಗತ್ ಸಿಂಗ್ ಅವರೆಲ್ಲ ಬ್ರಿಟಿಷ್ ವಿರುದ್ಧ ಹೋರಾಡ್ತಾರೆ, ಭಯಂಕರವಾಗಿ ಹೋರಾಡ್ತಾರೆ. ಬಟ್ ಅವ್ರು ತಲೆ ಕೆಡಿಸ್ಕೊಳ್ದಂಗೆ ಅವ್ರದ್ದು ಒಂದು ಪ್ರೊಸೀಜರ್ ಅಲ್ಲಿ ಪಾಪ ಅವ್ರುಗಳನ್ನ ಸಾವು ತನಕ ತಗೊಂಡೋಗ್ಬಿಡ್ತಾರೆ. ಆ ತರ ಫೈಟ್ ಮಾಡಿದಾಗ ಏನಾಗುತ್ತೆ, ಒಳಗೆ ಕೆರಳ್ಬಿಡ್ತದೆ. ಏನ್ ಇವಾಗ ಅನ್ನೋ ಮಟ್ಟಿಗೆ ಅದನ್ನ ಡೈವರ್ಸ್ ತನಕನೋ ಹೊಡೆದಾಟ ಗಂಡ ತಗೋಬಹುದು. ನನ್ನ ಹೆಂಡತಿ ಹೆಂಗೆ ಗೊತ್ತಾ ಜಗಳ ಮಾಡೋದು, ಮಹಾತ್ಮ ಗಾಂಧೀಜಿ ತರ ಒಂದ್ ಕೆನೆಗೆ ಹೊಡೆದ್ಬಿಟ್ರೆ ಇನ್ನೊಂದ್ ಕೆನೆಗೆ ಹೊಡಿ ಅನ್ನೋದು. ಅವಾಗ ನಿಮ್ಗೆ ಹೆಂಗಾಗುತ್ತೆ ಗೊತ್ತಾ, ಅಮ್ಮ ನೀನ್ ಏನ್ ಹೇಳ್ತೀಳೋ ಅದನ್ನ ಮಾಡ್ತೀನಿ. ಬ್ರಿಟಿಷ್ ಅವರು ಗಾಂಧೀಜಿ ಏನು ಮಾಡಿಲ್ಲ, ಹೊಡಿಲಿಲ್ಲ, ಬಡಿಲಿಲ್ಲ, ಎದುರಿಸ್ಲಿಲ್ಲ, ಕಡಿಲಿಲ್ಲ. ಅಪ್ಪ ನಿನ್ ದೇಶ ಬಿಟ್ಕೊಟ್ಬಿಟ್ಟು ಹೊಡೋಗ್ಬಿಡ್ತೀನಿ ಅಂದ್ರು ಗೊತ್ತಾ. ಆ ತರ ನಾನು ಹೆಂಡತಿ ಕೂಳೆ. ಸೊ ಬಡಿಯಕ್ಕೂ ಆಗಲ್ಲ, ಕೈ ಮುಗಿದು ಈಗ ಏನ್ ಮಾಡ್ಬೇಕು ಹೇಳಿ ನಾನು ಅಂತ. ನೀನ್ ಏನ್ ಹೇಳ್ತಿ ಹೇಳು, ಕೇಳ್ಬೇಕು, ನಾನು ಕೇಳ್ತೀನಿ. ಈ ತರದ್ದು ಸರ್. ಸುದ್ದಿ ಲೋನ್ ಮಾಡಿಲ್ಲ ಅಂತಾರೆ, ಸುದ್ದಿ ಪೇಮೆಂಟ್ ನೋಡಿದ್ರೆ ಹಿಂಗಿದೆ ಅಂತಾರೆ. ಬಟ್ ಲೋನ್ ಎಷ್ಟಿರ್ಬೋದು ಸುದ್ದಿ ಮೇಲೆ ಅಂತ ಸರ್? ಲೋನ್ ಇನ್ಶೂರೆನ್ಸ್ ಇಲ್ಲ ಸರ್, ನಾನು ಆ ತರದ್ದು ಈ ಸಾಲು ಶೋಕಿಗಳೆಲ್ಲ ಮಾಡಲ್ಲ ಸರ್. ಆ ತರದ್ದಿಲ್ಲ. ಅಚ್ಚುಕಟ್ಟಾಗಿ ಮನೆಗೋಸ್ಕರ ಮಾಡಿದ್ದೆ ಸರ್. ಮನೆದು ಒಂಚೂರು ಕಾರ್ದು ಅದು ಇದು ಕಾರ್ ಬೇಕಾಗುತ್ತೆ ಸರ್. ನಂದು ಐಟಮ್ ಎಲ್ಲ ನಾನು ಶೂಟಿಂಗ್ ಇದ್ದ ಮಾತ್ರ ಕಾರ್ ಎತ್ತದು. ಅದು ಬಿಟ್ಟರೆ ನಂದು ಒಂದು ಡಿಯೋ ಇದೆ, ಅದರಲ್ಲೇ ಓಡಾಡೋದು ನಾನು ಸರ್. ಒಬ್ಬನಿಗೆ ಯಾಕೆ ಸರ್ ಕಾರು? 4 ಜನ 3 ಜನ ಇದ್ರೆ ಕಾರು ಸರ್. ನಾವು ಬರೀ ಕಾಲಲ್ಲಿ ಬಂದವರು ಸರ್, ಕಾರ್ ಬೇಕಿಲ್ಲ ಸರ್. ನಾನು 2 ವೀಲರ್ಲೇ ಓಡಾಡೋದು, ಅದು ಇಡೀ ಏರಿಯಾ ಗೊತ್ತು, ನೋಡಿದವ್ರಿಗೆ ಗೊತ್ತು ಸುದ್ದಿ ಏನು ಅಂತ. ಕಾರ್ ಅವಶ್ಯಕತೆ ಶೂಟಿಂಗ್ ಹೋಗಬೇಕಾದ್ರೆ, ಬಿಕಾಸ್ ನನ್ನ ಡ್ರೈವರು, ನನ್ನ ಅಸಿಸ್ಟೆಂಟು, ನನ್ನ ಮೇಕಪ್ ಕಿಟ್ಟು, ನನ್ನ ಕಾಸ್ಟ್ಯೂಮ್ ಎಲ್ಲ ಇರೋದ್ರಿಂದ ಅವಶ್ಯಕತೆ ಇದ್ದ ಕಾರ್ ಎತ್ತೀನಿ ಸರ್. ಇಲ್ಲಾಂದರೆ ಕಾರು ಎತ್ತಲ್ಲ ಸರ್. ಇದೆ ಸರ್, ಇದೆ ಒಂಚೂರು. ಈಗ ಬಿಗ್ ಬಾಸಲ್ಲಿ ಬಂದಿರೋದ್ರಿಂದ ಇನ್ನೊಂಚೂರು ಕ್ಲಿಯರ್ ಆಗೋದಿದೆ, ತೀರಿಸ್ಬಿಡ್ತೀನಿ ಸರ್. ಸರ್, ಈ ನೀವು ಲವ್ ಮ್ಯಾರೇಜ್ ಆಗಿರೋದ್ರಿಂದ ನಾನೊಂದು ಮಾತು ಕೇಳ್ತೀನಿ. ಹುಡುಗರುಗಳಿಗೆ ಈ ಹುಡುಗಿರನ್ನ ಅಟ್ರಾಕ್ಟ್ ಮಾಡೋ ಐಡಿಯಾನೂ ಗೊತ್ತಿಲ್ಲ, ಈ ಹುಡುಗಿಯರಿಗೆ ಹುಡುಗನ ಅಟ್ರಾಕ್ಟ್ ಮಾಡೋ ಐಡಿಯಾ ಗೊತ್ತಿಲ್ಲ. ಎಲ್ಲ ದುಡ್ಡಿಂದ ಹೋಗೋದು ಅಂತ ಅನ್ಕೊಂಡಿರ್ತಾರೆ. ಬಟ್ ಸುದ್ದಿ ಲೈನ್ ತುಂಬಾ ಚೆನ್ನಾಗಿರುತ್ತೆ, ಕೇಳಕ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸುದ್ದಿ ಕೇಳ್ತಾರೆ ಸರ್. ಯಾಕೆ ಸರ್ ಹೆಣ್ಮಕ್ಳೆಲ್ಲ ಬೈತಾರೆ ಸರ್. ಆಮೇಲೆ ಬಿಗ್ ಬಾಸ್ಗೆ ಹೋಗಿ ಒಂಚೂರು ಫ್ಯಾಮಿಲಿ ಅವರು ಪ್ರೀತಿಸ್ತಾರೆ ನನ್ನ. ಅಂದ್ರೆ ಒಂದು ಹೇಳ್ತಿರ್ತೀನಿ, ಸುಮ್ಮನೆ ಹೇಳ್ತಿರ್ತೀನಿ, ಇದು ಯಾರಿಗೂ ಅಲ್ಲ ಸರ್. ಒಂದೊಂದ್ಸತಿ ಹೆಣ್ಣು ಹೆಣ ಎರಡು ಒಂದೇ ಅನ್ಸ್ತಾ ಇರುತ್ತೆ ಸರ್ ನನಗೆ. ಯಾಕೆ ಗೊತ್ತಾ ಸರ್, ಹೆಣಕ್ಕೆ ತನ್ನ ಒತ್ತವ್ರು ಯಾರು ಅಂತ ಗೊತ್ತಿರಲ್ಲ. ಕೆಲವು ಸತಿ ಹೆಣ್ಣಿಗೆ ತನ್ನನ್ನು ಪ್ರೀತಿಸೋರು ಯಾರು ಅಂತಾನೆ ಗೊತ್ತಿರಲ್ಲ. ಸೂಪರ್. ಹ್ಞೂ ಸರ್, ಎಷ್ಟೋ ಜನದ ಇದ್ರಲ್ಲಿ ಆಗಿದೆ ಸರ್. ಸರ್ ನೀವು ನೋಡಿ ಬೇಕಾರೆ, ಈ ದ್ವೇಷದಿಂದ ದ್ವೇಷಿಸಿ ಸತ್ತವರು ಕಮ್ಮಿ, ಪ್ರೀತಿಸಿ ಸತ್ತವರೇ ಜಾಸ್ತಿ ಎಲ್ಲ ವಿಚಾರದಲ್ಲೂ. ಈಗ ನೋಡಿ, ಯಾವುದೋ ಒಂದು ಆಸ್ತಿ ವಿಚಾರಕ್ಕೆ ಆಸ್ತಿ ಮೇಲೆ ಪ್ರೀತಿ, ಆಸ್ತಿ ಮೇಲೆ ಪ್ರೀತಿ, ಆಸ್ತಿ ಮೇಲೆ ಪ್ರೀತಿ, ಯಾರೋ ಇಬ್ರು ಹೊಡೆದಾಡ್ತಾರೆ. ಇವನಿಗೂ ಪ್ರೀತಿ ಇರುತ್ತೆ, ಅವ್ರಿಗೂ ಪ್ರೀತಿ ಇರುತ್ತೆ, ಒಬ್ಬ ಸತ್ತೋಗ್ತಾನೆ. ಆಸ್ತಿ ವಿಷಯಕ್ಕೆ ಮರ್ಡರ್ಗಳಾಗಿಲ್ಲ ಸರ್? ಹಂಗೆ ಅದು ಆಸ್ತಿದಾಗ್ಬೋದು, ಹೆಣ್ಣಿನ ವಿಚಾರಕ್ಕಾಗ್ಬೋದು, ಇನ್ಯಾವುದೋ ವಿಚಾರಕ್ಕಾಗ್ಬೋದು. ಹಿಂಗೆ ಈ ದ್ವೇಷದಿಂದ ಸತ್ತವ್ರಿಗಿಂತ ಪ್ರೀತಿಯಿಂದ ಸತ್ತವರೇ ಜಾಸ್ತಿ ಸರ್. ನೀವು ಯಾವುದೇ ಹೊಡೆದಾಟ ತಗೊಳ್ಳಿ, ಅದ್ರಲ್ಲಿ ಒಂದು ಪ್ರೀತಿ ಮೂಲ ಇರುತ್ತೆ ಸರ್. ನೀವು ಯಾವುದೇ ತಗೊಳ್ಳಿ, ಹೆಂಗ್ ಬೇಕಾದ್ರೂ ತಗೊಳ್ಳಿ. ಜಾತಿ ವಿಚಾರಕ್ಕಾದ ಆಗ್ಬೋದು, ಅಲ್ಲೂ ಅಷ್ಟೇ ನೋಡಿ, ಆ ಜಾತಿ ಮೇಲಿರೋ ಪ್ರೀತಿ ಕೊಲೆಗೆ ತೊಗೊಂಡೋಗಿರುತ್ತೆ. ಒಂದು ಹೆಣ್ಣಿನ ವಿಚಾರ ಆಗ್ಬೋದು, ಹೆಣ್ಣಿನ ಮೇಲೆ ಒಬ್ಬನಿಗಿರೋ ಪ್ರೀತಿ ಒಬ್ಬನ ಕೊಲೆಗೆ ತೊಗೊಂಡೋಗಿರುತ್ತೆ. ಆಸ್ತಿ ಮೇಲೆ ಒಬ್ಬನಿಗಿರೋ ಪ್ರೀತಿ ಒಬ್ಬರನ್ನ ಕೊಲೆಗೆ ತೊಗೊಂಡೋಗಿರುತ್ತೆ. ಹಿಂಗೆ ದ್ವೇಷದಲ್ಲಿ ಸತ್ತವ್ರಿಗಿಂತ ಪ್ರೀತಿಲಿ ಸತ್ತವ್ರು ಜಾಸ್ತಿ ಸರ್ ನನ್ನ ಪ್ರಕಾರ. ಈ ದುಡ್ಡಿಂದಲ್ಲಿ ಒಂದು ಟೈಮಲ್ಲಿ ಅವಮಾನ ಆಗಿರುತ್ತೆ ಸುದ್ದಿ ನಿಮಗೆ. ಎಸ್, ಇದು ನಾನು ಮಾಡಿ ತೋರಿಸ್ಬೇಕು ನನ್ನ ಮಕ್ಳಿಗೆ ಒಂದಲ್ಲ ಒಂದಿನ. ದುಡ್ಡು ಮಾಡೋದು ದೊಡ್ಡ ವಿಷಯ ಅಲ್ಲ ಸುದ್ದಿ ಅವ್ರಿಗೆ ಇವಾಗ. ಈಗ ಪ್ರೆಸೆಂಟ್ ಅಲ್ಲಿ 4 ಶೋ ಒಪ್ಕೊಂಡ್ರೆ ರೆಡಿ ಆಗ್ತದೆ. ಯಾರು ಬೇಕಾದ್ರೆ ಬೇಡ ಅಲ್ಲ, ಸುದ್ದಿನ ಮಾತ್ರ ಬೇಡ ಅನ್ನಲ್ಲ. ಡೈಲಾಗ್ 19 ಸಿನಿಮಾ ಮಾಡ್ತಾ ಇದೀರಿ. ಸೊ ಹಂಗಿರ್ಬೇಕಾರೆ ಇಲ್ಲ, ನಾನು ಆ ಟೈಮಲ್ಲಿ ನನ್ಗೆ ಅಂದಿದ್ದ ಮಾತು ನೋವಾಗಿ ಇವತ್ತು ನಾನು ಅದಕ್ಕಿಂತ ಚೆನ್ನಾಗಿದ್ದೀನಿ ಸರ್ ಅಂತಂದ್ರೆ ಯಾವ್ದು ನೆನ್ಸ್ಕೋತೀನಿ ಸರ್. ಒಂದಿದೆ ಸರ್, ಒಂದು ಸಖತ್ತು ನೆನಪಿದೆ. ನಾನು ಹೆಸರು ಹೇಳಲ್ಲ, ಪಾಪ ಅವರು ಫೀಲ್ಡ್ ಅಲ್ಲಿ ಇದಾರೆ.
ಒಂದು ಸಿನಿಮಾ ಸರ್, ಅದರಲ್ಲಿ ನಮ್ಮ ಜಯಣ್ಣ ಸರ್ ಕೋತಿ ತಿಮ್ಮನ್ ಕ್ಯಾರೆಕ್ಟರ್ ಮಾಡಿದ್ರಲ್ಲ ಸರ್ ನಮ್ಮ ದಂಡುಪಾಳ್ಯಲ್ಲಿ, ಅವರು ನನಗೆ ಅಣ್ಣನ ಥರ ಸರ್. ಆ ಥರ ತುಂಬ ಜನ ಅವ್ರು ಸರ್. ಮುನಿ ಅಣ್ಣ ಆಗ್ಬೋದು, ಪೆಟ್ರೋಲ್ ಪ್ರಸನ್ನ ಅಣ್ಣ ಆಗ್ಬೋದು, ನಮ್ಮ ಜಯಣ್ಣ ಆಗ್ಬೋದು, ಈ ಥರ ತುಂಬ ಜನ, ತುಂಬ ಶೋಭಿ ಅಣ್ಣ ಆಗ್ಬೋದು, ಇವರೆಲ್ಲ ನನಗೆ ಅಣ್ಣನ ಸಮಾನ ರೀ ಸರ್. ತುಂಬ ಪ್ರೀತಿಸಿದ್ದಾರೆ. ಹಂಗೆ ಅವ್ರೊಂದು ಯಾವುದೋ ಸಿನಿಮಾ ಮಾಡ್ತಿದ್ರು ಸರ್. ಆಗ ಯಾವುದು ಅಂತ ಹೇಳಲ್ಲ, ತಪ್ಪಾಗುತ್ತೆ. ಆ ಸಿನಿಮಾ ಮಾಡುವಾಗ ಅವರು ನಾನು ಬರೋಕೆ ಹೇಳಿರ್ತಾರೆ ಸರ್, ಒಂದು ಚಾನ್ಸ್ ಇದೆ ಸುದ್ದಿ, ನೀನು ಕೂದಲಿಗೆದಲ್ಲಿ ಬಿಟ್ಕೊಂಡು ಹಿಂಗಿರೋದ್ರಿಂದ ಅದು ನಂಗೆ ಪಾತ್ರ ಸಿಗ್ಬೋದು ಅಂತ. ಅಲ್ಲಿ ಬಂದಾಗ ಡೈರೆಕ್ಟ್ರು ಪಾಪ ಖುಷಿ ಆಗುತ್ತೆ, ಹುಡುಗ ವರ್ಕ್ ಆಗ್ತಾನೆ ಅಂತೇಳಿ ಅವರೊಬ್ಬ ಅಸೋಸಿಯೇಟಿಗೆ ನನ್ನ ನಂಬರ್ ಕೊಡ್ತಾರೆ ಸರ್. ಆ ಡೈರೆಕ್ಟ್ರು ಅಸೋಸಿಯೇಟ್ ಅವ್ರಿಗೂ ಈ ಟೈಮಲ್ಲಿ ನನಗೆ ಫೋನ್ ಮಾಡಿ ಅಂದಿರ್ತಾರೆ ಸರ್. ನಾನು ಅವಾಗ ಅಲಾರಾಮ್ ಇಟ್ಕೊಂಡಿರ್ತೀನಿ ಸರ್, ಅದೇ ಟೈಮಿಗೆ ಫೋನ್ ಮಾಡಬೇಕು ಒಬ್ಬ ಡೈರೆಕ್ಟರ್ ಅಂತ. ಯಾಕಂದ್ರೆ ಅಷ್ಟು ಫಾಲೋ ಅಪ್ ಅಲ್ಲಿ ಇರ್ತೀವಿ ಸರ್ ಎಲ್ಲರೂ. ಹಂಗೆ ಸರ್ ನಂತರ ಇವತ್ತಿಗೂ ಆ ಫಾಲೋ ಅಪ್ ಇದೆ ನಮ್ಮಲ್ಲಿ. ಸೂಪರ್ ಸ್ಟಾರ್ಗಾದ್ರೂ ಆ ಫಾಲೋ ಅಪ್ ಇರುತ್ತೆ, ಯಾಕಂದ್ರೆ ಡೈರೆಕ್ಟ್ರ್ ಮೇನ್ ಅಲ್ವಾ. ಹಂಗಾಗಿ ಆಗ ಅದೇ ಟೈಮ್ಗೆ ನಾನು ನನ್ನ ವೈಫ್ ಜೊತೆ ಸಿನಿಮಾಗೆ ಹೋಗ್ತಿರ್ತೀನಿ ಸರ್. ನನ್ನ ಮಗ ಇನ್ನೂ ಚಿಕ್ಕವನವಾಗ ಗಾಡಿನ ಸೈಡಿಗೆ ನಿಲ್ಸ್ಬಿಟ್ಟು ಬಂದು ಗಾಡಿ ಶಬ್ದ ತಪ್ಪಾಗುತ್ತೆ ಅಂತೇಳಿ ಅವ್ರಿಗೆ ಫೋನ್ ಮಾಡ್ತೀನಿ ಸರ್. ಅವ್ರು ಹೇಳಿ ಟೈಮಿಗೆ ಮಾಡ್ತೀನಿ ಸರ್. ತುಂಬ ಕೆಟ್ಟದಾಗ ರೇಗ್ಬಿಡ್ತಾರೆ ಸರ್. ಇನ್ಯಾವುದೋ ಡೇಟ್ ಹೇಳ್ತಾರೆ, ತುಂಬ ಕೆಟ್ಟದಾಗ ರೇಗ್ಬಿಡ್ತಾರೆ. ಮತ್ತೆ ಬಂದು ಮಾಡ್ತೀನಿ ಸರ್ ಅವ್ರಿಗೆ. ಅದೇ ಅವ್ರು ಹೇಳಿ ಟೈಮ್ಗೆ ಸರ್, ಒಂದು ನಾಯಿನ ಕೂಡ ಮಾತಾಡಿಸ್ತಾ ಇರೋಷ್ಟು ಕೆಟ್ಟದಾಗ ನನ್ನ ಮಾತಾಡಿಸ್ತಾರೆ ಸರ್. ತುಂಬ ಈಗೋ ಆಟ ಆಗ್ಬಿಡುತ್ತೆ ಸರ್. ನಾನು ಹೆಂಗೆಂಗೋ ಬೆಳೆದ ಹುಡುಗ ಸರ್. ಸಿನಿಮಾ ಬಿಟ್ಟು ಆಚೆ ಬಂದರೆ ನಾನು ಹೇಳ್ತೀನಲ್ಲ ಬೇರೆ, ನಾನು ಬೇರೆ ಬೇಡ, ಬೇಡ ನಮಗೆ ಬೇಡ, ನಾನು ಹೆಂಗೋ ಬದುಕ್ತಿದ್ದೀನಿ. ತುಂಬ ಹರ್ಟ್ ಆಗ್ಬಿಡುತ್ತೆ ಸರ್. ಅದೆಲ್ಲ ಆಗಿ ಕಟ್ ಮಾಡಿದ್ರೆ ಒಂದು ದಿನಕ್ಕೆ ಒಂದು ಮಟ್ಟಕ್ಕೆ ಬೇರೆ ರೇಂಜ್ಗೆ ಹೋಗಿರುತ್ತೆ. ಅದು ಒಂದು ರೇಂಜ್ಗೆಲ್ಲ ಏನೋ ಮಾಡ್ತಿದ್ದೀನಿ ಸರ್. ನನಗೆ ಅಹಂಕಾರದ ಮಾತು ಬೇಡ. ನನ್ನ ಕ್ಲೋಸೆಸ್ಟ್ ಫ್ರೆಂಡು ಆ ಸಿನಿಮಾಗೆ ಪ್ರೊಡ್ಯೂಸರು. ಎಲ್ಲ ಆಗಿ ಕಟ್ಟೆಲ್ಲ ಆಗಿ ಅವರು ನನ್ನ ಒಬ್ಬರು ಕತೆ ಹೇಳಕ್ಕೆ ಬಂದವ್ರೆ. ನಮ್ಗೆ ಒಂಥರ ಅನಿಸಿದೆ, ನೀನೊಬ್ಬ ನೋಡಿ ಓಕೆ ಅಂದರೆ ಈ ಸಿನಿಮಾ ಓಕೆ ಟೇಕ್ ಆಫ್ ಮಾಡೋದು ಅಂತ. ಆಯಿತು ಅಂತೇಳಿ ನಾನು ಹೋಗ್ಬೇಕಾಗುತ್ತೆ, ಲೇಟ್ ಆಗುತ್ತೆ. ಅಹಂಕಾರಕ್ಕೆ ಹೇಳ್ತೀನಿ ಸರ್, ಫ್ಯಾಕ್ಟ್ ಇದು. ಒಂದು 2 ಅವರ್ ಹತ್ರ ಆಗ್ಬಿಡುತ್ತೆ, ಬರ್ತೀನಿ. ಆದರೂ ಅವ್ರು ಕೂರ್ತಿ ಊಟ ಗೀಟ ಕೊಡಿಸಿರ್ತಾರೆ, ಬರ್ತೀನಿ. ಬಂದಾಗ ಅದೇ ಸರ್ ನಮ್ಮ ಫ್ರೆಂಡ್ ಒಬ್ರು ಬರ್ತಾರೆ. ಅವ್ರ ಕತೆ ಓಕೆ ಮಾಡಿದ್ರೆ ಅವ್ರು ಹೂ ಅಂದರೆ ಇದು ದೇವರಣೆಗೂ ನಿಜ. ಇದು ನನ್ನ ಹೆಸರು ಹೇಳ್ತಿಲ್ಲ, ಅಷ್ಟೇ ಹೇಳ್ಬಿಟ್ರೆ ಅದು ಗೊತ್ತು ಎಲ್ರಿಗೂ ಸತ್ಯ. ಸರಿ ಹೋಗಿ ಕೂತ್ಕೊತೀನಿ, ಸರಿ ಹೋಗ್ತೀನಿ. ಹೋದರೆ ಅಲ್ಲಿ ಕತೆ ಹೇಳಕ್ಕೆ ಬಂದಿರೋ ಅದೇ ಅಸೋಸಿಯೇಟು ಡೈರೆಕ್ಟರ್ ಆಗಿರ್ತಾರೆ. ಆ ಡೈರೆಕ್ಟ್ರು ಫಸ್ಟ್ ಸಿನಿಮಾಗೆ ಅಪ್ರೋಚ್, ಇವತ್ತವರೆಗೂ ಅವ್ರು ಸಿನಿಮಾ ಮಾಡಲಿಲ್ಲ ಬಿಡಿ, ಮಾಡೋಕ್ಕಾಗಿಲ್ಲ, ಗೊತ್ತಿಲ್ಲ ಅದು ಅವ್ರದ್ದು ಏನೋ ಅವ್ರ ಹಣೆ ಬರೋನೋ ಋಣನೋ. ಹೋಗಿ ಕೂತ್ಕೊಳ್ಳೋಕೆ ಹೋದಾಗ ಯಾರು ನನಗೆ ಅಸೋಸಿಯೇಟ್ ತುಂಬ ಕೆಟ್ಟ ಮಟ್ಟ ಮಾತಾಡಿದ್ರೆ ಅದೇ ಅಸೋಸಿಯೇಟ್ ಅಲ್ಲಿ ಕತೆ ಹೇಳಕ್ಕೆ ಬಂದಿರ್ತಾರೆ. ಸರ್ ಇವ್ರು ಓಕೆ ಮಾಡ್ರೆ ಕತೆ ಓಕೆ ಅಂತ. ಆವಾಗ ಅವ್ರು ಕರ್ಕೊಂಡೋಗಿ ಹೇಳ್ತೀನಿ, ನೋಡಿದ್ರೆ ಸರ್ ಇಷ್ಟೇ ಸರ್ ಬದುಕು. ಒಬ್ಬ ಹುಡುಗ ನಿಮ್ಮ ನಂಬರ್ ಈಗ ಸರ್ ಕೊಟ್ಟರು, ನೀವು ನಿಮ್ಮ ಸರ್ಗೆ ಹೇಳ್ಬಿಡ್ಬೇಕು, ನೋಡ್ರಿ ನಮ್ಗೆ ಅಷ್ಟು ಪೇಷನ್ಸ್ ಇಲ್ಲ, ನಮ್ಗೆ ಭಯಂಕರ ಅಹಂಕಾರ, ಅಥವಾ ನಮಗೆ ಟೈಮ್ ಇಲ್ಲ, ನಿಮ್ಮ ನಂಬರ್ಗೆ ಮಾಡಲ್ಲ. ನೀವು ಅಲ್ಲಿ ನಂಬರ್ ಕೊಟ್ಬಿಡ್ತೀರಿ, ನೀವು ಮಾಡೋಕ್ಕೆ ಹೇಳ್ತೀರಿ, ನಾವು ಮಾಡಿರ್ತೀವಿ. ಅವ್ರು ಹೆಂಡತಿ ಮಕ್ಕಳು ಮುಂದೆ ನನ್ನ ಮಗನಿಗೆ ನಾನೇ ಇರೋ ಸರ್, ನನ್ನ ಮಗನ ಮುಂದೆ ನನಗೆ ಬೈದ್ರೆ ನಂಗೆ ನೋವಾಗುತ್ತೆ ಸರ್, ಅವಮಾನ ಆಗುತ್ತೆ. ಹಿಂಗೆ ಮಾಡಬೇಡಿ. ಇವತ್ತು ನೋಡಿ ಟೈಮ್ ಹೆಂಗೆ ತಿರುಗ್ತೋ, ಚಿಕ್ಕದು ಸರ್ ಪ್ರಪಂಚ, ಅದರಲ್ಲಿ ಇನ್ನೂ ಚಿಕ್ಕದು ಸರ್ ಸಿನಿಮಾ ಇಂಡಸ್ಟ್ರಿ. ಅವತ್ತು ನೀವು ಮಾಡಿದಾಗ ನಾನು ಮಾಡಲ್ಲ. ಕತೆ ಹೇಳಿ ಚೆನ್ನಾಗಿದ್ರೆ ದೇವರಣೆಗಳು ಮಾಡೋದು ಅಂತ. ಚೆನ್ನಾಗಿರಲಿಲ್ಲ ಸರ್ ಕತೆ, ದೇವರಣೆಗೂ ಚೆನ್ನಾಗಿರಲಿಲ್ಲ. ಯಾಕಂದ್ರೆ ನನ್ನ ಸ್ನೇಹಿತ ದುಡ್ಡು ಹಾಕ್ಬೇಕಿದೆ 2.5 ಕೋಟಿ. ಬೇಡ ಮಗ ಇದು ವರ್ಕ್ ಆಗಲ್ಲ ಅನ್ಸುತ್ತೆ ಅಂತ. ನನಗೆ ಗೊತ್ತಿಲ್ಲ, ನಾನು ದೊಡ್ಡ ಅಲ್ಟಿಮೇಟ್ ಅಲ್ಲ, ಒಂದಷ್ಟು ನಿಮ್ಮ ನಾಲೆಡ್ಜಲ್ಲಿ ಎಕ್ಸ್ಪೀರಿಯನ್ಸ್ಗೆ ಅದು ತುಂಬ ಲಿಟಿಗೇಷನ್ ಇತ್ತು ಅದರಲ್ಲಿ. ಅದೊಂದು ಸ್ವಲ್ಪ ಲಾಗ್ ಸಂಬಂಧಪಟ್ಟ ವಿಚಾರಗಳು. ಚಾನ್ಸೇ ಇಲ್ಲ, ಯಾಕಂದ್ರೆ ನಾನು ಕೋರ್ಟು, ಲಾಯರು, ಪೊಲೀಸು ಸಿಕ್ಕಾಪಟ್ಟೆ ಬದುಕಲ್ಲಿ ನೋಡಿದ್ದೀನಿ. ಇದು ವರ್ಕ್ ಆಗಕ್ಕೆ ಸಾಧ್ಯನೇ, ವರ್ಕ್ ಅಂದರೆ ರಿಲೀಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಲಾ ಅಗೇನ್ಸ್ಟ್ ತುಂಬ ಇದೆ, ಆಮೇಲೆ ಲಾಯರ್ಗಳಿಗೆ ಸಂಬಂಧಪಟ್ಟಂಗೆ ತುಂಬ ಇದೆ. ಬೇಡ ಇದು ವರ್ಕ್ ಆಗಲ್ಲ, ಬೇಡ, ಕೆಣಕದಂಗೆ ಆಗುತ್ತೆ, ಜೀವನಗಳು ಕೈದಂಗೆ, ಬೇಡ. ಅವ್ರಿಗೆ ಹೇಳಿದೆ, ನಾನು ಯಾವ ಸ್ವಾರ್ಥ ಇಟ್ಕೊಂಡು ಹೇಳ್ದೆ, ನನ್ನ ಸ್ನೇಹಿತನ ದುಡ್ಡು ಅದಕ್ಕೆ ಹೇಳ್ತಾ ಇದ್ದೀನಿ ಅಂತ. ಆಮೇಲೆ ನಾನು ಹೇಳಿದೆ, ಪ್ರೀತಿಯಿಂದ ಮಾತಾಡ್ರಿ, ಕಳ್ಕೊಳ್ಳೋದೇನಿಲ್ಲ. ಇಲ್ಲ ನಿಮ್ಮ ನಂಬರ್ ಕೊಡಬೇಡಿ, ನಿಮ್ಮ ಡೈರೆಕ್ಟರ್ಗೆ ಹೇಳಿ, ಇಲ್ಲ ಸ್ವಾಮಿ ನಮ್ಗಾಗಲ್ಲ, ನಮ್ಮ ನಂಬರ್ ಕೊಡಬೇಡಿ, ಅಷ್ಟೇ ಅಲ್ಲ ಸರ್. ಸರ್ 150 ರೂಪಾಯಿ ಸಂಬಳ ನೋಡಿದ ದಿನಾನೂ ಇದಾವೆ. ಆ ಮೋರಿ ಹತ್ರ ಮಕ್ಕಕ್ಕೆ ಮಾಸ್ಕ್ ಹಾಕೊಂಡು ಸರ್ ಪೇಂಟ್ ಹೊಡೆದೀನಿ ಸರ್, ಅಂತ ಜೀವನ ನೋಡಿದ್ದೀನಿ ಸರ್. ಹೆಗ್ಗಣ ಸತ್ತೋಗಿದೆ ಸರ್, ನಾಯಿ ಸತ್ತೋಗಿದೆ ಸರ್, ಅದ್ರ ಎತ್ತಾಕೆಲ್ಲ ಜೀವನ ಮಾಡಿದ್ದೀನಿ. ಅದು ಒಂಥರ ಊಹಿಸ್ಕೊಳಕ್ಕೂ ಆಗಲ್ಲ ಅಂತ ಜೀವನ ಕೂಡ ನೋಡಿದ್ರಾ. ಇವತ್ತು ತುಂಬಾ ಚೆನ್ನಾಗೂ ಇದ್ದೀರಾ. ನಂಗೊಂದ್ಸಲ ಫೋಟೋ ಕಳಿಸಿರಿ, ಒಂದು 500 ರೂಪಾಯಿ ಬಂಡಲ್ ಹಿಂಗೆ ಇಟ್ಕೊಂಡು ಒಂದು ಖುಷಿಗೆ. ಅದೆಲ್ಲ ಹೇಳಂಗಿಲ್ಲ, ವೈಟ್ ಮನಿ ಸರ್, ಅದೆಲ್ಲ ವೈಟ್ ಮನಿ. ಹಿಂಗೆ ಅಂದ್ಬಿಟ್ಟು ಒಂದು ಫೋಟೋ ಕಳಿಸಿದ್ರಿ, ತುಂಬಾ ಚೆನ್ನಾಗಿತ್ತು. ಆ ಲೈಫ್ ಸ್ಪ್ಯಾನ್ ನೆನ್ಸ್ಕೊಂಡ್ರೆ ಹಿಂಗಿರುತ್ತೆ ಸುದ್ದಿ. 150 ರೂಪಾಯಿ ಸಂಬಳ, ಕಂತೆ 500 ರೂಪಾಯಿ ನೋಟು, ಎಂತ ಹೇಳಿದ್ರು ಜುಮ್ ಅನ್ಸುತ್ತೆ ಒಂದು ಸೆಕೆಂಡು. ಹಿಂಗೆ ಅನ್ಸುತ್ತೆ ಅದು ನಿಮಗೆ ಸರ್? ಅಂದರೆ ಯಾವಾಗೂ ಹೇಳ್ತಿರ್ತೀನಿ ಆಫ್ ದ ರೆಕಾರ್ಡು, ಗೊತ್ತಿಲ್ಲ ತಪ್ಪು, ನಂಗೆ ಗೊತ್ತಿಲ್ಲ, ಕೆಲವು ಮಾತು ನಾನು ತಪ್ಪಾಗ್ಬಿಡುತ್ತೆ, ನಾನು ಯಾವುದೋ ಇದರಲ್ಲಿ ಹೇಳಿರ್ತೀನಿ, ಅದೇನೋ ಥರ ಆಗುತ್ತೆ ಸರ್. ಒಬ್ಬ ಚಿಕ್ಕ ಹುಡುಗ ಕೆಲಸ ಮಾಡ್ತಾ ಇದ್ದಾನೆ ಅಂದರೆ ಇದು ನಾನು ತಪ್ಪಾಗಿ ಹೇಳ್ತಿಲ್ಲ, ನನ್ನ ಅನುಭವದ್ದು ಅಷ್ಟೇ. ಆಮೇಲೆ ಅದು ನನಗೆ ಅನಿಸಿದ್ದು, ಒಬ್ಬ ಚಿಕ್ಕ ಹುಡುಗ ನೀವೆಲ್ಲೋ ನೋಡ್ತಿರ್ತೀರಿ ಹೋಟ್ಲಲ್ಲಿ ಪಾಪ ತಟ್ಟೆ ಎತ್ತೋದು, ಸಪ್ಲೈ ಇದು ಅಲ್ಲ ಬಿಡಿ, ಇನ್ನ ಪುಟ್ಟವ್ರಿಗೆ ಸಪ್ಲೈ ಕೊಡಲ್ಲ. ಅದೇ ತಟ್ಟೆ ಎತ್ತೋದು ನಾನು ಮಾಡಿದ್ದೀನಲ್ಲ, ಹಮಾಮಲ್ಲಿ ಕೆಲಸ ಮಾಡಿದ್ದೀನಿ ನಾನು ಮಾರ್ಕೆಟಲ್ಲಿ. ಸೊ ನನಗೆ ಅವಾಗ ಅನ್ಸುತ್ತೆ, ಒಬ್ಬ ಚಿಕ್ಕ ಹುಡುಗ, ತುಂಬ ಪುಟ್ಟ ಹುಡುಗ ಕೆಲಸ ಮಾಡ್ತಿದ್ದಾನೆ ಅಂದರೆ ಅವ್ರ ಅಪ್ಪ ಸರಿ ಇಲ್ಲ ಅಂತ. ಕರೆಕ್ಟ್. ಒಬ್ಬ ವಯಸ್ಸಾದವರು, ತುಂಬ ಏಜ್ ಆದವರು ಕೆಲಸ ಮಾಡೋದು ನೋಡಿದೆ, ಆ ವಯಸ್ಸಾದವರು ಎಲ್ಲಾದರೂ ಕೆಲಸ ಮಾಡ್ತಿದ್ದಾರೆ, ಅವ್ರ ಮಗ ಸರಿಗಿಲ್ಲ. ಹಿಂಗೆ ಅನ್ಸುತ್ತೆ ಸರ್ ನನಗೆ ಯಾವಾಗಲೂ. ಅವ್ರು ಸೇರಿದ್ದೀರಾ ಇವ್ನು ಕಷ್ಟ ಆಗ್ತಿರಲಿಲ್ಲ, ಇವ್ನು ಸೇರಿದ್ದೀರಾ ಅವ್ರು ಕಷ್ಟ ಆಗ್ತಿರಲಿಲ್ಲ ಅಂತ. ಸೊ ಅದು ನಾವು ತಂದೆ ಆದಾಗ ತಂದೆ ಸ್ಥಾನ, ಮಗ ಆದಾಗ ಮಗನ ಸ್ಥಾನ ತೊಗೊಂಡ್ಬಿಡ್ಬೇಕು ಸರ್. ಇನ್ನು ಆ ದುಡ್ಡಿನ ವಿಚಾರವಾಗಿ ನೆನಪಿದೆ ಸುದ್ದಿ, 150 ರೂಪಾಯಿ ಸಂಬಳ ಹಿಂಗೆ ಈಸ್ಕೊಂಡಣ 6 ಗಂಟೆ ಆಯ್ತು ನಾ ಹೊಡ್ತೀನಿ ನಾನು ಅಂತ ಹೇಳಿದಾಗ, ಈಗ ಅದೇ ಕ್ಯಾರವನಲ್ಲಿ ಕುತ್ಕೊಂಡು ಮೇಕಪ್ ತೆಗಿಚಿನ 6 ಗಂಟೆ ಆಯ್ತು ಹೊಡ್ತೀನಿ, ನನ್ನ ಹೆಂಡತಿ ಕೈ ತೊಳೆ ಅಂತನೋ ಅಥವಾ ಇನ್ನೊಂದು ಶೂಟ್ ಎಲ್ಲೋ ಇದೆ ಅಂತನೋ ಹೇಳೋದಕ್ಕೂ ಆ ವ್ಯತ್ಯಾಸ ಹೇಳ್ಬೋದು ಸರ್? ಇಲ್ಲ, ಹೌದು, ಅದು ಹೇಳಿರೋದು ನಿಜ. ನಾನು ಆದರೆ ಈ ಥರ ಹೇಳಲ್ಲ ಸರ್ ನಾನು, ಯಾಕಂದರೆ ಸಿನಿಮಾ ನನಗೆ ಭಯಂಕರ ಸರ್. ಸಿನಿಮಾ ದೇವರು ಸರ್, ದೇವರು. ಮೇಕಪ್ ಬೇರೆ ಸರ್,
ನಾನು ಅದೇ ಹೇಳ್ತೇನೆ, ನಾನು ಮೇಕಪ್ ಹಾಕಿದಾಗ ದೇಹನ ದೇವಸ್ಥಾನ ಹತ್ರ ಇಟ್ಕೊತೀನಿ ಅಂತ. ಅದಿಲ್ಲ ಅಂದಾಗ ನನ್ನ ಲೈಫ್ ಬೇರೆ ಸರ್. ನನಗೆ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಜನ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಕೆಲಸ ಮಾಡ್ತೀನಿ ಸರ್. ಸಂಜೆ 6 ಮೇಲೆ ನನಗೂ ಎಂಟರ್ಟೈನ್ಮೆಂಟ್ ಬೇಕು ಸರ್. ಸೊ ನಾನು ನನ್ನ ಬದುಕ್ತೀನಿ. ಏನ್ ಮಾಡ್ತಾರೆ ಎಂಟರ್ಟೈನ್ಮೆಂಟ್ಗೆ ಸುದ್ದಿ? ನನಗೆ ಏನು ಖುಷಿ ಕೊಡುತ್ತೋ ಎಲ್ಲ ಮಾಡ್ತೀನಿ. ಅದು ಏನ್ ಕೊಡುತ್ತೆ ಸರ್? ಈಗ ನಿಮ್ಗೆ ಯಾವ್ದಾವ್ದು ಖುಷಿ ಕೊಡುತ್ತೆ ಸರ್? ನನಗೆ ಸಿನಿಮಾ ನೋಡ್ತೀನಿ, ಸುದ್ದಿ ಡೈಲಾಗ್ ನೋಡ್ತಿರ್ತೀನಿ ಯೂಶಲಿ ನಾನು, ಕೊಟ್ರೆ, ಅಥವಾ ನಾನು ಯಾವ್ದಾದ್ರು ಸಿನಿಮಾ ಟ್ರೈಲರ್ ನೋಡ್ತೀನಿ ಯೂಶಲಿ. ನಾನು ಸಿನಿಮಾ ಯೂಟ್ಯೂಬ್ ತುಂಬಾ ಯೂಸ್ ಮಾಡ್ತೀನಿ. ದೇವ್ರ ಮೇಲೆ ನಾನು ಇಟ್ಬಿಟ್ಟು ಇಷ್ಟೇ ಮಾಡ್ತೀನಿ ಅಂತ ಹೇಳಿ ದೇವ್ರ ಮೇಲೆ ದೇವ್ರ ಇಷ್ಟೇ ಮಾಡ್ತೀನಿ ಸರ್. ಇದಕ್ಕೆ ಮೇಲೆ ಏನು ಮಾಡಲ್ಲ. ವೇಸ್ಟ್ ಮಾಡ್ತಿರೋದಲ್ಲ, ನನಗೆ ಖುಷಿ ಕೊಡೋದು ಅದರಲ್ವಲ್ಲ. ಈಗ ನಾನು ನಿಮ್ಮನ್ನ ಕೇಳ್ತೀನಿ, ನೀವು ತೆಗಿರಿ ಫೋನ್, ಅದನ್ನ ಅದೇ ದೇವ್ರ ಮೇಲೆ ಆಟಿ ಖಂಡಿತ ಹೇಳಲ್ಲ. ಅದೆಲ್ಲ ಸೆನ್ಸರ್ ನೀವು ತೋರ್ಸಕ್ ಹೋಗಲ್ಲ, ಹೇಳಕ್ ಹೋಗಲ್ಲ. ಸೆನ್ಸರ್ ಕಟ್ ಆಗುತ್ತೆ. ಖುಷಿಯಾಗಿದ್ದೀನಿ ಸರ್. ನೀವು ಉಪ್ಪಿ ಆಗಿಲ್ಲ ಇವಾಗ, ಡೈರೆಕ್ಟ್ ಆಗಿ ನನಗೆ ಫಿಲ್ಟರ್ ಇಲ್ಲ. ಒಳ್ಳೇದನ್ನ ಹೆಂಗ್ ಬೇಕಾದ್ರೂ ಫಿಲ್ಟರ್ ಇಲ್ದೆ ಹೇಳ್ಬೋದು. ನನ್ಗೆ ಯಾವ್ದು ಖುಷಿ ಕೊಡುತ್ತೋ ಅದೆಲ್ಲ ಮಾಡ್ತೀನಿ ಸರ್. ತುಂಬಾ ಖುಷಿಯಾಗಿ ಮಾಡ್ತೀನಿ ಸರ್. ತುಂಬಾ ಕಷ್ಟ ನೋಡಿದ್ದೀನಿ. ಬೆಳಗ್ಗೆ ಕಷ್ಟ ಪಡ್ತೀನಿ, ಸಾಯಂಕಾಲ ಖುಷಿ ನೋಡ್ತೀನಿ ಸರ್. ಜೀವನ ಪೂರ್ತಿ ದುಡ್ದಿದ್ದೆ ಅದ್ರ ತಿರುಗಿ ನೋಡಿದಾಗ ನಿಮ್ಗೆ ರಿಟೈರ್ಮೆಂಟ್ ಅಲ್ಲಿ ಮಜಾ ಇರಲ್ಲ ಸರ್. ಫುಲ್ಲು ಒಂದು ಏಜ್ ಆದ್ಮೇಲೆ ತಿರುಗಿ ನೋಡಿದಾಗ ಎಲ್ಲವೂ ಇರ್ಬೇಕು ಸರ್. ಆಮೇಲೆ ಆ ಕೆಳಗೆ ಆಮೇಲೆ ನಾನು ಮೊನ್ನೆನೂ ದುಬೈಯಲ್ಲಿ ಸೈಮಾ ಅವಾರ್ಡ್ಗೆ ಹೋದಾಗ 7 ಸ್ಟಾರ್ ಹೋಟೆಲ್ ಸರ್, ಕನ್ಸಲ್ಲೂ ಬೀಳಲ್ಲ ಅಂತ ಹೋಟೆಲು. ಅಲ್ಲಿ ಕೂತ್ಕೊಂಡು ಊಟ ಮಾಡ್ತಿದ್ದೆ. ಅವಾಗ ನಾನು ಇಲ್ಲೆಲ್ಲೋ ರೋಡಲ್ಲಿ ಕೂತ್ಕೊಂಡು ಊಟ ಮಾಡಿದ್ದು ನೆನ್ಸ್ಕೊಂಡೆ ಸರ್. ಎರಡೂ ಇದೆ ಸರ್ ನನ್ನ ಬದುಕಲ್ಲಿ. ಚೆನ್ನಾಗಿದೆ ಸರ್ ಇದು. ನೋಡಿ ಸರ್, ನೀವು 100% ಲ್ಯಾವಿಶ್ ಲೈಫ್ನ ಎಂಜಾಯ್ ಮಾಡಬೇಕು ಅಂದರೆ ನೀವು ಭಯಂಕರವಾದ ಕಷ್ಟ ನೋಡಿರ್ಬೇಕು ಸರ್. ಅವಾಗ ನಿಮಗೆ ಸಖತ್ ಖುಷಿ ಕೊಡುತ್ತೆ. ಯಾಕೆ ಗೊತ್ತಾ? ಈಗ ನೀವು ತುಂಬ ಬರ್ತಾನೆ ನೋಡಿರ್ತೀರ ಅನ್ಕೊಳ್ಳಿ, ನಿಮಗೆ ಏನು ಬೇಡ, ಒಂದು ಸಿಂಪಲ್ ಒಂದು 6 ಜಿಲೇಬಿ ತಿಂತೀರಾ ಅನ್ಕೊಳ್ಳಿ ಸರ್. ನೀವು ಒಂದು ಕಾಲದಲ್ಲಿ ಬರೀ ಜಿಲೇಬಿನ ಗಾಜಿನ ಒಳಗಡೆಯಿಂದ ನೋಡಿರ್ತೀರ ಗೊತ್ತಾ? ಈ 6 ಜಿಲೇಬಿ ತಿನ್ನುವಾಗ ಆ ಗಾಜಿನೊಳಗೆ ನೋಡಿರೋ ದಿನ ಗೊತ್ತಾ, ಅದು ನಿಮ್ಗೆ 100% ಈ ಜಿಲೇಬಿ ತಿನ್ನೋ ಖುಷಿ ಕೊಡುತ್ತೆ. ಈಗ ನನ್ನ ಮಗನಿಗೋ ನನ್ನ ವೈಫ್ಗೋ ಇದು ಫೀಲ್ ಆಗೋದಿಲ್ಲ. ಯಾಕಂದ್ರೆ ನನ್ನ ವೈಫ್ ತುಂಬ ಒಳ್ಳೆ ಮನೇಲಿ ಬೆಳೆದವಳು, ತುಂಬ ಶ್ರೀಮಂತರ ಮನೇಲಿ ಹುಟ್ಟಿದ ಹುಡುಗಿ. ನನ್ನ ಮಗ ನಾನು ತುಂಬ ನೀಟಾಗಿ ನೋಡ್ಕೊಂಡಿದ್ದೀನಿ. ಅವನಿಗೆ ನೀವು 80 ಜಿಲೇಬಿ ಇಟ್ಟರು ನನಗೆ ಕೊಡೋದು ಗೊತ್ತಾ, ನಾನು ಜಿಲೇಬಿ ತಿನ್ನೋ ಖುಷಿ ಅದನ್ನು ಕೊಡೋಲ್ಲ ಸರ್. ಬಿಕಾಸ್ ನೀವು 100% ನಿಮ್ಮ ಒಂದು ಏನು ಇವತ್ತು ದುಡ್ಡಿದೆ ಅದನ್ನ ಎಂಜಾಯ್ ಮಾಡಬೇಕು ಅಂದರೆ ನೀವು 100%ಗಿಂತ ಜಾಸ್ತಿ ಕಷ್ಟ ನೋಡಿರ್ಬೇಕು. ಈ ಯೂಶಲಿ ಅವಮಾನ ಯಾವ್ಯಾವ ತರನೂ ಆಗುತ್ತೆ ಸುದೀಪ್ ಸರ್. ಒಂದು ಬೈಯೋದ್ರಲ್ಲಿ ಒಂದು ಅವಮಾನ ಆಗುತ್ತೆ, ಅದೊಂದು ಹೊಡೆದ ಅವಮಾನ ಮಾಡ್ತಾರೆ 4 ಜನದ ಮುಂದೆ. ದುಡ್ಡಿನಲ್ಲಿ ಅವಮಾನ ಯಾವ್ದಾಗಿದೆ ಸುದ್ದಿಗೆ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ. ಯಾಕಂದ್ರೆ ಪ್ರತಿ ಸಲ ಯಾಕೆ ದುಡ್ಡಿನ ವಿಚಾರ ಮಾತಾಡ್ತೀನಿ ಅಂದ್ರೆ, ಅಗ್ರಹಾರದಿಂದ ನೋಡ್ಕೊಂಡ್ ಬಂದಿದ್ದೀವಿ, ಹೆಂಗ್ ಬಂದಿದ್ರು ಈಗ ಹೆಂಗಿದ್ದಾರೆ ಅನ್ನೋದು ಸರ್. ಒಂದಿದೆ ಅಂದ್ರೆ ತುಂಬಾ ಸತಿ ಹೇಳ್ಕೊಂಡಿದ್ದೀನಿ, ಬಟ್ ತಪ್ಪಾಗುತ್ತೋ ಏನೋ. ಇದೆ ಸರ್, 100 ಇದೆ. ಬೇಕಾದ್ರೆ ಇದು ಹೇಳಿದ್ರೆ ಎಲ್ಲೆಲ್ಲಿಗೆ ಹೋಗ್ತಾ ಗೊತ್ತಿಲ್ಲ. ತುಂಬ ಕಾಡುತ್ತೆ ಸರ್. ಅದು ಯಾವಾಗಲೂ ಚಿಕ್ಕದಿಂದ ಕಾಡುತ್ತೆ. ಗೊತ್ತಿಲ್ಲ, ಇದು ಕೆಲವರು ಸುಳ್ಳು ಅನ್ಸ್ಬೋದು. ಯಾಕಂದ್ರೆ ನಾನು ಅಷ್ಟು ನೋಡಿದ್ದೀನಿ. ಅಂದರೆ ನಾವು ಚಿಕ್ಕವರು ಸರ್, ನಾನು ಅಣ್ಣ ಅಮ್ಮ ಎಲ್ಲ ಅಂದರೆ ತುಂಬ ಹತ್ರದ ಸಂಬಂಧಿಕರು, ತುಂಬ ಹತ್ರ. ಈಗ ಎಲ್ಲರೂ ಒಂದು ಹೆಣ್ಮಗಳು ತುಂಬ ಯಾವಾಗಲೂ ಹೋಗುವಂಥ ಮನೆ ಸರ್ ಅದು. ಯಾವುದು ಅಂತ ನೀವೇ ಅರ್ಥ ಮಾಡ್ಬೇಕು. ಈಗ ಒಂದು ಹೆಣ್ಮಗಳು ಗಂಡನ ಮನೆ ಬಿಟ್ಟರೆ ಯಾವಾಗಲೂ ರೆಗ್ಯುಲರ್ ಆಗಿ ಹೋಗುವಂಥ ಒಂದು ಮನೆ ಅನ್ಕೊಳ್ಳಿ, ಸಂಬಂಧಿಕರಲ್ಲಿ ಮೇನ್ ಮನೆ ಅನ್ಕೊಳ್ಳಿ. ಅಲ್ಲಿಗೆ ಒಂದಿನ ಮಧ್ಯಾಹ್ನ ಹೋಗ್ತೀವಿ ಸರ್. ನಾನು ತಾಯಿ ನಮ್ಮ ಅಣ್ಣನ ಕರ್ಕೊಂಡು ಹೋಗ್ತಾರೆ. ಆಗೆಲ್ಲ ಫೋನಿಗೆ ಏನಿಲ್ಲ ಸರ್ ಆ ಕಾಲಘಟ್ಟ. ಮೇ ಬಿ 94-95 ನಾನು ಹೇಳ್ತೀನಿ. ನಂಗೆ ಒಂದು 12-13 ವರ್ಷದ ಹುಡುಗ ನಾನು. ಅಣ್ಣ ಒಂಚೂರು ದೊಡ್ಡವರು. ಹೋಗ್ತೀವಿ, ಅವ್ರ ಮನೆಗೆ ಹೋಗ್ತೀವಿ. ಅಂದರೆ ಯಾರು ಅಂತ ನೀವು ಅರ್ಥ ಮಾಡ್ಕೊಳ್ಳಿ, ಹೆಸರು ಹೇಳಲ್ಲ, ಅದು ತಪ್ಪಾಗುತ್ತೆ. ಎಲ್ಲರೂ ಯಾರ ಮನೆಗೆ ಹೋಗ್ತಾರೋ, ಮಕ್ಕಳು ಹೆಣ್ಮಕ್ಳು ಆ ಮನೆ. ಅಲ್ಲಿ ಹೋದಾಗ ಹೋಗ್ತೀವಿ, ಊಟ ಟೈಮ್ 12-12 ಆಗ್ಬಿಟ್ಟಿರುತ್ತೆ. ಆ ಫೋನ್ಗೆ ಇದೇನು ಹಿಂಗೆ ಬಂದ್ಬಿಟ್ಟೆ, ಇದಕ್ಕಿದ್ದಂಗೆ ಬಂದ್ಬಿಟ್ಟಲ್ಲ ಸುಜಾ, ಹೇಳಿ ಬರ್ಬೇಕಂತ. ಎಲ್ಲಿಂದ ಹೇಳೋದು? ಅಲ್ಲೂ ಫೋನ್ ಇಲ್ಲ, ಇಲ್ಲೂ ಫೋನ್ ಇಲ್ಲ. ನಮ್ಮ ಹತ್ರ ಅಷ್ಟೇ ದುಡ್ಡೇ ಇಲ್ಲ. ಹಂಗೆ ಹೋದಾಗ ಹೋಗ್ತೀವಿ, ಅಯ್ಯೋ ಹೌದಾ ಸರಿ ಅಡುಗೆ ಮಾಡ್ಬಿಡ್ತೀನಿ ತಡಿ, ನೀನು ಇದಕ್ಕಿದ್ದಂಗೆ ಬಂದ್ಬಿಟ್ಟೆ ಅಂತೇಳಿ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸರ್. ಆದರೆ ಮನೆ ಫುಲ್ಲು ಮಸಾಲೆ ಸಾರು ವಾಸನೆ ಬರ್ತಿರುತ್ತೆ. ನಾನು ಚಿಕ್ಕದ್ರಿಂದ ನಾನು ಮೊಸಳೆ ಥರ ಮೊಸರನ್ನ ತಿನ್ನಲ್ಲ, ಮಾಂಸನೇ ತಿನ್ನೋದು. ತುಂಬ ಇಷ್ಟ ನನಗೆ ನಾನ್ ವೆಜ್ಜು. ಏನೋ ಮಸಾಲೆ ಸಾರು ವಾಸನೆ ಬರ್ತಿದೆಯಲ್ಲ ಅಂತ ಹಂಗೂ ಇಲ್ಲ, ಪಕ್ಕದ ಮನೆ ಇರ್ಬೇಕು ಅದು ಇದು ಅಂತ ಬೇಳೆ ಸಾರು ಮಾಡ್ತಿರ್ತಾರೆ ಸರ್ ಆ ಮನೆಯವರು. ಎಲ್ಲೋ ವಾಸನೆ ಬರ್ತಿದೆ ಅಂತ ಅಮ್ಮಗೆ ಹೇಳ್ತಮ್ಮ, ಎಲ್ಲೋ ವಾಸನೆ ಬರ್ತಾ ಇದೆ, ಬೇಡ ಯಾವುದೋ ಅಕ್ಕಪಕ್ಕದ ಮನೆ ಇರಬೇಕು ಅಂತ. ಅದು ಜಾಸ್ತಿ ಆಗ್ತಾ ಹೋಗುತ್ತೆ ವಾಸನೆ. ಇದೇನು ಜಾಸ್ತಿ ಆಗ್ತಿದೆಯಲ್ಲ ಅಂತ ಹೋದಾಗ ಒಂದು ರೂಮ್ ಬಾಗಿಲು ತೆಗೆದ್ರೆ ಬೀರುವಿಂದ ಒಂದಷ್ಟು ಹಿಂಗೆ ಸೇರೋ ಬಂದು ನಿಂತಿರುತ್ತೆ ಸರ್. ಆ ರೂಮಲ್ಲಿ ಸೇರೋ ಬಂದು ನಿಂತಿರುತ್ತೆ. ಅದು ಸ್ಮೆಲ್ ಜಾಸ್ತಿ ಆಗ್ತಾರೆ, ಸೋರ್ದಂಗೆ. ಇದೇನು ಹಿಂಗೆ ಅಮ್ಮ ಇಲ್ಲಿ ನೋಡಿಲಿ ಅಂತ ಅಮ್ಮನ ಕರಿತೀನಿ. ಅಮ್ಮ ಬಂದು ಅಯ್ಯೋ ಇದೇನು ಹಿಂಗೆ ಸಾರು ಸೋರಿದೆ ಅಂತ ಅಮ್ಮಂಗೆ ಗೊತ್ತಾಗದೆ ಆ ಬೀರು ಬಾಗಿಲಿಂಗೆ ತೆಗಿತಾರೆ ಸರ್. ಕುಕ್ಕರ್ನ ಇಡೋ ಆತ್ರದಲ್ಲಿ ಹೆಂಗಂದಂಗೆ ಇಟ್ಬಿಟ್ಟಿರ್ತಾರೆ ಬಟ್ಟೆ ಮೇಲೆ. ಅದು ಹಿಂಗೆ ವಾಲ್ಕೊಂಡು ಆ ಸಂದಿಯಿಂದ ನೀರು ಅದು ಸೋರ್ತಿರುತ್ತೆ. ಯಾವಾಗ ಅಮ್ಮ ಹಿಂಗೆ ಬಾಗಿಲು ತೆಗಿತಾರೆ, ದಡಾರ್ ಅಂತ ಕುಕ್ಕರ್ ಕೆಳಗೆ ಬಿದ್ದೋಗುತ್ತೆ ಸರ್. ಮಾಂಸ ಸಾರು ಮಾಡಿರ್ತಾರೆ ಸರ್ ಅವ್ರ ಮನೇಲಿ ಅವತ್ತು. ನಾವು ಬಂದ್ಬಿಟ್ವಿ ಅನ್ನೋ ಕಾರಣಕ್ಕೆ ಇವ್ರು ತಿನ್ಬಿಡ್ತಾರೆ ಅನ್ನೋದಕ್ಕೆ, ಅದೇ ಇವ್ರಿಗೆ ಹಾಕ್ಬೇಕಲ್ಲ ಅನ್ನೋದಕ್ಕೆ ಬೀರು ಲೋಸಿಟ್ಟಿರ್ತಾರೆ ಸರ್. ನಾನು ಸ್ವಲ್ಪ ಚಿಕ್ಕವನು, ಸ್ವಲ್ಪ ಅರ್ಥ ಆಯಿತು, ಗೊತ್ತಾಗೋಯ್ತು ನನಗೆ. ನಮ್ಮ ತಾಯಿ ಬಿಕ್ಳಿಸ್ಕೊಂಡು ಹೇಳಕ್ಕೆ ಶುರು ಮಾಡ್ಬಿಡ್ತಾರೆ ಸರ್. ನಮ್ಮ ಅಣ್ಣ ಹಂಗೆ ಕೈ ಹಿಡ್ಕೊಂಡು ಒಂದು ಕಾಲಾಗಿರುತ್ತೆ ಅಷ್ಟೊತ್ತಿಗೆ ಸೀದಾ ಬಂದು ಬಸ್ ಹತ್ತೀವಿ ಸರ್. ಅವತ್ತು ಡಿಸೈಡ್ ಮಾಡ್ತೀನಿ ಸರ್, ನಾನು ಸಾಯೋವರೆಗೂ ಅಥವಾ ಈ ಮನೇಲಿ ಯಾರು ಸತ್ರು ಈ ಮನೆಗೆ ನಾನು ಕಾಲಿಡಲ್ಲ ಅಂತ. ಇವತ್ತವರೆಗೂ ಕಾಲಿಟ್ಟಿಲ್ಲ ಸರ್. ನಂಗೆ ಇವಾಗ ಹೇಳಿ ಸರ್, ಸುದೀಗೆ ಯಾಕೆ ಇಷ್ಟೊಂದು ಯಾವಾಗಲೂ ಹಿಂಗೆ ಮಾತಾಡ್ತಾರೆ ಅಂತ. ಸುದೀಪ್ ಸರ್, ನಾನೊಂದು ಲಾಸ್ಟ್ ಟೈಮ್ ಒಂದು ಕೇಳಿದೆ ಸುದೀಪ್ ಸರ್, ಅದನ್ನು ಇವತ್ತು ಕೇಳಿ ಕ್ಲಾರಿಟಿ ತಗೋತೀನಿ ನಾನು. ನೀವು ಹಾಸ್ಪಿಟಲ್ ಅಡ್ಮಿಟ್ ಆಗಿರ್ತೀವಿ, ನಿಮ್ಮ ಅಣ್ಣ ಬಂದು ಬೈತಾರೆ ನಿಮಗೆ, ಹೇಳ್ತಾರೆ ಮೂಗ್ನ ತಂದು ಅದನ್ನ ತೆಗೆದು ಹಾಳು ಮಾಡಿಬಿಟ್ಟಲ್ಲ ನೀನು, ಬಂದು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ಯಾ ಅಂದ್ರೆ ನೀವು ಪಾಯ್ಸನ್ ತಗೊಂಡಿರ್ತೀರ ಟೈಮಲ್ಲಿ ಹೇಳ್ತಾರೆ, ಅದು ಹೋಯ್ಕಣೋ ಅಂತ ಹೋಯ್ತಂತಾರೆ. ಇವತ್ತು ನಿಮ್ಮಮ್ಮ ಏನಂತಾರೆ ಸರ್? ಸರ್ ಅದಕ್ಕೆ 100% ಮಾಡ್ಕೊಟ್ರಿ, 100% ಮಾಡಿದ್ದೀನಿ ಸರ್.
ಒಂದೇನ ಒಂದು ಮಾತು ಹೇಳೋದಾಯ್ತು ಅಂದ್ರೆ ಒನ್ ವರ್ಡಲ್ಲಿ ತಾಯಿ ಬಗ್ಗೆ. ಏನು ಸರ್ ಏನಿಲ್ಲ ಸರ್, ಒನ್ ವರ್ಡಲ್ಲಿ ಎಲ್ಲಿ ಸರ್ ಮುಗ್ಸೋಕ್ಕಾಗುತ್ತೆ ತಾಯಿ ಬಗ್ಗೆ? ಒನ್ ವರ್ಡಲ್ಲಿ ಎಲ್ಲಿ ಮುಗಿಯುತ್ತೆ ಸರ್? ಎಲ್ಲ ಅವರೇ ಸರ್, ತುಂಬ ವರ್ಡ್ಗಳು ಬೇಕು. ಇಲ್ಲ ಈ ವರ್ಡ್ಗೆ ಬರ್ತಾ ಇರಲಿಲ್ಲಲ್ಲ ಸರ್ ನಾನು, ತಾಯಿ ಇಲ್ಲ ಅಂದರೆ ಹೆಂಗೆ ಒನ್ ವರ್ಡಲ್ಲಿ ಹೇಳೋದು? ಎಲ್ಲವೂ ಸರ್, ತಾಯಿ ಹೆಂಡತಿ ಎಲ್ಲರೂ ಇಂಪಾರ್ಟೆಂಟ್ ಸರ್. ಸುದೀಪ್ ಸರ್ ಪೇಮೆಂಟ್ ವಿಚಾರದಲ್ಲಿ ತುಂಬಾ ಸ್ಟ್ರಿಕ್ಟ್ ಅನ್ನೋದು ತುಂಬಾ ಸಲ ನನಗೆ ತುಂಬ ನೀಟ್, ಸ್ಟ್ರಿಕ್ಟ್ ಅಲ್ಲ, ನೀಟ್ ಕರೆಕ್ಟ್. ಕೆಲಸ ಮಾಡಿದ್ರೆ ನಂಗೆ ನಾನು 10 ನಿಮಿಷ ಲೇಟಾಗಿ ಬಂದರು ನೀವು ಮೆಟ್ಟಲ್ ಹೊಡೀರಿ ಅಂತಲೇ ಹೇಳ್ತೀನಿ ನಾನು. ಒಂದು ದಿನ ಯಾರು ಕೇಳ್ಕೊಳ್ಳಿ, ಲೇಟ್ ಅನ್ನೋ ಪದನೇ ಇಲ್ಲ ನನ್ನ ಜೀವನದಲ್ಲಿ. ಪ್ರತಿಯೊಬ್ಬರಿಗೂ ದುಡ್ಡೇ ಮುಖ್ಯ. ಹೌದು, ನೀವು ಹೇಳ್ದಂಗೆ ಅದು ಖಂಡಿತ ನಿಜ. ನನಗಾದ್ರೂ ಕೇಳೋದು ಅಷ್ಟೇ, ಯಾರನ್ನು ಕೇಳೋದು ಅದನ್ನ ಹೇಳೋದು. ಬಟ್ ಇಲ್ಲ ಸರ್, ನನಗೆ ಈ ಟೈಮಿಂದನೇ ಗೊತ್ತಾಗಿದ್ದು ದುಡ್ಡಿಗೆ ಅಷ್ಟು ಮಹತ್ವ ಇದೆ, ಅಥವಾ ದುಡ್ಡೇ ಇಂಪಾರ್ಟೆಂಟ್, ದುಡ್ಡಿಲ್ಲ ಅಂದ್ರೆ ಪ್ರಪಂಚದಲ್ಲಿ ಇನ್ನೇನು ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತಿದೆ. ಬಟ್ ನೀವು ಹೇಳಂಗೆ ತುಂಬಾ ಚೆನ್ನಾಗಿ ಹೇಳಿದ್ರೆ, ಅವಾಗಲೇ ಯಾವನ್ ಸರ್ ದುಡ್ಡು ಬೇಡ ಅಂತಾನೆ, ಎಂತವ್ನು ಕೇಳೋದು ಬೇಕು ದುಡ್ಡು ಅಂತ ಹೇಳ್ತಾನೆ ಅಂತ ಹೇಳಿದ್ರೆ. ಸೊ ನಿಮ್ಮ ಪ್ರಕಾರ ಎಸ್, ಈ ಟೈಮಲ್ಲಿ ನಂಗೆ ದುಡ್ಡು ಬೇಕಿತ್ತು ಸರ್, ದುಡ್ಡೇ ಇಂಪಾರ್ಟೆಂಟ್ ಅನ್ಸುತ್ತೆ ನನಗೆ ಅವಾಗಿಂದ, ಅದಕ್ಕೆ ನಾನು ದುಡ್ಡು ಮಾಡ್ತಾ ಇದ್ದೀನಿ ಅಂತ ಹೇಳ್ತೀರಿ. ತುಂಬ ಇದೆ. ಒಂದು ಅಂದರೆ ತುಂಬ ಗಾಢವಾಗಿ ಒಂದೊಂದ್ಸರಿ ಆಗಿರೋದು ಬೇಕಾದ್ರೆ ಹೇಳ್ತೀನಿ. ಅದು ಎಲ್ಲದರೂ ಹೇಳ್ದಂಗೆ ಆಗುತ್ತೇನೋ, ಬಟ್ ಹೇಳ್ತೀನಿ ಆಯ್ತು. ಅಟ್ಲೀಸ್ಟ್ ಬೇರೆಯವ್ರಿಗೆ ಅದು ಏನಾದರೂ ಅದರಿಂದ ಒಳ್ಳೇದಾಗಿದ್ರೆ ಒಳ್ಳೇದಾಗಲಿ. ನಾನೊಂದು 8ನೇ ಕ್ಲಾಸ್ ಏನೋ ಸ್ಕೂಲ್ ಹೋದಾಗ ರಜದಲ್ಲಿ ಕೆಲಸಕ್ಕೆ ಹೋಗ್ತಿದ್ದೆ ಸರ್. ಅಂದರೆ ಆ ದಿನ ಹೆಂಗಿರೋದು ಅಂದರೆ ರಜಾ, ಸಮ್ಮರ್ ರಜಾ. ನಾನು ನಮ್ಮ ಅಣ್ಣ ಹಿಂಗೆ ಹೋಗ್ತಾ ಇದ್ವಿ ಸೈಕಲಲ್ಲಿ. ಮಿಕ್ಕಿದ ಮಕ್ಕಳೆಲ್ಲ ಆಟ ಆಡ್ತಿರೋರು, ಗೋಲಿ ಬುಗುರಿ ಎಲ್ಲ. ಅವರು ನೋಡ್ಕೊಂಡು ಕಣ್ಣಲ್ಲಿ ನೀರು ತುಂಬಿಕೊಂಡು ಕೆಲಸಕ್ಕೆ ಹೋಗ್ತಿದ್ದೆ. ಒಂದು ಸೇಟು ಅಂಗಡಿಲಿ ಕೆಲಸ ಮಾಡ್ತಿದ್ದೆ ಸರ್, ವಿಜಯಲಕ್ಷ್ಮಿ ಟಾಕೀಸ್ ಇದೆಯಲ್ಲ ಅಲ್ಲಿ ಎದುರುಗಡೆ ಒಂದು ಕಾಂಪ್ಲೆಕ್ಸ್ ಥರ ಒಳಗಡೆ. ಅಲ್ಲಿ ಹೋದರೆ ಕತ್ಲೆ ಯಾವುದು ಬೆಳಕೆ ಯಾವುದು ಗೊತ್ತಿಲ್ಲ, ಆ ಥರದ್ದು ಒಂದು ಕೆಲಸದ ಜೀವನ. ಆ ಸೇಟಿಗೆ ಒಬ್ಬ ಮಗ ಇದ್ದ ಸರ್, ಅದು ಸೀರೆ ಅಂಗಡಿ. ನಮ್ಮ ಅಣ್ಣ ಸೇರಿಸಿದ್ರು ಸೀರೆ ಅಂಗಡಿ, ಅವರು ಸೀರೆ ಅಂಗಡಿ ಕೆಲಸ ಮಾಡ್ತಿದ್ರು ಇನ್ನೊಂದು ಕಡೆ. ಅವ್ರಿಗೂ ಹೆಚ್ಚು ಕಮ್ಮಿ ನನ್ನ ವಯಸ್ಸು, ನನಗೊಂದು 14-13 ಇರ್ಬೋದು ಅನ್ಸುತ್ತೆ, 8ನೇ ಕ್ಲಾಸು. ಅವ್ರ ಮಗ ಒಂದು 11 ವರ್ಷದ ಅನ್ಸುತ್ತೆ. ಸೇಟುಗಳವರು, ಅವ್ನು ಯಾವಾಗಲೂ ಕಚೋರಿ ತಿನ್ನೋನು ಸರ್. ಅವ್ರ ಮಗ ದಿನಕ್ಕೆ ಒಂದು 8 ಸತಿ ಯಾರೋ ಕಚೋರಿ ತಿನ್ನೋನು. ನನ್ನ ಮೇಜರ್ ಕೆಲಸದಲ್ಲಿ ಏನು ಅಂದರೆ ನಾನು ಹೋಗಿ ಅವ್ನು ಕಚೋರಿ ತಂದು ಕೊಡಬೇಕು. ನಂಗೆ ನೆನಪಿದ್ದಂಗೆ ಅವಾಗ 2 ರೂಪಾಯೋ, ನಂಗೆ ಅಷ್ಟು ಕರೆಕ್ಟ್ ನೆನಪಿಲ್ಲ, 1.5 ರೂಪಾಯೋ ಆ ಥರದ್ದೇನೋ ಕಚೋರಿ. ಪ್ರತಿ ಸತಿ ಹೋಗ್ತಿದ್ದೆ, ಅದೇನೋ ಅದೇನೋ ಹಿಂದಿಲಿ ಹೇಳೋರು, ಅದೆಲ್ಲ ಹಾಕ್ಸ್ಕೊಂಬಂದು ಅವ್ನು ಕೊಡ್ತಿದ್ದೆ. ದಿನಕ್ಕೆ 8ರಿಂದ 10 ಸತಿ ಅಂತೂ ತಿನ್ನೋನು. ಅವ್ನಿಗೂ ರಜಾ ಇತ್ತಲ್ಲ ಸ್ಕೂಲು, ಕರ್ಕೊಂಬರೋರು. ಅವನು ಸುಮ್ಮನೆ ಕ್ಯಾಶಲ್ಲಿ ಕೂತಿರೋನು, ಪಪ್ಪ ಗಿಪ್ಪ ಅಂದ್ಕೊಂಡು. ನಾನು ಯಾವಾಗಲೂ ಮನ್ಸಲ್ಲಿ ಅನ್ಕೋತಾ ಇದ್ದೆ, ಒಂದೇ ಒಂದು ಸತಿ ನಾ ಕಚೋರಿನ ಬಿಟ್ಬಿಡ್ಬಾರ್ದಾ ಅಂತ. ದೇವರಾಣಿಗೆ ಅನ್ಕೋತಾ ಇದೆ ಸರ್, ಬಿಟ್ಬಿಡ್ಬಾರ್ದಾ ಇವನು 8-10 ಸರಿ ತಿನ್ನೋಲ್ಲ, ಒಂದೇ ಒಂದು ಸತಿ ಪಪ್ಪ ಮೇಜೆ ಬಸ್ ಅಂದ್ಬಿಡ್ಬಾರ್ದಾ ಅಂತ. ಆ ಕಚೋರಿ ಹೆಂಗಿರುತ್ತೆ ಅಂತ ತಿಂದಿರಲಿಲ್ಲ ಸರ್, ನನಗೆ ಆಸೆ ಅದು. ಇವ್ನು ಬಿಟ್ಬಿಟ್ರೆ ಎಂಜಲೋ ಪಂಜಲೋ ತಿನ್ಬಿಡೋಣ ಅಂತ. ಅವ್ನು ಬಿಡ್ತಾನೇ ಇರಲಿಲ್ಲ ಸರ್. ಆಗ ಒಳಗಡೆ ತುಂಬ ಫೀಲ್ ಆಯ್ತು ಸರ್. ನಾನು ಇವತ್ತು ಹೇಳಿದ್ರು ನಿಮ್ಗೆ ಸುಳ್ಳು ಅನ್ಸುತ್ತೆ, ನಾನು ಇವತ್ತವರೆಗೂ ಕಚೋರಿ ತಿಂದೇ ಇಲ್ಲ ಸರ್, ತಿನ್ನೋದು ಇಲ್ಲ ಸರ್. ಆ ಆಸೆ ಅದು ಹಂಗೆ ಹೊಟ್ಟೋಗ್ಬಿಡಿ. ಒಂದಿನೂ ಬಿಡಲಿಲ್ಲ ಸರ್ ಅವನು. ಒಂದೇ 8ರಿಂದ 10 ಸಾರಿ ತಂದು ಕೊಡ್ತಿದ್ದೆ. ನಂದು ಮೇನ್ ಕೆಲಸನೇ ಇಲ್ಲಿ ಅವ್ನಿಗೆ ಕಚೋರಿ ತಂದು ಕೊಡೋದು. ಒಂದ್ಸರಿ ಇವ್ನು ಬಿಟ್ಬಿಡ್ಲಿ ಅಂತ ಮನ್ಸಲ್ಲಿ ಅನ್ಕೋತಿದ್ದೆ. ಒಂದ್ಸತಿನೂ ಬಿಡಿದೆ, ಇವತ್ತಿಗೂ ತಿನ್ನಲ್ಲ ಸರ್. ಆಮೇಲೆ ಡಿಸೈಡ್ ಮಾಡಿ ನಾನು ಸಾಯೋವರೆಗೂ ಕಚೋರಿ ತಿನ್ನೋದು. ಸುದೀಪ್ ಸರ್, ಈ ವಿಲನ್ ಅಂತ ನೋಡಿದ ತಕ್ಷಣ ಎಲ್ರಿಗೂ ಏನು ಗಾಂಚಲಿ ದುರಂಕಾರ ಅಹಂಕಾರ ಅವನಿಗೆ ಅಂತ ಅನ್ಸಕ್ ಶುರು ಆಗುತ್ತೆ ಸರ್. ವಿಲನ್ ಅಂತ ಅಂದಾಗ ಅದು ಇರುತ್ತೆ. ನೀವು ಹೊಡೆದಿರೋ ಡೈಲಾಗ್ಗಳ ಟಗರ ಸಿನಿಮಾದಲ್ಲಿ ನೋಡಿದ್ರೆ ಏನು ಅಹಂಕಾರ ಅವನಿಗೆ. ನನಗೆ ಧೀರೇಂದ್ರ ಗೋಪಾಲ್ ಸರ್ ಒಂದು ಹೇಳಿದ ಡೈಲಾಗ್ ನೆನಪಿದೆ, ವಿಲನ್ ಅಂದ್ರೆ ಬಂದ್ ಎದೆಗೆ ಒದ್ದಂಗೆ ಇರ್ಬೇಕಣ್ಣ, ಅದು ವಿಲನ್ ಕೆಲಸ. ಅದನ್ನ ಸುದೀಪ್ ತುಂಬಾ ಚೆನ್ನಾಗಿ ಮಾಡ್ತಾರ ಅದನ್ನ ನೋಡಿದಾಗ. ಸರ್ ನಿಮ್ಮ ಪ್ರಕಾರ ಸುದೀಪ್ ದುರಂಕಾರ ಇದೆಯಾ, ಅಹಂಕಾರ ಇದೆಯಾ ಅಂತ? ಸರ್ ಇಲ್ಲ ಸರ್. ಈಗ ಸರ್ ಅದು ನನ್ನ ಪಾತ್ರ ಸರ್, ಅದು ನನ್ನ ಪಾತ್ರದಲ್ಲಿ ಹೌದು ಹಂಗೆ. ಈಗ ನಾನು ಬಿಗ್ ಬಾಸ್ಗೆ ಹೋದಾಗ ಎಷ್ಟೋ ಜನ ಕಮೆಂಟಲ್ಲೂ ನಾನು ನೋಡಿದ್ದೀನಿ, ತುಂಬ ಒಳ್ಳೇದು ಹಾಕಿದ್ದಾರೆ, ಎಷ್ಟು ಒಳ್ಳೆಯವನಯ್ಯ ನೀನು ಅನ್ನೋ ಥರ, ಅಥವಾ ಎಷ್ಟು ಸಾಫ್ಟ್ ನೀನು ಅನ್ನೋ ಥರದ್ದು ಹಾಕಿದ್ದಾರೆ. ಅದೇ ಈ ನಾವೇನೋ ಅಂದ್ಕೊಂಡ್ವಿ, ಅದು ಅವ್ರವ್ರು ಇದು ಸರ್. ಈಗ ನಾನು ಲಾರಿ ಓಡಿಸ್ತೀನಿ ಅನ್ಕೊಳ್ಳಿ ಸರ್, ನಾನು ಲಾರಿ ಡ್ರೈವರ್ ಅಂತ ಅನ್ಕೊಳ್ಳಿ ಸರ್. ಬೆಳಗ್ಗೆಯಿಂದ ಹಿಂಗೆ ಅಂತಾನೆ ಇರ್ತೀನಿ ಸರ್. ಹಂಗಂತ ಲಾರಿ ಓಡಿಸ್ದೇ ಇರುವಾಗೂ ಹಿಂಗೆ ಅನ್ನೋಕ್ಕಾಗುತ್ತೆ ಸರ್. ನನ್ನ ಮನೆಗೆ ಬಂದು ಏನೇ ನಾಷ್ಟ ಕೊಡೆ, ಕಾಫಿ ಕೊಡೆ ಅಂತ ಹಿಂಗೆ ಅನ್ನೋಕ್ಕಾಗುತ್ತೆ ಸರ್. ಹಿಂಗೆ ಇಟ್ಕೊಂಡು ಫೋನಲ್ಲಿ ಮಾತಾಡೋಕ್ಕಾಗುತ್ತೆ ಸರ್, ಹಿಂಗೆ ಮಾತಾಡ್ಬೋದಲ್ಲ ಸರ್. ಲಾರಿ ಓಡಿಸುವಾಗ ನಾನು ಡ್ರೈವರು, ಪಾತ್ರ ಮಾಡುವಾಗ ನಾನು ವಿಲನ್ನು, ರಿಯಲ್ ಲೈಫಲ್ಲಿ ಅಲ್ಲಲ್ಲ ಸರ್. ಸೊ ಇದ್ರದ್ದು ಒಂದು ಇದಿರಬೇಕು. ಆಮೇಲೆ ಇಲ್ಲ ಸರ್, ನಾನು ತುಂಬ ಹತ್ರ ಇರೋರು ನಾನು ಏನು ತಗೋತು ಸರ್. ಹೌದು, ನಾನು 2 ವರ್ಷನೂ ಇದೆ ಬದುಕಲ್ಲಿ. ನಾನು ತುಂಬ ನೀಟ್ ಅಂದ್ಬಿಟ್ರೆ ಅಳುಬ್ರಲ್ಲ ಬಾರಲ್ಲ ಅಂತ ಅನ್ಸುತ್ತೆ. ಬದುಕು ಬದಲಾಗಬೇಕಲ್ವ ಸರ್, ಬದಲಾವಣೆ ಜಗದ ನಿಯಮ. ನಾನು 20-25 ವಯಸ್ಸಿನವರೆಗೂ ನಾನು ಬದುಕಿದ್ದೀನಿ ಹೆಂಗೆಂಗೋ. ನನಗಾಗೋ ದಿಕ್ಕು ದೆಸೆ ಗುರಿ ಏನೂ ಇಲ್ಲ, ಬೇರೆ ಏನೋ. ಅದಾದಮೇಲೆ ನನ್ನ ಹೆಂಡ್ತಿ, ನನ್ನ ಮಗು, ಈಗ ಇಷ್ಟು ಹೆಸರು, ಇಷ್ಟೊಂದು ಪ್ರೀತಿಸೋ ಜನ, ಹಂಗಾಗಲ್ಲ ಸರ್. ನಾನು ಯಾವಾಗೋ ಅಂದ್ಕೊಡ್ತೀನಿ ಸರ್, ಅಹಂಕಾರ ಅನ್ನೋದು ಹೆಂಗೆ ಗೊತ್ತಾ ಸರ್, ಈ ಮೇಣದ ಬತ್ತಿ ಒಳಗಿರೋ ಬತ್ತಿ ಥರ ಸರ್. ಪೂರ್ತಿ ಕರಗದಾಗಲೇ ಗೊತ್ತಾಗೋದು ನನ್ನನ್ನು ಸುಟ್ಟಿದ್ದು ನನ್ನೊಳಗಿರೋ ಬತ್ತಿನೇ ಅಂತ. ನಾವು ನಾಳೆ ಏನಾರು ಹಾಳಾಗೋದ್ರೆ ಆ ನನ್ನೊಳಗಿರೋ ಅಹಂಕಾರನೇ ನಾನು ಹಾಳು ಮಾಡೋದು. ಮೇಣದ ಬತ್ತಿ ನೋಡಿ ಸರ್, ಸುಡ್ತದೆ. ಆ ಬತ್ತಿಯಲ್ಲಿರೋದು ಹೇಳಿ ಸರ್, ಅದ್ರೊಳಗಡೆನೇ ಇರೋದು, ಅದ್ರ ಬತ್ತಿ ಅದನ್ನೇ ಸುಡೋದು. ಸೊ ನಾವು ನಾಳೆ ಏನಾದರೂ ಹಂಗೆ ಅದು ಅಹಂಕಾರ ಮಾಡ್ಕೊಂಡು ಹಂಗೆ ಕಳ್ಗೋದ್ರೆ ಅದು ನಮ್ಮಿಂದನೇ ಆಗಿರೋದು ಅಂತ ಸರ್. ಸೊ ನಾನು ಮೇ ಬಿ ಬಿಗ್ ಬಾಸ್ ನೋಡಿದಾಗ ಎಷ್ಟೋ ಜನಕ್ಕೆ ಅನಿಸಿದೆ, ಇಲ್ಲ ಇವ್ರ ಪಾತ್ರದದು ಅಂತ. ಅದನ್ನ ನಾನು ಎಷ್ಟೋ ಜನಕ್ಕೆ ಪಾಪ ನನ್ನನ್ನು ಅಂದ್ಕೊಂಡು ಸುದಿ ಹಂಗೆ ಆಗಲಿಲ್ಲ ಅನ್ನೋರ್ಗೂ ಅದನ್ನೇ ಹೇಳೋದು. ಈಗ ನಾನು ಲಾರಿ ಡ್ರೈವರ್ ಅಂದ್ಬಿಟ್ಟು ನಾನು ಹಿಂಗೆ ಅಂತಾನೆ ಇರೋಕ್ಕಾಗಲ್ಲ ಸರ್. ಎಲ್ಲ ಡೈಲಾಗಲ್ಲೂ ಕೂಡ ಪಂಚ್ ಇರುತ್ತೆ ಸುದೀವ್ರಿಗೆ. ಈಗ ಒಂದು ಪ್ರಶ್ನೆ ಕೇಳಬೇಕು ಆಗಿದೆ. ನಾನು ಅಣ್ಣವ್ರದ್ದೊಂದು ಯಾವುದೋ ಒಂದು ವಿಡಿಯೋ ನೋಡ್ತಿದ್ದೆ ನಿನ್ನೆ.
ಯಾವ್ದೋ ಒಂದು ಮುತ್ತಿನ ಕಥೆಯಲ್ಲಿ ಕೇಳ್ತಾರೆ, ನೀವು ಅವರು ಸಣ್ಣವರಾಗಿದ್ರು ಇನ್ನ ಶಗ್ರಣ್ಣ, ಅವ್ರು ನಿಮ್ಗೆ ಡೈರೆಕ್ಟರ್ ಆದಾಗ ನಿಮ್ಗೆ ಏನು ಅನ್ಸ್ಲಿಲ್ವಾ ಅಂದ್ರೆ, ಅವನೊಬ್ಬ ನಿರ್ದೇಶಕ, ಅವ್ನ ಹೇಳ್ದಂಗೆ ನಾವು ಕೇಳಬೇಕು, ಅವನಲ್ಲಿರುವಂತ ಖುಷಿ ನಾನು ನೋಡ್ಬೇಕಲ್ಲ, ಅವ್ನು ನನ್ಗೆ ಏನೋ ಕೇಳ್ತಿದ್ದಾರೆ, ನಾನೇನೋ ಮಾಡ್ಬೇಕು ಅಂತ ಹೇಳ್ತಾರೆ. ಸುದಿ ಡೈರೆಕ್ಟರ್ ಆರ್ಟಿಸ್ಟ್ ಅನ್ನ ತುಂಬಾ ಚೆನ್ನಾಗಿ ಗೊತ್ತು ನನಗೆ, ತುಂಬಾ ಚೆನ್ನಾಗಿ ಗೊತ್ತು. ಯಾಕಂದ್ರೆ ಅಣ್ಣ ನೀನೇನ್ ಕೇಳ್ತಿ ಇನ್ನೂ ಚೆನ್ನಾಗಿ ಮಾಡ್ತೀನಿ, ನೀವ್ ಹಿಂಗ್ ಹೇಳ್ದಂಗೆ ನಾನು ಮಾಡ್ತೀನಣ್ಣ ಅಂತ ಹೇಳ್ತೀರಿ. ಎಷ್ಟು ನಯ ನಾಜುಕ ಕೆಲಸ ಮಾಡ್ತಾರೆ ಸುದೀರ್ ಅವ್ರೆ, ಡೈರೆಕ್ಟರ್ ಹೇಳಿದನ್ನೇ ಮಾಡೋದು ಜಾಸ್ತಿ. ಅದು ಏನೋ ಇಂಪ್ರೂವೈಸೇಷನ್ ಅಂತ ಹೇಳ್ತಾರೆ. ಇದು ನಾನು ಕೇಳ್ಕೊತೀನಿ, ಅವ್ರು ಮಾಡೋ ಅಂದ್ರೆ ಮಾಡ್ತೀನಿ, ಇಲ್ಲಾಂದ್ರೆ ಇಲ್ಲ ಯಾವ ಲೆವೆಲ್ಗೆ ಅದು ಅಂತ ಸರ್. ಇಲ್ಲ, ಈಗ ನೀವೇ ಹೇಳ್ದಂಗೆ ಎಷ್ಟು ದೊಡ್ಡವ್ರ ಹೆಸರು ಸರ್, ಅಣ್ಣ ಅವರೇ ಹಂಗೆ ಹೇಳ್ತಾರೆ ಅಂದ್ಮೇಲೆ ನಾವೆಲ್ಲ ಯಾವ ಲೆಕ್ಕ ಸರ್? ಇಲ್ಲ ಅಂದರೆ ಯಾವಾಗ ಅನ್ಸುತ್ತೆ ಸರ್, ಈಗ ಒಬ್ಬ ಕಲಾವಿದ ನಾನು ತುಂಬ ಥರ ಎಷ್ಟೋ ಸರಿ ಬೇರೆ ಬೇರೆ ಥರ ಹೇಳಿದ್ದೀನಿ, ಮತ್ತು ಅದೇ ಹೇಳಿದ್ರೆ ಚೆನ್ನಾಗಿಲ್ಲ. ಒಬ್ಬ ಕಲಾವಿದ ಗಾಳಿ ಪಟ್ಟುತ್ತಾರೆ ಸರ್. ಈಗ ನಾವು ಎತ್ತರಕ್ಕೆ ಹೋಗ್ತಿದ್ದಂಗೆ ನಾವು ಕಾಣಿಸ್ತಾ ಇರ್ತೀವಿ, ಎಷ್ಟು ಎತ್ತರಕ್ಕೆ ಹೋದ್ರೂ ನಾವು ಕಾಣಿಸ್ತೀವಿ, ಗಾಳಿಪಟ ಕಾಣುತ್ತೆ ಸರ್. ಆದರೆ ನಿರ್ದೇಶಕ ಏನು ಗೊತ್ತಾ ಸರ್, ಅದನ್ನ ಮೇಲಕ್ಕೆ ಎತ್ತರಕ್ಕೆ ಆರಿಸ್ತಿರೋ ಒಂದು ಗಾಳಿ ಸರ್. ಗಾಳಿ ಯಾರಿಗೂ ಕಾಣಲ್ಲ ಸರ್, ಪಟ ಮಾತ್ರ ಕಾಣುತ್ತೆ. ಆದರೆ ಆ ಪಟ ಅಷ್ಟು ಎತ್ತರಕ್ಕೆ ಹೋಗೋ ಕಾರಣನೇ ನಿರ್ದೇಶಕ ಸರ್. ಸೊ ನಾವು ಎಷ್ಟು ಎತ್ತರಕ್ಕೆ ಹೋದ್ರೂ ಆ ನಿರ್ದೇಶಕನ ಮೆರಿಬಾರ್ದು. ಸುದಿ ಅವ್ರ ಗೋಲ್ ಏನು ನೆಕ್ಸ್ಟ್ ಅಂತ ಕೇಳ್ಬೋದಾ? ಅದು ದುಡ್ಡಿನ ವಿಚಾರದಾಗಿರ್ಬೋದು, ಕೆರಿಯರ್ ಅಲ್ಲಿ ಆಗಿರ್ಬೋದು, ಅಥವಾ ಇಲ್ಲ ಸರ್ ಇಂಥವ್ರ ಜೊತೆ ಎಲ್ಲಾರ ಜೊತೆ ಸಿನಿಮಾ ಮಾಡಾಗಿದೆ, ಇಂಥವ್ರು ಅಂತ ಕೇಳೋದಕ್ಕೆ ತಪ್ಪಾಗುತ್ತೆ, ಇಂಥವ್ರು ಇನ್ನಂಗಿಲ್ಲ, ಎಷ್ಟೊಂದು 125-130 ಸಿನಿಮಾ ಆಗಿದೆ, ಏನು ಆಗಿದೆ ಅನ್ಸುತ್ತೆ ಸರ್. ಈಗ ತೆಲುಗು 2 ಮಾಡಿದೆ ಸರ್, ಬಿಗ್ ಬಾಸ್ ಹೋಗಕ್ಕೆ ಮುಂಚೆ 2 ತೆಲುಗು ಮುಗಿಸ್ಕೊಂಡ್ ಬಂದೆ ನಾನು, ವಿಲನ್ ಆಗಿ 2 ಸಿನಿಮಾಗಳು ಆಗಿರ್ಬೋದು ಸರ್. ನಂಗೆ ಅಷ್ಟು ಎಕ್ಸಾಕ್ಟ್ ಗೊತ್ತಿಲ್ಲ, 100 ಆಗಿದೆ ಅನ್ಸುತ್ತೆ ಸರ್. ಎಲ್ಲಿ ನೆಕ್ಸ್ಟ್ 5 ವರ್ಷಕ್ಕೆ ಈಗ ಸಿಕ್ಕಿದ 4 ವರ್ಷ ಆದ್ಮೇಲೆ ಬಿಡಿ ಸುದಿ ನನಗೆ, ಇನ್ ನೆಕ್ಸ್ಟ್ 5 ವರ್ಷಕ್ಕೆ ಇಲ್ಲಿ ನೋಡ್ಬೇಕು ಸುದಿ ನಾವು? ಇಲ್ಲ ಸರ್, ಇಲ್ಲೇ ನೋಡ್ತೀರ ಸರ್, ಎಲ್ಲೋಗ್ಲಿ ಸರ್, ಕರ್ನಾಟಕ ಬಿಟ್ಟು ಎಲ್ಲೂ ಹೋಗಲ್ಲ ಸರ್. ನಾನು ಇಲ್ಲೇ ಸರ್, ಗೊತ್ತಿಲ್ಲ ಸರ್, ನಾನು ಯಾವುದೋ ಆ ಥರದ ಗೋಲು ಅಚೀವ್ಮೆಂಟು ಏನು ಇಟ್ಕೊಳ್ಳಲ್ಲ ಸರ್. ಈಗ ಎಕ್ಸ್ಪೆಕ್ಟೇಷನ್ ಯಾವಾಗಲೂ ನಮ್ಗೆ ರೋದನೆ ಕೊಡೋದು. ಈಗ ನೀವು ಸುಮ್ಮನೆ ಹೋಗಿ ಬೆಳಗ್ಗೆ ಟಿಫನ್ನು ಇಡ್ಲಿ ಮಾಡಿರ್ತಾರೆ ಅನ್ಕೊಂಡು ಸುಮ್ಮನೆ ಹೋಗಿ, ನಿಮ್ಗೆ ಇದ್ದಕ್ಕಿದ್ದಂಗೆ ಅಲ್ಲಿ ಯಾವುದೋ ಹನುಮಂತು ಪಲಾವ್ ತರಿಸ್ಬಿಟ್ರೆ ಖುಷಿ, ನೀವು ಹನುಮಂತು ಪಲಾವ್ನೇ ತಲೆಯಲ್ಲಿ ಇಟ್ಕೊಂಡು ಹೋಗ್ಬಿಡ್ರಿ. ಅವ್ರು ಬೇರೆ ಕಡೆಯಿಂದ ಚಿಕನ್ ಬಿರಿಯಾನಿ ತರಿಸೋದು ನಿಮ್ಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ. ಯಾಕೆ ಸರ್, ಏನು ಅಂತಲೇ ಗೊತ್ತಿಲ್ಲ ಅದ್ರಲ್ಲಿ. ಯಾಕೆ ಸರ್ ಗೋಲು ಏನು ಸರ್? ಈಗ ಗೊತ್ತಿದೆ ಸರ್, ಸುದಿ ಇಲ್ಲಿವರೆಗೂ ಬರ್ತಾರೆ, ಸುದಿ ಇಲ್ಲಿ ಗಂಟೆ ಇರ್ತಾನೆ ಅಂತ ಗೊತ್ತಿಲ್ಲ ಸರ್. ಹೋಗ್ತಿದ್ದೀನಿ, ಎಂಜಾಯ್ ದ ಲೈಫ್ ಅಷ್ಟೇ ಸರ್. ಸರ್ ಎಲ್ಲ ಬಿಗ್ ಬಾಸ್ ಅವ್ರನ್ನ ನಾನು ಇಂಟರ್ವ್ಯೂ ಮಾಡಿದಾಗ ಈ ಪ್ರಶ್ನೆ ಕಾಮನ್ ಆಗಿ ಕೇಳಿ ಸುದಿನೂ ಕೇಳಬೇಕು. ಕೇಳಿ ಸುದಿನೇ ಹೈಯೆಸ್ಟ್ ರೆಮ್ಯುನರೇಷನ್ ತಗೊಂಡಿರೋದು ಬಿಗ್ ಬಾಸ್ ಒಳಗಡೆ ಅಂತ ಸುದ್ದಿ. ಓಕೆ, ಹೌದಾ ಇಲ್ಲ? ಎಸ್ ಸರ್ ನೋ? ಅದು ಗೊತ್ತಿಲ್ಲ ಸರ್, ಪ್ರಕಾಶ್ ಸರ್ನೇ ಕೇಳಬೇಕು ನೀವು. ಸುದಿಗೆ ಹೌದು ಹೈಯೆಸ್ಟ್ ರೆಮ್ಯುನರೇಷನ್ ಇತ್ತು, ಬಟ್ ಎಲ್ಲರಿಗಿಂತ ಇಡೀ ಅಷ್ಟು ಸೀಸನ್ಗಳಲ್ಲಿ ಸುದಿಗೆ ಹೈಯೆಸ್ಟ್ ಇಲ್ಲ ಅನ್ನೋದು ಪ್ರಕಾಶ್ ಸರ್ಗೆ ಗೊತ್ತು. ಅಥವಾ ಅದರದ್ದು ಒಂದಷ್ಟು ಡಿಪಾರ್ಟ್ಮೆಂಟ್ಗಳಿದೆ ಅಲ್ಲಿ, ಕಮರ್ಷಿಯಲ್ ನೋಡ್ಕೊಳ್ಳೋ ಡಿಪಾರ್ಟ್ಮೆಂಟು, ಅವ್ರಿಗೆ ಗೊತ್ತಿರುತ್ತೆ. ಬಟ್ ಹೌದು ಸುದಿಗೆ ತುಂಬಾ ಖುಷಿ ಸಂಬಳ ಕೊಟ್ಟಿದ್ದಾರೆ ಸರ್. ಇಲ್ಲ ನಾಜುಕಲ್ಲ. ಇಲ್ಲ, ಈಗ 12 ಸೀಸನ್ ಅಲ್ಲಿ 12ನೇ ಸೀಸನ್ ಅಲ್ಲೇ ಹೈಯೆಸ್ಟ್ ಪೇಮೆಂಟ್ ಸುದಿ ಅವರದು. ಹೌದಾ? ಇದು ಪ್ರಕಾಶ್ ಸರ್ನೇ ಕೇಳಬೇಕು. ಮಿಕ್ಕಿದ 18 ಕಂಟೆಸ್ಟೆಂಟ್ ಅವ್ರು ನನ್ಗೆ ಹೇಳಿಲ್ಲ, ಗೊತ್ತಿಲ್ಲ. ಇದ್ರು ಖುಷಿ, ಇಲ್ಲ ಅಂದ್ರೂ ಖುಷಿ ಸರ್. ನನ್ನ ಯೋಗ್ಯತೆಗೆ ನನ್ಗೆ ಸಂಬಳ ಕೊಟ್ಟಿದ್ದಾರೆ ಸರ್. ನೆನ್ಸ್ಕೊತೀನಿ ಪ್ರಕಾಶ್ ಸರ್ನೇ ಯಾವಾಗ. ಈಗ ಎಷ್ಟು ಅಂತ ಕೇಳಿದ್ರು ಮತ್ತೆ ಅದನ್ನ ಪ್ರಕಾಶ್ ಸರ್ನ ಕೇಳಬೇಕು. ಅದು ನಾನು ಡಿಸ್ಕ್ಲೋಸ್ ಮಾಡಂಗಿಲ್ಲ. ಡಿಸ್ಕ್ಲೋಸ್ ಮಾಡಂಗಿಲ್ಲ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸುದೀರ್ ಸರ್, ಎಷ್ಟೊಂದು ತುಂಬಾ ಟೈಮ್ ಕೊಟ್ಟಿದ್ದಕ್ಕೆ. ಒಳ್ಳೆ ನಗ್ಸಿದ್ರಿ, ಒಳ್ಳೆ ಮಜಾ ಕೊಡ್ತೀರಿ. ನಿಮ್ಮ ಡೈಲಾಗ್ಗಳಲ್ಲಿ ಇನ್ನೂ ಎತ್ತರಕ್ಕೆ ಬೆಳಿರಿ, ಸಾಲಲ್ಲ ಇದು, ಇನ್ನೂ ಎತ್ತರಕ್ಕೆ ಬೆಳಿರಿ, ಒಳ್ಳೆ ಸಿನಿಮಾ ಮಾಡಿ. ಏನೋ ಹೀರೋ ಆಗ್ತಿದ್ದೀರಿ ಅಂತ ಸುದ್ದಿ ಇದೆ, ಅದೊಂದು ಏನೋ ನಿಜ ಇದ್ರೆ ಅದು ನಡೀತಿದೆ ಸರ್. ಅದು ನಡೀತಾ ಇದೆ, ನಿಧಾನ ಸ್ಥಿತಿಗತಿಯಲ್ಲಿ ನಡೀತಾ ಇದೆ. ನಮ್ಮ ಧನು ಅವ್ರು ಹೇಳ್ದಂಗೆ ಎಲ್ಲ ಯಾವ ಬಡವ್ರ ಮಕ್ಕಳು ಏಕ್ದಮ್ ಬೆಳಗ್ಗೆ ಬಿಡ್ತೀರಾ ಅಂದಂಗೆ ಅದೇನೋ ನಡೀತಿದೆ. ಹೌದು ಸರ್, ಈಗ ನಾನು ಬಿಗ್ ಬಾಸ್ ಹೋಗಿ ಮುಂಚೆ ಇನ್ನೊಂದು ಸಿನಿಮಾ ಪೂಜೆ ಆಯಿತು. ಈಗ 20ರಿಂದ ಡೇಟ್ ಕೊಟ್ಟಿದ್ದೀನಿ ಸರ್. ಚೈಲ್ಡು ಅಂತ ನಮ್ಮ ಪ್ರಕಾಶ್ ಹೆಬ್ಬಾಳ್ ಅಂತ, ಅದೊಂಚೂರು ಏನೋ ಲೊಕೇಶನ್ ಎಲ್ಲ ಫೈನಲ್ ಮಾಡ್ತಿದ್ದಾರೆ. 20ರಿಂದ ಮೇ ಬಿ ನಾನು ಒಂದು 10 ದಿನ ಶೂಟ್ ಆಗಿದೆ ನಾನು ಬಿಗ್ ಬಾಸಲ್ಲಿ ಇದ್ದಂಗೆ. ನಂದೀಗ 20ರಿಂದ ಸ್ಟಾರ್ಟ್ ಆಗುತ್ತೆ, ಕೆಲಸ ಮಾಡ್ತೀನಿ ಸರ್. ಅದು ಬಿಟ್ಟು ಅದೆರಡು ಒಂದು 80% 90% ಆಗಿ ಹಂಗೆ ಸ್ವಲ್ಪ ಸ್ಲೋ ಆಗಿ ಹೋಗ್ತಾ ಇದೆ. ಮಾಡಲಿ, ಅವ್ರ ಪಾಪ ಯಾವಾಗ ಮಾಡ್ತಾರೋ ಮಾಡಲಿ, ನಾನು ಯಾರಿಗೂ ಪ್ರೆಷರ್ ಹಾಕಲ್ಲ ಸರ್. ಸರ್ ನಂದೇ ಒಂದು ಇಂಟರ್ವ್ಯೂಲಿ ಹೈಪ್ ಆದಂತ ಒಂದು ಡೈಲಾಗು, ಬಡವ್ರ ಮಕ್ಕಳು ಬೆಳಿಬೇಕ್ರೆ ಅಂದ್ಬಿಟ್ಟು ಡಾಲಿ ಇದು ನಮ್ಮ ಹೇಳ್ತಾರೆ. ಅದು ನನ್ನ ಇಂಟರ್ವ್ಯೂಲೇ ಫಸ್ಟ್ ಹೇಳಿದ್ದು ಅಲ್ಲೇನೆ. ಹೇಳಿದ್ದ. ಓಕೆ, ಇದೆ, ಪ್ರೌಡ್ ಇದೆ, ಖುಷಿ ಇದೆ. ಅದ್ ನನಗೆ ಹೇಳ್ದಂಗಿತ್ತು, ಬಡವ್ರ ಮಕ್ಕಳು ಬೆಳಿಬೇಕನ್ರಿ ಇನ್ನೇನು ಅಂತ ಹೇಳಿದ್ರೆ. ಸುದಿ ಬೆಳೆದಿದಾರ ಗೊತ್ತಿಲ್ಲ ಸರ್ ಆ ಥರ. ಅಂದರೆ ಬಡವ್ರ ಮಕ್ಕಳು ಬಡದಾಡ್ಕೊಂಡೇ ಬದುಕಬೇಕಾ? ಹಂಗೇನಿಲ್ಲ ಅಲ್ವಾ ಸರ್. ಚೆನ್ನಾಗಿದ್ದೀನಿ ಸರ್, ಖುಷಿಯಾಗಿದ್ದೀನಿ ಸರ್. ಮುಂಚೆ ಮಧ್ಯಾಹ್ನ ಆದರೆ ರಾತ್ರಿ ಊಟಕ್ಕೆ ಓದಾಡ್ತಿದ್ದೆ, ಈಗ ಒಂದು 6 ತಿಂಗಳಾದರೂ ಆ ಪರಿಸ್ಥಿತಿ ಇಲ್ಲ ಸರ್. ಆಮೇಲೆ ನಾನು ಯಾವಾಗಲೂ ಒಂದು ತಲೆಯಲ್ಲಿ ಇಟ್ಕೊಂಡಿರ್ತಿದ್ದೆ ಸರ್, 2 ಲೈನ್ ಯಾವಾಗಲೂ ನನ್ನ ತಲೆಯಲ್ಲಿ ಇರೋದು. ಗೊತ್ತಿಲ್ಲ ಇದು ಹೆಂಗೆ ಅನ್ಸುತ್ತೋ, ನಾನು ಸಾಹುಕಾರ ಆಗದಿರೋ ಪರವಾಗಿಲ್ಲ, ಸಾಲ್ಗಾರ ಆಗಬಾರ್ದು ಅನ್ನೋದು ಇತ್ತು ಸರ್. ದೇವರನಿಗೂ ಇದಿತ್ತು. ಅದು ಬಿಟ್ಟರೆ ಯಾವಾಗಲೂ ನನ್ನ ಮನಸ್ಸಲ್ಲಿ ಚಿಕ್ಕ ವಯಸ್ಸಿಂದ ಒಂದು ಓಡೋದು ಸರ್. ನಮ್ಮ ಅಮ್ಮ ಏನು ಅನ್ಭವಿಸೋದಿಲ್ಲ ಅದು ನನ್ನ ಹೆಂಡತಿ ಅನ್ಭವಿಸ್ಬಾರ್ದು, ನಾನು ಏನು ಅನ್ಭವಿಸೋದಲ್ಲ ಅದು ನನ್ನ ಮಗ ಅನ್ಭವಿಸ್ಬಾರ್ದು. ಆ ಪರಿಸ್ಥಿತಿಗಂತೂ ಯಾರನ್ನೂ ತಂದಿಲ್ಲ ಸರ್. ಖುಷಿಯಾಗಿದ್ದೀನಿ ಸರ್. ಸರ್ ನಿಮ್ಮ ಪ್ರಕಾರ, ನಾನು ಅದಕ್ಕೆ ಮತ್ತೆ ನಿಮ್ಮ ಪ್ರಕಾರ ನಾನು ಬಡವನಲ್ಲಯ್ಯ ಅಂತ ಅನ್ಕೊಳ್ಳೋದಕ್ಕೆ ನಾನು ಏನು ಮಾಡಿದ್ರೆ ಬೆಸ್ಟು, ನಾನು ಹೆಂಗಿರ್ಬೇಕು ಅದಕ್ಕೆ ಅನ್ಸೋದು ಹೆಂಗೆ ಸರ್? ತುಂಬ ಖುಷಿಯಾಗಿರ್ಬೇಕು ಸರ್. ಅದೇ ಹೇಳಿದ ಅಂದರೆ ತುಂಬ ಈಗ ಊಟಕ್ಕೆ ಅದು ಇದಿಲ್ಲ ಅಂದಾಗ ತುಂಬ ಕಷ್ಟಪಡಿ ಸರ್. ನಂಗೆ ಗೊತ್ತು ಸರ್, ಅದು ನಾನು ಅನುಭವಿಸಿದ್ದೀನಿ ಸರ್. ಸಣ್ಣದ್ರಲ್ಲಿ ಅನುಭವಿಸಿದ್ದೀನಿ.
ಅದು ನಿಮ್ಮ ಮೇ ಬಿ ನಿಮ್ದಲ್ಲೂ ಹೇಳಿದ್ದು ಇಲ್ಲ ಸರ್, ನಿಮ್ಗೆ ಒಂದು ಅಲ್ಲಿ ನೋವು ಬಂದರೆ ಪಟ್ಟಂತ ಕಿಚ್ಬಿಡ್ಬೇಕು ಸರ್, ಮಕ ಎಲ್ಲ ಇಷ್ಟಪ್ಪ ಊದ್ಬಿಟ್ಟು ಬಿಡಬಾರ್ದು. ಅಲ್ಲಿ ನೋವು ಕೊಡೋ ಟಾರ್ಚರ್ ಇದೆ, ಬ್ರೈನ್ಗೆ ಹತ್ರ ಅದು. ಅದಕ್ಕೂ ಕಾಸಿಲ್ಲ ಅಂದಾಗ ಅನ್ಸುತ್ತೆ ಸರ್ ದುಡಬೇಕು ಅಂತ. ನಾನೇ ಅಲ್ಲಾಡಿಸಿ ಒಂದು ಎಷ್ಟೋ ದಿನ ಕಿತ್ಕೊಂಡಿದ್ದೀನಿ. ಈ ಥರದ್ದು ಏನೇನೋ ಅನುಭವಿಸಿದ್ದೀನಿ ನಾನು. ಯಾರ್ದೋ ಬಟ್ಟೆ ಅದನ್ನು ತಂದು ಅದಕ್ಕೇನೋ ಪಿನ್ ಹಾಕೊಂಡು, ಯಾವುದೋ ಚಪ್ಪಲಿ ಅದಕ್ಕೆ ವಾಷರ್ ಹಾಕೊಂಡು ಬಟ್ಟೆ ಪಿನ್ ಹಾಕೊಂಡು ಹಿಂಗೆಲ್ಲ ಓಡಾಡಿದ್ದೀವಿ. ಆ ಲೆವೆಲ್ಗಿಂತ ಕಮ್ಮಿ ಇದ್ದಾಗ ತುಂಬ ಕಷ್ಟ ಅನ್ಸುತ್ತೆ ಸರ್. ಅದಕ್ಕೆ ಮೇಲೆ ಒಂದು ಸ್ವಲ್ಪ ನೆಮ್ಮದಿಯಾಗಿದ್ದಾಗ ಆ ಪ್ರೋಸೆಸ್ಸಲ್ಲಿ ಬದುಕಬೇಕು ಸರ್. ಇನ್ಯಾರನೋ ಅದೇನೋ ಇರೋದು ಬಿಟ್ಟು ಆರೋದು ಹಿಡಿಯೋಕ್ಕೆ ಹೋಗ್ಬಾರ್ದು ಸರ್. ಆದರೆ ಅದಕ್ಕಿಂತ ಕೆಳಗಿದ್ದಾಗ ಕಷ್ಟ ಸರ್, ತುಂಬ ಕಷ್ಟ ಸರ್. ಆ ಒದ್ದಾಟ ತುಂಬ ಕಷ್ಟ ಸರ್. ನಾನು ಅನುಭವಿಸಿದ್ದೀನಿ. ನಾನು ಇವತ್ತು ಹೇಳಿದ್ರೆ ಏನು ಗುರು ಅನ್ಸ್ಬೋದು, ಇದನ್ನು ಅನುಭವಿಸಿರೋ ಹುಡುಗರಿಗೆ ಕರೆಕ್ಟ್ ಗುರು ಅವ್ನು ಹೇಳ್ತಿರೋದು ಅನ್ಸುತ್ತೆ ಸರ್. ಸರ್ ಇನ್ನೊಂದು ಪ್ರಶ್ನೆ ಕೇಳ್ಬಿಡ್ತೀನಿ, ಕೊನೆ ಪ್ರಶ್ನೆ. ನೀವು ಪೇಂಟ್ ಹೊಡೋ ಟೈಮಲ್ಲಿ ನಾನು ನಿಮ್ಮನ್ನು ನೋಡಿರೋ ಪ್ರಕಾರ ಒಂದು 3-4 ಚಡ್ಡಿ, ಒಂದು ಸ್ಕಾರ್ಫ್ ಕಟ್ಕೊಂಡು, ಒಂದು ಪೇಂಟೆಡ್ ಆಗಿರುವಂಥ ಶರ್ಟ್ ಇಟ್ಕೊಂಡು ಪೇಂಟ್ ಹೊಡಿತಿದ್ದಂಥ ಸುದ್ದಿ. ಹೌದು ಸರ್. ಹೈಯೆಸ್ಟ್ ಒಂದು ಸಲ ಹೋಗ್ತಾರೆ, ಈ ಕಾಸ್ಟ್ಲಿ ಗುರು ಇದು 75,000ನ. ನೀವು ನಂಗೆ ಒಂದ್ಸಲ ಹೇಳಿದ್ರಿ ಪುನೀತ್ ಸರ್ ಒಂದು ಗ್ಲಾಸ್ ಕೊಡ್ತಾರೆ, ಅದ್ರ ಕಾಸ್ಟ್ ಕೇಳಿನ ಕಳೆದೋಗ್ಬಿಟ್ಟು ಸರ್. ಒಂದು ಪ್ಯಾಂಟು ಇದೆ ಸರ್, 70,000 ರೂಪಾಯಿದು ಒಂದು ಪ್ಯಾಂಟ್ ಇದೆ ಹತ್ರ, ಡೀಸೆಲ್ದು. ಅಪ್ಪ ಸರ್ ಅನ್ಸಿದ್ಯಾ ಆ ಲೆವೆಲ್ಗೆ ನಾನು ಬದುಕಿದ್ದು ಇವತ್ತು ಈ ಬದುಕು ಹೆಂಗಿದೆ ಅನ್ನೋದನ್ನ ಅನ್ಸ್ಕೊಂಡಾಗ, ಆ ಬಟ್ಟೆ ವಿಚಾರವನ್ನು ಕೇಳಿದಾಗ ಸಕ್ಕತ್ತಾಗಿದೆ ಸರ್. ಸಿಂಪಲ್ ಆಗಿ ಹೇಳ್ತೀನಿ, ಬಟ್ಟೆ ಕೇಳಿದಕ್ಕೆ ಏನೋ ಎಲ್ಲ ಪುಂಗ್ದಂಗೆ ಅನ್ಸ್ಬೋದು ಬೇರೆಯವ್ರಿಗೆ, ಬಟ್ ದೇವ್ರನಿಗೆ ನಾನು ಹಂಗೆಲ್ಲ ಸುಳ್ಳು ಹೇಳಲ್ಲ ಸರ್. ನಾನು ನನ್ನ ಹೆಂಡತಿ ಮಾತ್ರ ಸುಳ್ಳು ಹೇಳಲ್ಲ. ಆಚೆ ಗೀಚೆ ಸುಳ್ಳಿರ ನೀರದೇ ಹಿಂಗೆ. ಬಟ್ಟೆ ಆ ಥರ ಬಂದಾಗ ಸರ್, ಶೂಗಳಿದೆ ಸರ್. ಈಗ ಒಂದು 120-130 ಜೊತೆ ಶೂ ಇರ್ಬೋದು ಸರ್ ನನ್ನ ಹತ್ರ. ಎಲ್ಲ ಬ್ರ್ಯಾಂಡು ಇದೆ, ಎಲ್ಲ ಥರದ್ದು ಇದೆ. ನಾನು ಫಸ್ಟ್ ಇಯರ್ DMC ಓದ್ತಿದ್ದೆ ಸರ್, ಡ್ರಾಯಿಂಗ್ ಮಾಸ್ಟರ್ ಕೋರ್ಸ್ ಅಂತ. ನಾನು ಬಂದು ಒಂದು ಕಡೆ ಬಸ್ ಇಳಿತಿದ್ದೆ, ಅಲ್ಲಿ ಒಂದು ಈ ರೋಡ್ ಸೈಡಲ್ಲಿ ಮಾಮೂಲಿ ಹೊಲಿತಾರಲ್ಲ ಸರ್, ಆ ಥರದ ಅಂಗಡಿ ಇತ್ತು. ಅಲ್ಲಿ ಒಂದು ಜಿಪ್ ಶೂ ಇತ್ತು ಸರ್. ನಂಗೆ ಸಖತ್ ಇಷ್ಟ, ಚಿಕ್ಕ ವಯಸ್ಸಿಂದ ನಾನು ಜಿಪ್ ಶೂ, ಅದು ಶೂವೇ ಇಷ್ಟ ಸರ್, ಬಟ್ಟೆ ಇಷ್ಟ ಸರ್ ನನಗೆ. ಅಲ್ಲಿ ಒಂದು ಅದೇ ಹಳೇದ ಆಲ್ಟ್ರೇಷನ್ ಎಲ್ಲ ಮಾಡಿ ಪಾಲಿಶ್ ಹಾಕಿ ರೀಸ್ಟಿಚ್ ಮಾಡಿ ಇಟ್ಟಿರಲ್ಲ ಸರ್. ಅವ್ರು 40 ರೂಪಾಯಿ ಹೇಳಿದ್ರು ಸರ್ ಅದೊಂದು ಜಿಪ್ ಶೂ. ನಾನು ಹೆಂಗೆಗೋ ಮಾಡಿ 40 ರೂಪಾಯಿ ಹೆಂಗಾರು ಸೇರಿಸಿ, ಅಣ್ಣ ನಾನು ತೊಗೊಂಡಿದ್ದೆ. ಆಯಿತು ಚಿನ್ನ, ನಿನಗೆ ತಗೋ ಅಂತ ಪಾಪ ಅಣ್ಣ. ನಾನು ಅಲ್ಲೇ ಬಸ್ ಹತ್ತಾ ಇದ್ವಿ ಸರ್. ಹೆಂಗೋ ಮಾಡಿ ಕಷ್ಟ ಬಿದ್ದು 40 ರೂಪಾಯಿ ಸೇರಿಸಿದೆ ಸರ್. ಹೆಂಗೋ ಮಾಡಿ 40 ರೂಪಾಯಿ ಸೇರಿಸಿ ಆ ಶೂ ತೊಗೊಳಕ್ಕೆ ಬರೋಕ್ಕೆ ಹಿಂದಿನ ದಿನವೂ 2ನೇ ದಿನ ಹಿಂದಿಂದೇನೋ ಯಾರೋ ತಗೊಂಡೋಗ್ಬಿಟ್ಟಿದೆ ಸರ್. ಹೆಂಗೆ ಅರ್ಥ ಆಯಿತು ಅಂದರೆ, ಅದು ನನಗೆ ಒಂದು ಹಳೆ ಆಲ್ಟ್ರೇಷನ್ ಶೂ ತೊಗೊಳಕ್ಕೆ ಕಾಸಿಲ್ವಲ್ಲ ಗುರು, ಏನು ಬದುಕೋ ಗುರು ಅಂತ. ನಾವು ಕಾಲೇಜ್ ಹುಡುಗ ಅದೇನೋ ಒಂದು ಇರುತ್ತಲ್ಲ ಸರ್ ಆ ಏಜು. ಇವತ್ತು ಏನು ಹಾಕಿದ್ರು ಆ ಏಜ್ ಇಲ್ವಲ್ಲ ಸರ್ ನನಗೆ. ಅವಾಗ ನಂಗೆ 16-17 ವರ್ಷ ಸರ್, ಈಗ ನಂಗೆ 44 ವರ್ಷ ಸರ್. ಈಗ ಏನೇ ಮಾಡೋದು ಗುರು, ಮುತ್ಕೊಂಡ್ಗೆ ಹಾಕರು ಈ ಥರ ಗಾಂಡು ಶೋಕಿ ಅಂತ 17 ವಯಸ್ಸಲ್ಲ. ಇವತ್ತು ಆ ಜಿದ್ದಿಗೆ 120 ಜೊತೆ ಶೂ ಇಟ್ಕೊಂಡೆ. ನನ್ನ ಹೆಂಡತಿ ಬಾಯಿಗೆ ಬಂದಂಗೆ ಬೈತಾರೆ, ನೀನು ಶೂ ಒಂದು ಮನೆ ಮಾಡ್ಕೊ ನೀನು ಅನ್ನೋ ಥರದ್ದು. ಬಟ್ ಆ ಹಳೇದು ಅದು ಇದೆಯಲ್ಲ ಒಳಗಡೆ, ಅದು ಇದಕ್ಕೇನೋ ಮಾಡ್ತೀನಿ. ಬಟ್ ಆ ಏಜು ಆ ಒಳಗಿತ್ತು ಗೊತ್ತಾ, ಆ ಅರ್ಜಿ ಇಲ್ಲ ಸರ್. ಈಗ ಮಗನೇನಾದ್ರು ಗೋಲ್ಡನ್ ಸ್ಪೂನಲ್ಲಿ ಬೆಳೆಸ್ತಿದ್ದಾರೆ ದೇವರಣೆಗೂ ಇಲ್ಲ ಸರ್. ಇಲ್ಲ ಸರ್. ಹಂಗೆಲ್ಲ ಮಾಡಲೇಬಾರ್ದು ಸರ್. ನಾನು ಸ್ಕೂಲಲ್ಲೇ ಹೇಳ್ಕೊಂಡಿರಲಿಲ್ಲ ಸರ್, ಯಾರಿಗೂ ಹೇಳಿರಲಿಲ್ಲ ಅವನು ಅಂದರೆ ಕಾಕ್ರೋಜ್ ಅವ್ರ ಮಗ ಅಂತ. ಆಮೇಲೆ ಕಾಕ್ರೋಜ್ ಏನು MLC-ನೋ MLA ಅಲ್ಲ ಸರ್, ಒಂದು ಸಣ್ಣ ಪುಟ್ಟ ಪಾತ್ರ ಮಾಡ್ತಿರೋನು ಸರ್. ಏನೋ ನಾನು ತುಂಬ ದೊಡ್ಡ ಹೀರೋ ಆ ಥರದ್ದೇನೋ, ಅದು ಬೇರೆ ಕ್ಯಾಟಗರಿ ಸರ್. ಸುದ್ದಿ ಇಲ್ಲ ಸರ್. ನನ್ನ ಮಗನಿಗೆ ನಾನು ನಮ್ಮಪ್ಪ ಬೋರ್ಡ್ ಬರೀ ಅಂತ ಹೇಳಿದ್ದು, ಈಗ ಬಿಗ್ ಬಾಸ್ ಬಂದಾಗಿಂದ ಗೊತ್ತೋ ನನ್ನ ಮಗ ಅಂತ ಸರ್. ಆರಾಮಾಗಿ ಒಂದು ಮಿಡ್ಲ್ ಕ್ಲಾಸ್ಗಿಂತ ಒಂದು ಚೂರು ಮೇಲೆ ಸರ್, ಅಷ್ಟೇ. ಮಿಡ್ಲ್ ಕ್ಲಾಸ್ಗಿಂತ ಒಂದು ಚೂರು ಅಪ್ಪರ್ ಕ್ಲಾಸ್ ಅಷ್ಟೇ ಸರ್. ನಾನು ಬಟ್ ಖುಷಿಯಾಗಿದ್ದೀನಿ ಸರ್. ಇಲ್ಲ ಸರ್, ಒಂಚೂರು ಕಷ್ಟ ಅವ್ನು ಗೊತ್ತಾಗಬೇಕು ಸರ್. ಇಲ್ಲ ಅಂದರೆ ಕಷ್ಟ ನೋಡಿದ್ರೆ ಗಂಡು ಮಕ್ಕಳು ಥರ ಬೆಳೆದು, ಇಲ್ಲ ಅಂದರೆ ಬೇರೆ ಥರ ಬೆಳೆದು. ಸೂಪರ್. ಥ್ಯಾಂಕ್ ಯು ಸುದೀಪ್ ಸರ್, ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ. ಎಸ್. ಆ್ಯಂಡ್ ನಿಮ್ಮ ಅಷ್ಟೂ ಡೈಲಾಗ್ಗಳನ್ನು ಕೇಳ್ಕೊಂಡು ನಮಗೂ ಖುಷಿ ಕೊಟ್ಟಿದ್ರಿ, ಅವಾಲಿಂದ ನಾವು ಮಾತಾಡ್ಕೊಂಡು ಬಂದಿದ್ದಕ್ಕೆ. ಸೊ ಅಂತೂ ಇಂತೂ 4 ವರ್ಷ ಅದಾದ್ಮೇಲೆ ನಂಗೆ ಸಿಕ್ಕಿರೋದು ಸುದೀಪ್ ಸರ್. ಫೋನ್ ಮಾಡಿ ಕೊನೆಗೆ ನನಗೆ ರೋಸ್ ಹೊತ್ತೋಗಿ ನಾನು ಫೋನ್ ಮಾಡಿದೆ. ಇಂಟರ್ವ್ಯೂ ಕೊಡ್ಲಾರೆ ನಂಬರ್ ಡಿಲೀಟ್ ಮಾಡ್ತೀನಿ ಸರ್. ನಾನು ಇದೇ ಹೇಳಿದ್ದು, ಅವ್ರಿಗೂ ನೆನಪಿರ್ಬೇಕು. ನಂಬರ್ ಕೊಟ್ಟು ಡಿಲೀಟೇ ಮಾಡ್ಬಿಡ್ತೀನಿ ಬೈ, ಬೇಡ ಇಂಟರ್ವ್ಯೂನೇ ಬೇಡ, ಏನಕ್ಕೆ ಇಷ್ಟೊಂದು ಸಲ ಫೋನ್ ಮಾಡಿ ಯಾರಿಗೂ ಮಾಡಿಲ್ಲ ನಾನು ಇಷ್ಟೊಂದು ಫೋನ್ ಅಂತಂದೆ. ಕೊನೆಗೆ ಖುಷಿಯಾಗಿ 2 ಅವರ್ ನಿಮಗೆ ನೀವು ಅದನ್ನ ಲೈವ್ ಹ್ಯಾಂಡ್ ಬಳಸ್ಕೊಳ್ಳಿ, ಉಂಡಿಗನ ಹಾಕೊಳ್ಳಿ ಅಂತ ಅಂದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಇನ್ನೂ ಎತ್ತರಿಗೆ ಬಿಳಿ ಬ್ರದರ್. ನಿಮ್ಮ ಸಿನಿಮಾ ಹೀರೋ ಸಿನಿಮಾ, ನಿಮ್ಮ ಚೈಲ್ಡ್ ಅದೇನೋ ಒಂದು ಸಿನಿಮಾ ಮಾಡ್ತಾರೆ, ಅದು ತುಂಬಾ ಸಕ್ಸಸ್ ಕೊಡ್ಲಿ ನಿಮಗೆ. ಒಳ್ಳೆ ಪಂಚಿನ ಡೈಲಾಗ್ ಇಡಿ, ನಾವು ಕೂಡ ಖುಷಿ. ಆಮೇಲೆ ನಾನು ಹೀರೋ ಆಗಿದ್ ಮಾತ್ರ ಅಲ್ಲ ಸರ್, ನಾನು ವಿಲನ್ ಆಗಿ ಮಾಡ್ತಾ ಇರೋ ಸಿನಿಮಾನು ಅದು ಸಿನಿಮಾ ಸರ್. ಹೌದೌದು, ಎಲ್ಲ ಸಿನಿಮಾಗೂ ಒಳ್ಳೇದಾಗಬೇಕು ಸರ್. ಎಲ್ಲರೂ ನಿರ್ದೇಶಕರು ಎಲ್ಲರೂ ಊಟ ಹಾಕಿದ್ರು. ಆದಷ್ಟು ಸುದೀಪ್ ಸರ್ನ ಹೀರೋ ಆಗಿ ನೋಡ್ಬೇಕು ಅನ್ನೋ ಆಸೆ ನಮಗೂ ಇದೆ. ಒಳ್ಳೆದಾಗ್ಲಿ ಸರ್. ಸೊ ನೋಡಲ್ಲ ವೀಕ್ಷಕರೇ, ಸುದೀಪ್ ಸರ್ನ ಹಿಡಿದು ಕರ್ಕೊಂಬಂದು ಒಂದಷ್ಟು ಒಳ್ಳೆ ಪಂಚಿಂಗ್ ಡೈಲಾಗ್ಸು. ದುಡ್ಡು ಅಂದ್ರೆ ಎಲ್ರಿಗೂ ಇಂಪಾರ್ಟೆಂಟ್, ಬಟ್ ಸುದೀವ್ರನ್ನ ಯಾಕೆ ಹಿಡಿದಿದ್ದು ಅಂದ್ರೆ, ತುಂಬಾ ಹತ್ರದಿಂದ ನೋಡಿರುವಂಥ ವ್ಯಕ್ತಿ ನಾನು. ತುಂಬ ಕಷ್ಟಗಳನ್ನ ನಾವು ಸುಮಾರು ಮಾತಾಡಿದ್ದೀವಿ ನಾವು. ಅದನ್ನ ಯಾಕೆ ನಾವು ಪರದೆ ಮೇಲೆ ತೋರಿಸ್ಬಾರ್ದು? ಎಲ್ರಿಗೂ ಒಂದೊಂದು ಲೈಫ್ ಅಂತ ಇರುತ್ತೆ. ಇದಕ್ಕಿನ್ನ ಜೀವನ ನನ್ನ ತುಂಬ ಚೆನ್ನಾಗಿದೆ ಅಂತ ನೋಡ್ಕೊಳ್ಳಿ ಅವರು ಕೂಡ. ಸುದೀಪ್ ಸರ್ ಇದ್ದಿದ್ದ ಲೆವೆಲ್ಗೂ ಅವ್ರು ಇವತ್ತಿರೋ ಲೆವೆಲ್ಗೂ ನಾನು ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಇನ್ನೂ ಚೆನ್ನಾಗಿದೆ ಆ ಮನುಷ್ಯನ ಅಂತ ಹೇಳ್ತೀನಿ. ಸೊ ನೋಡ್ತಾ ಇದ್ದಲ್ಲ, ಒಂದು ಸೂಪರ್ ಸೆಲೆಬ್ರಿಟಿನ ಕರ್ಕೊಂಬಂದಿದ್ದೀನಿ. ಮತ್ತಷ್ಟು ವಿಡಿಯೋನ ಮಾಡ್ತಿರ್ತೀನಿ. ದಿಸ್ ಇಸ್ ಬಾಸ್ ವಾಲಾ ಚಂದನ್ ಸೈನಿಂಗ್ ಆಫ್. ಬಾಯ್. ಕಟ್ ಮಾಡಿಬಿಡಿ. ಸೆಲೆಬ್ರಿಟಿ ಮಾತ್ರ ಹೇಳ್ಬೇಡಿ ಸರ್. ಇಲ್ಲ ಸರ್, ನಾನು ಎಲ್ಲರೂ ಹೆಂಗೆ ಅವ್ರವ್ರು ಕೆಲಸ ಮಾಡ್ತಾರೋ, ನನ್ನ ಕೆಲಸ ಸಿನಿಮಾಲಿ, ನನ್ನ ದೇವ್ರ ಸಿನಿಮಾಲಿ ಇಟ್ಟಿದ್ದಾನೆ.
ಇದು ಕಟ್ ಮಾಡಂಗಿಲ್ಲ. ಸೆಲೆಬ್ರಿಟಿ ಅಲ್ಲ ನಾನು, ಸಿನಿಮಾಲ್ ಕೆಲಸ ಮಾಡೋ ಒಬ್ಬ ಕೆಲಸಗಾರ. ಈಗ ನಾನು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಸುದೀಪ್ ಸರ್ ಮನೆ ಇಲ್ಲೇ ಇರೋದು. ನಾವು ಇಲ್ಲಿಂದ ಕರ್ಕೊಂಡು ಹೊರಗಡೆ ಬರ್ಬೇಕಾರೆ, ಸರ್ ನೀವು ಆಚೆ ಹೋಗೋದು ಬೇಡ ಸರ್, ಮತ್ತೆ ಸುಮ್ಮನೆ ಚೆನ್ನಾಗಿ ನಾವು ಬಂದ್ರೆ ಮಾತಾಡ್ಸ್ಕೊಂಡು ನಿಂತ್ಕೋತಾರೆ, ಇಂಟ್ರೂ ಮಾಡೋಕ್ಕಾಗ ಒಂದು ಚೆನ್ನಾಗಿ ಹೇಳೋದು ಡೈಲಾಗು, ಅದು ಅವ್ರ ಬೈಯಲ್ಲೇ ಕೇಳಿ. ಏನಂದ್ರಿ ಸರ್ ಅದಕ್ಕೆ? ಏನಂದಿ ಸರ್? ನಾನು ಯಾವ ಪುಡಂಗ್ ಅಂತ ಬರ್ತಾರೆ, ಬನ್ನಿ ಸರ್ ಚೆನ್ನಾಗಿರೋ ನೋಡಿ ಸಾಕಾಗ್ಬಿಟ್ಟವ್ರೆ, ಬನ್ನಿ ಇಂಟ್ರಿ ಮಾಡೋಣ ಅಂತ ಕರ್ಕೊಂಡ್ ಬಂದಿರೋದು. ಅದೇ ಆಕ್ಚುಲಿ ಒಂದು ಜನ ಬಂದ್ರೆ ಇಂಟರ್ವ್ಯೂ ತೊಂದರೆ ಆಗುತ್ತೆ ಅಂತ ನಾನು ಸರ್ ನಾನು ಯಾವ ದೊಡ್ಡ ಪುಡಂಗು ಅಂತ ಜನ ಸೇರ್ತಾರೆ ಸರ್, ಇದೇ ಏರಿಯಲ್ಲಿ ಆಡ್ಕೊಂಡ್ ಬೆಳೆದಿರೋ ನಾನು ಯಾವನು ಇಲ್ಲೇ ಇರೋನ್ ಬಿಡು ಅಂತ ಅಂತಾರೆ ಅಂತ ಅಂದೆ. ಹೌದು ಅಂದೆ. ಥ್ಯಾಂಕ್ ಯು. Boss Wala. Be the boss.